ಒಬ್ಬರು ಭವಿಷ್ಯದಲ್ಲಿದ್ದೆ ಒಬ್ಬರು ಸನ್ಯಾಸಿ ಅದಾರ, ನಮ್ಮ ಹಸ್ತವನ್ನು ನೋಡ್ಕೊಂಡು ನಮ್ಮ ಭವಿಷ್ಯವನ್ನು ಹೇಳ್ತಾರೆ. ಅದನ್ನು ನೋಡ್ಕೊಂಡು ನಾವು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಡ್ತೀವಿ. ಅದು ಸಮಾಜಕ್ಕೆ ಅದಕ್ಕೆ ಆ ಬಾಲಕ ಹೇಳ್ತಾನೆ, ಈಗ ನಾನು 28 ಒಳಗೆ ನಾನು ನನ್ನ ಭವಿಷ್ಯವನ್ನು ಕೇಳ್ತೇನೆ. ಇನ್ನೂ ಸಣ್ಣ ಹುಡುಗಿ ಇರಬೇಕು, ಇನ್ನೊಂದು ಸ್ವಲ್ಪ ದಿವಸ ಆಗಬೇಕು, ಇನ್ನೊಂದು ಸ್ವಲ್ಪ ವರ್ಷ ಆಗಬೇಕಪ್ಪ, ನಿರ್ಧಾರ ಆಗೋದು ಇಲ್ಲ. ನಾನು ಈಗ ನನ್ನ ಭವಿಷ್ಯವನ್ನು ನಾನು ತಿಳ್ಕೊಂಡೆ ಅಂತಂದ್ರೆ ಮುಂದೆ ಯಾವ ರೀತಿ ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನೋದು ನಾನು ಗೊತ್ತಾಗ್ತದೆ. ಅದಕ್ಕೆ ನಾನು ಮುಂದೆ ಕೇಳ್ತೀನಿ ಕೇಳ್ಬೇಕು. ನಿಲ್ತಾನೆ 1:30-2 ಗಂಟೆಗಳು ನಿಲ್ತಾನೆ. ಅವಾಗ ಒಂದು ಕ್ಯೂ ಬರ್ತದೆ, ಒಳಗೆ ಹೋಗ್ತಾನೆ, ಸನ್ಯಾಸಿನ ಕೇಳ್ತಾನೆ, ಕೈ ತೋರಿಸ್ತಾನೆ. ಅವಾಗ ಸನ್ಯಾಸಿ ಹೇಳ್ತಾನೆ, ನಾನು ಇದುವರೆಗೂ ಕೂಡ ಅಂತ ಕೈನ ನೋಡಿಲ್ಲ, ಅಷ್ಟು ಚಲೋ ಐತಿ ನಿನ್ನ ಕೈ, ನೀನು ಚಕ್ರವರ್ತಿ ಆಗ್ತಿ. ಆದ್ರೆ ಒಂದೋ ಒಂದು ಪಾರ್ಟಿ ಇರುತ್ತೆ, ಅದು ಇನ್ನೊಂದು ಗೆರೆ ಇರ್ತಿತ್ತಂದ್ರೆ 100% ಚಕ್ರವರ್ತಿ ಆಗ್ತಿರ್ತಿ. ಅವ್ರು ನೋಡ್ತಾನೆ, ಕೇಳ್ತಾನೆ, ಅಂದರೆ ಎಲ್ಲಿರ್ಬೇಕಾಗಿತ್ತು ಗೆರೆ, ಎಲ್ಲಿರ್ಬೇಕಾದ್ರು. ಒಂದು ಚಾಕು ತಗೊಂಡು ಆ ಕೈಯಾಗಿ ಕೊಡ್ತಾನೆ, ಕೈಯಾಗಿ ಕೊಡ್ತಾನೆ. ಬಿಲ್ಡಿಂಗ್ ಆಗ್ತಿರ್ತೈತಿ. ಹಾಗಾದ್ರೆ ಈಗ ನಾ ಏನಾಗ್ತೀನಿ, ಈಗ ನಿನ್ನಲ್ಲಿ ಇಷ್ಟು ಧೈರ್ಯ ಐತಂದ್ರೆ 100% ಚಕ್ರವರ್ತಿ ಆಗೇ ಆಗ್ತೀವಿ ಹೋಗ್ತಾರೆ. ನಾವು ಯಾರಪ್ಪ ಅಂತಂದ್ರೆ ಇಡೀ ಜಗತ್ತು 50% ಜಗತ್ತನ್ನು ಗೆದ್ದಿರುವಂಥ ಗ್ರೇಟ್ ಅಲೆಕ್ಸಾಂಡರ್. ಹಂಗಿದೆ ನಿಮ್ಮ ಕೈಯಾಗ ಸಾಧನೆ ಮಾಡೇ ಮಾಡ್ತೀನಿ. ನಮ್ಮ ವಿದ್ಯಾರ್ಥಿಗಳನ್ನ ಕಾಂಪಿಟೇಟಿವ್ ಜಗತ್ತಿಗೆ ತೊಗೊಂಡ್ಬರ್ತೀನಿ. ನೀವು ಕೂಡ ಕಾಂಪಿಟೇಟಿವ್ 14 ತಾಸು ಕಠಿಣ ಪರಿಶ್ರಮ ಪಟ್ಟರೆ 100% ನಿಮಗೆ ಎಲ್ಲರೂ ಕೂಡ ಏನಾಗ್ತದೆ, ಸಕ್ಸಸ್ ಆಗ್ತದೆ. ಅದಕ್ಕೆ ನಿಮ್ಮ ಜೀವನ ಸಕ್ಸಸ್ ಆಗಲಿ, ಮುಂದೆ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಯಾರ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಪ್ರಾಚಾರ್ಯರು ಸಾರಸ್ವತದ ಶಿಕ್ಷಣ ಕ್ಷೇತ್ರಕ್ಕೆ ಸುಯೋಗ್ಯ ಮಾರ್ಗದರ್ಶನವನ್ನು ನೀಡಿ 55 ವರ್ಷಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಆತ್ಮೀಯ ಗುರುಗಳು, ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನ ದರ್ಶನ ತೋರಿರುವಂತಹ ಪ್ರೊಫೆಸರ್ ಶ್ರೀಕಾಂತ್ ನವೀನ್ ಸರ್ ಅವರಿಗೆ ನಮಸ್ಕಾರ. ಎಡಿ ಶಿಕ್ಷಣ ಸಂಸ್ಥೆ, ವೆಂಕಟೇಶ ಶಿಕ್ಷಣ ಮಹಾವಿದ್ಯಾಲಯ, ಹಳೆಯ ವಿದ್ಯಾರ್ಥಿಗಳ ಸಂಘ, ಈ ಚಾಂಪಿಯನ್ ಕೋಚಿಂಗ್ ಸೆಂಟರ್ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಒಂದು TET ಮತ್ತು CET ಕಾರ್ಯಾಗಾರ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಗುರುರಾಜ್ ಗುಂಬಳೆ ಸರ್ ಅವರೇ, ಮಿತ್ರರಾದ ಪ್ರೊಫೆಸರ್ ಅವರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಚಾರ್ಯರಾದ ಡಾಕ್ಟರ್ ಶೇಖ್ ಸರ್ ಅವರೇ, ಈ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ನಮ್ಮ ವಿದ್ಯಾರ್ಥಿಯಾದ ಶ್ರೀ ಶ್ರೀಧರ್ ಕೊಡೂರ್ ಅವರೇ, ಎಲ್ಲ ಹಿರಿಯ ಪ್ರಾಚಾರ್ಯ ಬಂಧುಗಳ ಮತ್ತು ಆಹ್ವಾನಿತರೆ ಮತ್ತು ವಿದ್ಯಾರ್ಥಿ ಪ್ರಶಿಕ್ಷಣಾರ್ಥಿಗಳು, ನಿಜಕ್ಕೂ ಭಾಳ ಸಂತೋಷ ಆಗ್ತದೆ. ಮೇಡಮ್ ಅವರು ಒಂದು ಮಾತು ಕೇಳಿದ್ರು, ಏನು ಸರ್ ವಿದ್ಯಾರ್ಥಿನಿಯರ ಸಂಖ್ಯೆನೇ ಜಾಸ್ತಿ ಇದೆಯಲ್ಲ ಅಂತ ಕೇಳಿ. ಮೊದಲಿನ ವಿದ್ಯಾರ್ಥಿಗಳು ಕಡಿಮೆ ಇದೆ. ನನ್ನನ್ನೇ ಈ ಪರಿಸ್ಥಿತಿ ಈಗ ಅಷ್ಟೇ ಅಲ್ಲ ಮೇಡಮ್, ಇವನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಇದೆ. 70% ಗರ್ಲ್ಸ್ and 30% ಬಾಯ್ಸ್ ಇನ್ ಆಲ್ಮೋಸ್ಟ್ ಆಲ್ ಕ್ಲಾಸಸ್. ಮನೆ ಮೊದಲು ಪಾಠಶಾಲೆ ಜನಸ್ಥಾನ ಮೊದಲು ಅಂದಂಗೆ ಬಹುಶಃ ನನಗೆ ಅನಿಸ್ತದೆ ಇಂಡಿಯಾವಿನ ಬ್ರೈಟ್ ಫ್ಯೂಚರ್. ಯಾಕೆಂತಂದರೆ ಎಲ್ಲ ಹೆಣ್ಣುಮಕ್ಕಳು ಶಿಕ್ಷಕರಾಗಿ ಬರ್ತಾ ಇದ್ದಾರೆ ಅಂತ ಸಂತೋಷ. ಮೇಡಮ್ ಅವರು ಹೇಳಿದರು, ಶಿಕ್ಷಕರ ಕೊರತೆ ಇಲ್ಲ, ಸಾಕಷ್ಟು ಶಿಕ್ಷಕರು ಬರ್ತಾ ಇದ್ದಾರೆ, ಆದರೆ ಒಳ್ಳೆಯ ಶಿಕ್ಷಕರ ಕೊರತೆ ಮಾತ್ರ ಭಾಳ ಇದೆ. ಅವರು ಎಕ್ಸಾಂಪಲ್ ಕೊಟ್ಟರು, ನಾವು ಓದೋದ್ರಿಂದ ತಾವು ಓದೋದ್ರಿಂದ ಶ್ರದ್ಧೆ ಓದೋ ಪರಿಸ್ಥಿತಿ ಇದೆ. ಕ್ಲಾಸ್ನಾಗ ಒಂದಾಗ ಕೇಳಿದ್ರು, 3ನೇ ವಿದ್ಯಾರ್ಥಿ ಓದೋಕ್ಕೆ ಬರೋಲ್ಲ, 4ನೇ ವಿದ್ಯಾರ್ಥಿಗಳು ಕೂರಿಸು ಕಲಿದು ಬರೋಲ್ಲ. ನಿಜ, ಯಾಕಂದರೆ ಓದ್ತಿರ್ಬೋದು. ನಾನೆಲ್ಲ ಪ್ರಾಕ್ಟೀಸಿಂಗ್ ಸ್ಕೂಲ್ ಹೋಗಿರ್ತೀವಿ, ಮಕ್ಕಳ ಒಂದು IQ ನೋಡಿರ್ತೀವಿ. ಬಟ್ ಟ್ರೈ ಟು ಬಿ ವೆರಿ ಗುಡ್ ಟೀಚರ್. ನನಗೆ ಭಾಳ ಹೆಮ್ಮೆಯಿಂದ ಹೇಳುವ ವಿಷಯ ಏನಂತಂದರೆ, ಇಲ್ಲಿ ಮುಂದ್ಗಡೆ ಕೂತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು, ಗೋಲ್ಮಟ್ ಕೂತಿದ್ದಾನೆ, ಪ್ರಭು ಹೆಸರು ಕೂತಿದ್ದಾನೆ, ಪ್ರೇಮಾನಂದ ಹೇನ್ ಕೂತಿದ್ದಾರೆ. ಇವರೆಲ್ಲ ಈ ರೀತಿ ಬೆಳೆದಾರಲ್ಲ, ಮೋಸ್ಟ್ ಐಡಿಯಲ್ ಟೀಚರ್ ಎಂಟೈರ್ ಸ್ಟೇಟ್ ಅಂತ ಅದಿಲ್ಲ. ಆ ರೀತಿ ನೀವು ಬೆಳಿಬೇಕು. ನೆನಪಿದೆ, ಬಹುಶಃ 2 ವರ್ಷದ ಹಿಂದೆ ಗೌರ್ಮೆಂಟ್ದು ಆಲ್ ಇಂಡಿಯಾ ಉತ್ತಮ ಶಿಕ್ಷಕರಾಗಿ ಅವರ ಹೆಸರು ಕರ್ನಾಟಕ ಸ್ಟೇಟ್ನಿಂದ ಇದು ಆಗಿತ್ತು. ಫೈನಲ್ ರೌಂಡಲ್ಲಿ ಮಿಸ್ ಆಯಿತು. ಅದರ್ವೈಸ್ ರಾಷ್ಟ್ರ ಪ್ರಶಸ್ತಿ ಅವರಿಗೆ ಸಿಗೋ ಚಾನ್ಸ್ ನಮ್ಮ ಗೌರ್ಮೆಂಟ್ಗೆ ಇತ್ತು. ಅಂತಹ ಪ್ರಾಧ್ಯಾಪಕರಿದ್ದಾರೆ. ಆಮೇಲೆ ಕೆಲಸ ಮಾಡ್ತಾನೆ PhD ಮಾಡಿದಂಥವರೆಲ್ಲ ಪ್ರಭು ಹಿಡಿಕಲ್ಲ, ಪ್ರೇಮಾನಂದ ಮತ್ತು ಭಾಳ ಜನ ಇದ್ದಾರೆ. ಅಶ್ವಿನಿ ಇದ್ದಾರೆ,
ಎಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಒಳ್ಳೆಯ ಶಿಕ್ಷಕರ ಕೊರತೆ ಇದೆ. ಆಮೇಲೆ ಎರಡನೇದಾಗಿ ನಾನು ಹುಷೇನಿಯಾ ಸರ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಇಬ್ಬರು ಉದ್ಘಾಟಕರನ್ನು ಮತ್ತು ಮುಖ್ಯ ಅತಿಥಿಗಳಲ್ಲಿ ಸೆಲೆಕ್ಟ್ ಮಾಡಿದಾಗ ಅವರು ನಿಮ್ಮ ಹಾಗೆ ವೆರಿ ಆರ್ಡಿನರಿ ಪೀಪಲ್ ಗ್ರೋನಪ್ ಲೈಕ್ ಎನಿಥಿಂಗ್ ಹಿಮಾಲಯ ಎತ್ತರಿಸ್ಕೊಂಡು ಹೋಗಿದ್ದಾರೆ ತಪ್ಪಾಗುತ್ತಿಲ್ಲ. ನಮ್ಮ ಮೇಡಮ್ ಕೇಳ್ತಾ ಇದೆ ಶ್ವೇತಾ ಮೇಡಮ್, ನಿಮ್ಮ ಹಾಗೆ ಅವರು PUC ಓದಿ BA1 ಇದ್ದಾಗ ನಾನು ಡಿಸ್ಕಂಟಿನ್ಯೂ ಮಾಡಿ ಜಾಬ್ ಸಿಗ್ತವ್ರಿಗೆ ಜಾಬ್ ಮಾಡ್ತಾನೆ ಎಕ್ಸ್ಟರ್ನಲ್ BA ಮಾಡಿ KPSC ಮಾಡಿದಂಥವರು ಶ್ವೇತಾ ಕುಲಕರ್ಣಿ ಸ್ಟ್ರಗಲ್ ಲೈಫ್. ಬುಲ್ಬುಲೆ ಸರ್ ಸಾಕಷ್ಟು ಎಲ್ಲ ಫೀಲ್ಡ್ನಲ್ಲಿ ಕೆಲಸ ಮಾಡಿ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡಬೇಕಂತ ಬಂದವರು. ಚಾಂಪಿಯನ್ ಹೆಸರಾಗಿಟ್ಟಿದ್ದಾರೆ ಅವರು, ಚಾಂಪಿಯನ್ ಕೋಚಿಂಗ್ ಕ್ಲಾಸ್. ನಿಮ್ಮೆಲ್ಲರೂ ಚಾಂಪಿಯನ್ ಆಗಲೇಬೇಕು. ಚಾಂಪಿಯನ್ ಯಾಕೆ ಗೊತ್ತಾರೆ ಯಾಕಂದರೆ ನೀವು ಉತ್ತಮಷ್ಟತೆಯನ್ನು ನೀವು ಪಡೆಯಬೇಕು. ಆ ಕಾರಣಕ್ಕಾಗಿ ನಾನು ಹುಷೇನಿಯಾ ಮತ್ತು BEd ಸ್ಟಾಫ್ ಮತ್ತು ಎಲ್ಲ ಶಿಕ್ಷಣಾರ್ಥಿಗಳಿಗೆ ಕಾಂಗ್ರಾಟ್ಸ್ ಹೇಳ್ತೀನಿ. ನೀವು ಅಂದರೆ ಇವತ್ತಿನ ಜಾಬ್ ಅಪರ್ಚುನಿಟೀಸ್ ಆರ್ ವೆರಿ ವೆರಿ ಈಗರ್, ವೆರಿ ಲೆಸ್. You have appeared for so many test examinations. ನಾಳೆ ಇದ್ದಾಗ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನೇ ಭಾಳ ಕಡಿಮೆ ಇತ್ತು. ಬಿಲೋ 20 ಇಟ್ ವಾಸ್, ಬಿಲೋ 20 ಅಂತೇಳಿ. ಹಾಗಿದ್ದಾಗ ನಮಗೆ ಗ್ರಾಜುಯೇಟ್ಸು ಪೋಸ್ಟ್ ಗ್ರಾಜುಯೇಟ್ ಇರ್ತಾರೆ ಅಂತ ಇಮಿಡಿಯೇಟ್ಲಿ ಜಾಬಿಗೆ ಕರೆದು ನೌಕರಿ ಕೊಡ್ತಾ ಇದ್ರು. ಒಬ್ಬೊಬ್ಬರಿಗೆ 3-4 ಚಾನ್ಸಸ್ ಇಟ್ಟಿದ್ದು ಜಾಬ್ ಅಪರ್ಚುನಿಟೀಸ್. ಈ ಪರಿಸ್ಥಿತಿ ಆಗಿಲ್ಲ. ಮೊನ್ನೆ ನೀವು ನೋಡಿರ್ಬೋದು, ಒಂದು PDO 1000 ಪೋಸ್ಟ್ಗೆ 8 lakhs applications were there, 6 lakhs appeared for the examination. 1:600, 1:800 ratio ಇದ್ದಾಗ competition is much more. ನಾವು ಕೇಳ್ತಾ ಇರ್ತೇವೆ PET, CET, NEET, SNET, NET 1 mark ಕಳಿಸಿ 2 marks 1.5 ಭಾಗನ ಇದೆ. ಅದಕ್ಕೆ ನಾನು BEd ಕಾಲೇಜಲ್ಲಿ ಹೇಳ್ತಾ ಇರ್ತೇನೆ, ಪ್ಲೀಸ್ ಕಂಡಕ್ಟ್ ಟ್ರೈನಿಂಗ್ ಕ್ಲಾಸಸ್. ಕ್ಲಾಸ್ಗಿಂತ ಜಾಸ್ತಿ ಇಟ್ ಆರ್ ವೆರಿ ಇಂಪಾರ್ಟೆಂಟ್. ನೀವೆಲ್ಲ ಜನರಲ್ ನಾಲೆಜ್ ಆಗಲಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಆಗಲಿ ಚೆನ್ನಾಗಿ ಮಾಡಬೇಕು. ಆ ಕಾರಣಕ್ಕಾಗಿ ವರ್ಕ್ಶಾಪ್ ಇಟ್ಕೊಂಡಿದ್ವಿ. ಬಹುಶಃ ಇವತ್ತು ಮತ್ತು ನಾಳೆ ಭಾಳ ರಿಸೋರ್ಸ್ ಪರ್ಸನ್ಸ್, ಸೆಲೆಕ್ಟೆಡ್ ರಿಸೋರ್ಸ್ ಪರ್ಸನ್ಸ್ ವಿ ಆರ್ ಇನ್ವೈಟಿಂಗ್ ಆ್ಯಕ್ಚುಲಿ. ಸೊ ಅದನ್ನು ಸದುಪಯೋಗ ತಗೋಬೇಕು. ಸಾಧ್ಯದ ಮಟ್ಟಿಗೆ ಎಲ್ಲರೂ ನಾನು ಹೇಳ್ತಾ ಇದ್ದೀನಿ ವಿಜ್ಞಾನದಲ್ಲಿ 20%, 30% ಐ ಡೋಂಟ್ ಮೈಂಡ್. ಐ ವಾಂಟ್ 100% ರಿಸಲ್ಟ್. ಇನ್ ದಿ ಸೆನ್ಸ್ ಎಲ್ಲರೂ ಒಳ್ಳೆಯ ಶಿಕ್ಷಕರಾಗಿ ಹೊರಬೇಕು. ಅಂದಾಗ ಮಾತ್ರ ಇಂಥ ಕಾರ್ಯಾಗಾರವನ್ನು ಮಾಡೋದು ಪ್ರಸ್ತುತ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಹಳೆ ವಿದ್ಯಾರ್ಥಿಗಳ ಸಂಘ ಜಮಖಂಡಿ. BLD ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ BEd ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ ಜಮಖಂಡಿ ಹಾಗೂ ಚಾಂಪಿಯನ್ಸ್ ಕೋಚಿಂಗ್ ಸೆಂಟರ್ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ 2 ದಿನದ TET ಮತ್ತು CET ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಉದ್ಘಾಟಕರಾದ ಶ್ರೀಮತಿ ಶ್ವೇತಾ ಎಂ ಬೇಡೇಕರ್ ಮೇಡಮ್ ಅವರಿಗೆ ತುಂಬುವುದ ಧನ್ಯವಾದಗಳು. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಗುರುರಾಜ್ ಎಂ ಬುಲ್ಬುಲೆ ಸರ್ ಅವರಿಗೂ ತುಂಬುವುದ ಧನ್ಯವಾದಗಳು. ಅದೇ ರೀತಿಯಾಗಿ ಗೌರವಾನ್ವಿತ ಅತಿಥಿಗಳಾದಂತಹ ಡಾಕ್ಟರ್ PD ಕೋಲ್ ಸರ್ ಅವರಿಗೂ ತುಂಬುವುದ ಧನ್ಯವಾದಗಳು. ಅಧ್ಯಕ್ಷ ಹಾಗೂ ಜಮಖಂಡಿ ಎಲ್ಲ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಬ್ಬಂದಿಗಳಿಗೂ ಈ ಕಾರ್ಯಕ್ರಮದ ಧನ್ಯವಾದಗಳು ಹೇಳುತ್ತಾ ಈ ಕಾರ್ಯಕ್ರಮ ಸ್ನೇಹಿತರೆ, ಒಂದು ವಾಸ್ತವಿಕತೆ ಏನು ಅಂದ್ರೆ, ಈ ನಾವು ವೇದಿಕೆಯಲ್ಲಿ ಎಷ್ಟು ಜನ ಬರ್ತೀವೋ, ಎಷ್ಟು ಜನ ಮಾತನಾಡ್ತೀವೋ, ನಾವು ಎಷ್ಟು ಜನ ಪಾಠ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಗೆಸ್ಟ್ಗಳಿಗೂ ಕೂಡ ನಮ್ಮೆಲ್ಲರಿಗಿಂತ ಜಾಸ್ತಿ ಮಾಹಿತಿ ಗೊತ್ತಿರೋದು, ಹೆಚ್ಚು ಮಾಹಿತಿ ಗೊತ್ತಿರೋದು ನಿಮಗೆ ಎಲ್ಲವೂ ಗೊತ್ತಿಲ್ಲ. ಬಟ್ ಒಂದು ಗೊತ್ತಿಲ್ಲ, ನಿಮಗೆ ಗೊತ್ತಿರೋದು ಏನೇನು ಅಂತ. ನಮಗೇನೋ ಗೊತ್ತಿಲ್ಲ, ಯಾರಿಗೆ ಟೀಚರ್ಸ್ಗಳಿಗೆ. ಯಾಕಂದರೆ ನಮಗೆ ಇನ್ನಷ್ಟು ಟೆಕ್ನಾಲಜಿಕಲ್ ಎಕ್ಸ್ಪೋಜರ್ ಅನ್ನೋದಿಲ್ಲ. ಈಗಿನ ಜನರೇಷನ್ನ ಯುವಕರಿರ್ತಾರೆ, ನಮಗೇನೋ ಗೊತ್ತಿಲ್ಲ. ಒಂದು ಗೊತ್ತಿದೆ, ನಿಮಗೆ ಗೊತ್ತಿರುವ ನಾಲೆಜನ್ನು ಸ್ಕಿಲ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು, ನಿಮ್ಮಲ್ಲಿರುವ ಮಾಹಿತಿಯನ್ನು ಬಳಸಿ ಯಶಸ್ಸಿನ ಯಾವ ಮೆಟ್ಟಿಲಿನಲ್ಲಿ ನಾವು ನಿಮ್ಮನ್ನು ನೋಡಲಿಕ್ಕೆ ಸಾಧ್ಯ
ನಾವು ಫಿಲಾಸಫಿಲಿ ಹೆಂಗೆ ಹೇಳ್ತೀವಿ, ನಮಗಿಂತ ಬುದ್ಧಿವಂತರು ನೀವು, ನಿಮಗಿಂತ ಅನುಭವಿಸ್ತಾರೆ ನಾವು. ಬರೀ ಬುದ್ಧಿವಂತಿಕೆ ಉಪಯೋಗಕ್ಕೆ ಬರಲ್ಲ, ಬರೀ ಅನುಭವ ಸಾಕಾಗಲ್ಲ, ಎರಡೂ ಸೇರಿ ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್. ಹಾಗೆ ಒಂದು ವಿಷಯದ ನಂಬಿಕೆ ಇರಲಿ ಸ್ನೇಹಿತರೆ, ಕ್ಲಾಸಿಗೆ ಬಂದು ಪಾಠ ಕೇಳ್ತಿದ್ದೀವಿ ಅನ್ನೋ ಕಾರಣಕ್ಕೆ ನಮಗೇನು ಗೊತ್ತಿಲ್ಲ ಅಂತಲ್ಲ, ನಮಗೆಲ್ಲವೂ ಗೊತ್ತಿಲ್ಲ. ಗೊತ್ತಿರೋದನ್ನು ಬಳಸುವುದೇ ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನ್ನೋದನ್ನ ಕಲಿಯೋದಕ್ಕೆ ಕೆಲವು ಸೇರಿದೆ. ಒಂದು ಉದಾಹರಣೆ ಮೂಲಕ ಡಿಫೈನ್ ಮಾಡ್ತೀನಿ ಬಿಡಬೇಕಾದ್ರೆ, ಈಗ ಭೂಮಿಯ ಉಪಗ್ರಹಗಳು ಎಷ್ಟು? ಎಲ್ಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಈ ಕ್ವಶನ್, GK ಕ್ವಶನ್. ಭೂಮಿ ಉಪಗ್ರಹಗಳು ಎಷ್ಟು? ಯಾವುವು? ಈ ಸಲ ನಿಮ್ಮ ಉತ್ತರ 100% ಸರಿ ಆಗಿರಲಿಲ್ಲ. ಜೇಬಿ ಮೊಬೈಲ್ ಇರ್ತಾರೆ, ಆ ಮೊಬೈಲ್ ಕೆಲಸ ಮಾಡಲಿಕ್ಕೆ ನಮಗೆ ಸೆಟಲೈಟ್ ಬೇಕಾನೆ. ಮನೆಗೆ ಹೋಗ್ತೀವಿ, ಒಂದು TV ಆನ್ ಮಾಡ್ತೀವಿ, ಕ್ರಿಕೆಟ್ ಮ್ಯಾಚ್ ಬರುತ್ತೆ, ನೆಟ್ಫ್ಲಿಕ್ಸ್ ನೋಡ್ತೀವಿ, ಪ್ರೈಮ್ ವಿಡಿಯೋಸ್ ನೋಡ್ತೀವಿ, ಅದೆಲ್ಲ ಇಂಟರ್ನೆಟ್ಟಲ್ಲಿ ಕೆಲಸ ಮಾಡುತ್ತೆ ಅಂತ ಅಲ್ಲಿ ಸೆಟಲೈಟ್ ಬೇಕಾನೆ. ಇಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ, ಒಂದು ಟಿಕೆಟ್ ಬುಕ್ ಮಾಡಿಸ್ತೀವಿ, ಇಂಟರ್ನೆಟ್ ಮೂಲಕ ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡ್ಕೊಡ್ತಾನೆ ಮನುಷ್ಯ, ಅಲ್ಲಿ ಸೆಟಲೈಟ್ ಬೇಕಾನೆ. ಅಷ್ಟೇ ಯಾಕೆ ಭಾರತದ ಇಸ್ರೋ ಏಕಕಾಲಕ್ಕೆ ಜಗತ್ತಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು 3 ಸೆಟಲೈಟನ್ನು ಹಾರಿರಲಿಲ್ಲ, ಆ್ಯಂಡ್ ದೇ ಆರ್ ಸಕ್ಸಸ್ಫುಲ್. ಹಾಗಾದ್ರೆ ಈಗ ಹೇಳಿ, ಭೂಮಿ ಉಪಗ್ರಹಗಳು 100 100 ಈಗ ತಾನೇ 1 ಅಂತ ಹೇಳಿದ್ರಿ, ಅದೇನಾಗಿತ್ತು? ಇದನ್ನೇ ಹೇಳ್ತಿರೋದು ನಾನು. ನಿಮಗೆಲ್ಲ ಗೊತ್ತು, ಒಂದು ಗೊತ್ತಿಲ್ಲ, ನಿಮಗೆ ಗೊತ್ತಿರೋದೇನಿದೆ. ನಾನು ನಿಮಗೆ ನೈಸರ್ಗಿಕ ಉಪಗ್ರಹ ಅಂತ ಹೇಳಿಲ್ಲ, ಕೃತಕ ಅಂತ ಹೇಳಿಲ್ಲ, ನಾನು ಬರೀ ಉಪಗ್ರಹ ಅಂತ ಹೇಳಿಲ್ಲ. ಐ ಸೆಡ್ ಓನ್ಲಿ ಸೆಟಲೈಟ್ and it pronounced it's only one. And you later realize that Earth has not only one natural satellite, whereas the number of artificial satellites is innumerous. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಲಾಜಿಕ್ ಮೇಲೆ ಕ್ವಶನ್ಸ್ ಡಿಸೈನ್ ಆಗಿರುತ್ತೆ. ಹಾಗೆ ನಿಮ್ಮೆಲ್ಲರಿಗೂ ಎಲ್ಲವೂ ಗೊತ್ತಿದೆ, ಒಂದು ಗೊತ್ತಿಲ್ಲ, ಗೊತ್ತಿರೋದನ್ನ ಬಳಸೋದು ಹೇಗೆ ಅಂತ. ಈಗ ಸೆಕೆಂಡ್ ಎಕ್ಸಾಂಪಲ್ ಕೊಟ್ಟು ಮಾಡ್ತೀನಿ ನೋಡಬೇಕಾದ್ರೆ, ನಾವು ವಾಸವಾಗಿರುವಂಥ ಗ್ರಹ ಯಾವುದು? ಭೂಮಿ ಎಷ್ಟು ಇದೆ? 71%. ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ 71.1 ದಯವಿಟ್ಟು, ಯಾಕಂದ್ರೆ ನಾನು ಉತ್ತರ ಹೇಳಿದ್ರೆ ನಿಮಗೆಲ್ಲ ಗೊತ್ತು. ವಾಟ್ ಆರ್ ದ ಸೋರ್ಸಸ್ ಆಫ್ ವಾಟರ್? ನೀರಿನ ಮೂಲಗಳು ಯಾವ್ಯಾವು? ಸಾಗರ, ಸಮುದ್ರ, ಹಳ್ಳ, ಕೊಳ್ಳ, ಕೆರೆ, ಬಾವಿ, ನದಿ, ಇವೆಲ್ಲವೂ ಕೂಡ ನೀರಿನ ಮೂಲಗಳು. ರೈಟ್? ನಾನು ಉತ್ತರ ಹೇಳಿದ್ರೆ ನಿಮಗೆಲ್ಲ ಗೊತ್ತು ಅಂತ. ಹಳ್ಳದಲ್ಲಿ ನೀರಿರುತ್ತಾ? ಸರ್ ಈ ಸಲ ಸಿಕ್ಕಾಪಟ್ಟೆ ಮಳೆ ಆಗಿದೆ ಸರ್, ನೀರು ಸ್ವಲ್ಪ ಜಾಸ್ತಿನೇ ಆಗಿದೆ. ಆ ನೀರಿನ ಕೊನೆಯಲ್ಲಿ ಏನಿರುತ್ತೆ? ಮಣ್ಣು, ಉಸುಕು, ಲ್ಯಾಂಡ್, ಭೂಮಿ. ರೈಟ್? ಸಾಗರದಲ್ಲಿ ನೀರಿರುತ್ತಾ? ಆ ನೀರಿನ ಕೊನೆಯಲ್ಲಿ ಭೂಮಿ. ಸಮುದ್ರದಲ್ಲಿ ನೀರಿರುತ್ತಾ? ಆ ನೀರಿನ ಕೊನೆಯಲ್ಲಿ ಭೂಮಿ. ಹಾಗಾದ್ರೆ ಈಗ ಹೇಳಿ, ಭೂಮಿಯಲ್ಲಿ ಭೂಮಿ ಜಾಸ್ತಿ ಇದೆಯಾ, ಭೂಮಿಯಲ್ಲಿ ನೀರು ಜಾಸ್ತಿ ಇದೆಯಾ? ಅಲ್ಲ, ಭೂಮಿ ಅಂತೀವ, ಭೂಮಿ ಅಂತೀವ, ಅಥವಾ ಭೂಮಿಗೆ ನೀರು ಅಂತೀವ? ವೆರಿ ಸಿಂಪಲ್. ಭೂಮಿ ಅಂತೀವಿ ಅಂದ್ರೆ ಭೂಮಿ ಜಾಸ್ತಿ ಇದ್ದಿರ್ತಾನೆ, ಭೂಮಿ ಅಂತ ತಿಳಿಯೋಕೆ ಸಾಧ್ಯ. ಬಟ್ ಈಗ ತಾನೇ ಹೇಳಿದ್ರೆ 71 ಅಂತ, 71 ಅಂತ ಅರ್ಧಕ್ಕಿಂತ ಹೆಚ್ಚು, ಅರ್ಧಕ್ಕಿಂತ ಕಡಿಮೆ. ನಮ್ಮ ಹತ್ರ ಹೇಳಿದ್ರೆ ನಿಮಗೆಲ್ಲ ಗೊತ್ತು ಅಂತ, ಅರ್ಧಕ್ಕಿಂತ ಹೆಚ್ಚು. ಸರಿನಾ? ಅರ್ಧಕ್ಕಿಂತ ಹೆಚ್ಚು ನೀರಿದೆ ಅಂತ ಹೇಳಿರೋದಿದೆ. ಆ ಒಂದು ಬೇರೆ ನೆಚ್ಕೊಳ್ತೇನೆ ನಾನು. ಫೀಚರ್ಸ್ ನೀವು ದರ್ಬಾರ್ ಹಾಲಲ್ಲಿ ರಾಜ ಮಹಾರಾಜ ಕೂತ್ಕೊಳ್ತಾ ಇದ್ದಾರೆ, ಅವರಿಗೆ ಈ ಹಾಲಲ್ಲಿ ಕೂತ್ಕೊಂಡು ನಿಮ್ಮ BLD ಸಂಸ್ಥೆ ಆಡಳಿತಾಧಿಕಾರಿಗಳಿಗೆ ಜೊತೆಗೆ ನಿಮ್ಮ ಮೇಸ್ಟ್ರಿಗೆ ಅದೇನು ಇಷ್ಟು ತಲೆ ಕೊಟ್ಟು ಪಬ್ಲಿಕ್ಗೆ ಚೆನ್ನಾಗಿ ಸುಳ್ಳು ಹೇಳ್ತಾ ಇದ್ರಿ. ಇಸ್ರೋ ಹೇಳ್ತಾ ಇದ್ರಿ ನೀರು ಜಾಸ್ತಿ ಇತ್ತು ಅಂತ, ಈಗ ಹೇಳ್ತಾ ಇದ್ರಿ ಭೂಮಿ ಜಾಸ್ತಿ ಇದೆ ಅಂತ. ಫೀಚರ್ಸ್ ತಗೊಳ್ಳಿ, ಎರಡರಲ್ಲಿ ಒಂದೇ ಇರೋದಕ್ಕಿಂತ ನಿಜ ಹೇಳಿದ್ರಿ, ಭೂಮಿಯಲ್ಲಿ ನೀರು ಜಾಸ್ತಿ ಇಲ್ಲ, ಭೂಮಿಯಲ್ಲಿ ಭೂಮಿ ಜಾಸ್ತಿ. ಮತ್ತು ಈಗ ನೀವು ಹೇಳಿದ್ರು, ನಾವು ಕಲಿತಿದ್ದು 1ನೇ ತರಗತಿ ಪರ್ಸನ್ ಅದರಿಂದ ಶುರುವಾಗಿದೆ. 70ಕ್ಕಿಂತ ಒಂದು ಜಾಸ್ತಿ, 71 ಡಬಲ್ ಆದರೆ 142ಕ್ಕಿಂತ ಒಂದು ಜಾಸ್ತಿ. ಈಗ ನೀವೇನು ಹೇಳ್ತಿರಲ್ಲ, ಇದು ಅಷ್ಟು ಸೂಪರ್ ಸೆನ್ಸ್ ನೀವು ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಹೇಳಿದ್ರೆ ನಮ್ಗಿಂತ ಶಾಣೆಯಾಗಲಿ. ಆದ್ರೆ ನಿಮಗಿಂತ ಯಾಕೆ ಅನುಭವಿತ್ತಲ್ಲ, ಅನುಭವಿಸಿದ ಶೈಲಿ ಹೇಗಿತ್ತು? ಇಲ್ಲ ಕಾಮನ್ ಸೆನ್ಸ್ಗಿಂತ ಸೂಪರ್ ಸೆನ್ಸ್ ಕಾಮನ್ ಸೆನ್ಸ್ ಕಂಪೇರ್ ಮಾಡೋದು. ಸೂಪರ್ ಸೆನ್ಸ್ ನೋಡೋಕೆ ಹೆಲ್ಪ್ ಆಗ್ತದೆ, ಬಟ್ ಕಾಮನ್ ಸೆನ್ಸ್ ಇದ್ರೆ 100% ಹೆಲ್ಪ್ ಆಗ್ತದೆ. ಮೆಥಡ್ ನಂಬರ್ 1 ಮಜಾ ನೋಡ್ರಿ. ಒಂದೇ ನಂಬರ್ ಎಂಟತ್ರ 8, 1ಕ್ಕೆ 7 ಕೂಡಿಸಿದ್ರೆ 8, 3ಕ್ಕೆ 5 ಕೂಡಿಸಿದ್ರೆ 7ಕ್ಕೆ 10 ಕೂಡಿಸಿದ್ರೆ ಪ್ರತಿ ಸಲ 8 ಆಗೋದ್ರೆ 4ಕ್ಕೆ 6 ಕೂಡಿಸಿದ್ರೆ 8 ಬರಲಿಲ್ಲ. 5ಕ್ಕೆ 8 ಕೂಡಿಸಿದ್ರೆ 8 ಬಂದಿಲ್ಲ. 6ಕ್ಕೆ 3 ಕೂಡಿಸಿದ್ರೆ 8 ಬರಲಿಲ್ಲ. 1, 4, 5 + 3 ಹಾಗಾದ್ರೆ ಇದು ಹೋಗ್ತದೆ. ಇದು ಕಾಮನ್ ಸೆನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ಕಾಮನ್ ಸೆನ್ಸ್ ಮೇಲೆ ಇರ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ C ಫಾರ್ ಕಾಂಪಿಟೇಷನ್, C ಫಾರ್ ಕ್ರಿಯೇಟಿವಿಟಿ, C ಫಾರ್ ಕಾಮನ್ ಸೆನ್ಸ್. ಸಾಮಾನ್ಯ ಏನು 8 ದೊಡ್ಡದ 17 ದೊಡ್ಡದು ಅಂದ್ರೆ ಚಿಕ್ಕ ಸಂಖ್ಯೆ
ಸಂಖ್ಯೆ ದೊಡ್ಡದಾಗೈತ್ರ ಸರಿ 17 ದೊಡ್ಡ 35 ದೊಡ್ಡದು 35 70 ಹಂಗಾರೆ ಬರ್ಬರ್ತ ಚಿಕ್ಕ ಸಂಖ್ಯೆ ದೊಡ್ಡದು ಇನ್ನೂ ದೊಡ್ಡದು ಮತ್ತು ದೊಡ್ಡದು ಮತ್ತಷ್ಟು ದೊಡ್ಡದು ದೊಡ್ಡದಲ್ಲ ಯಾರಿಗೆ ಹೋಲಿಸಿದ್ರೆ ಯಾವ ದೊಡ್ಡದೈತೆ ಅದು ಸರಿ. ಕಾಮನ್ ಸೆನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಅ ಗೇಮ್ ಆಫ್ ಕಾಮನ್ ಸೆನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಅ ಗೇಮ್ ಆಫ್ ಕ್ರಿಯೇಟಿವಿಟಿ. Competitive exam is a game of logical thought. Competitive exam is a game of analytical skills. Competitive exam is a game of simple observation. Nothing more than that. So, I formula ಗೊತ್ತಿರಬೇಕು, ನಾನು ಮ್ಯಾಥ್ಸ್ ಕಲ್ತಿರಬೇಕು, ನಾನು 10th ಆದ್ಮೇಲೆ ಮ್ಯಾಥ್ಸ್ ಕಲಿಲಿಲ್ಲ. ಮೇಡಮ್ ಹೇಳಿದ್ರು, I come from BA background and she got selected as the postal assistant. First service ಮಾಡಿದ postal assistant ಆಗಿ 7 ವರ್ಷ ಕೆಲಸ ಮಾಡಿದ್ದಾನೆ. Parallelly, I prepared for the competitive exams. See that ನಮ್ಮಲ್ಲೆಲ್ಲ ಈ ಬ್ಯಾಂಕ್ ಕೋಚಿಂಗಿಗೆ ಮಹಾರಾಷ್ಟ್ರ ರಾಜ್ಯದಿಂದ ಬರುವಂಥ ಮಕ್ಕಳ್ರಿ ಮ್ಯಾಕ್ಸಿಮಮ್ BA ಬರ್ತಾರೆ. ನಮ್ಮ ರಾಜ್ಯದ ಬ್ಯಾಂಕ್ ಕೋಚಿಂಗ್ ಅಂದ್ಕೊಳ್ಳೆ ಫಸ್ಟ್ ರಿಯಾಕ್ಷನ್ ಸರ್ ನಾ ಬಿಕಾಮ್ ಮಾಡಿಲ್ರಿ, ನಾ ಕಾಮರ್ಸ್ ಹೋಗಿಲ್ಲ. ಯಾರಿಗಾರ ಬ್ಯಾಂಕ್ ಉದ್ಯೋಗ ಹೋಗ್ಲಿಕ್ಕೆ ಕಾಮರ್ಸ್ ಹೋಗ್ಬೇಕಂತ ಯಾರಿಗಾರೆ ಎನಿ ಗ್ರಾಜುಯೇಟ್ ಇಸ್ ಎಲಿಜಿಬಲ್ ಫಾರ್ ಇಟ್. ಈ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಯಾರು ಕುಂತೀವಿ ಅಂತ ನಮ್ಮೆಲ್ಲರ ತಲೆ TET CET ಇದನ್ನು ಬಿಟ್ಟು ಮತ್ತೇನು ಆಪ್ಷನ್ಸ್ ಇದಾವೆ ವಿ ಹ್ಯಾವ್ ನೆವರ್ ಎಕ್ಸ್ಪ್ಲೋರ್ಡ್. ಈ ಕಳೆದ 3-4 ತಿಂಗಳ ಹಿಂದೆ ರೈಲ್ವೇಸ್ ಒಳಗೆ ಟೀಚರ್ಸ್ ನೇಮಕಾತಿ ಇರ್ತದೆ. ನಮ್ಮ ಹುಡುಗರು B.Ed ಆದವರಿಗೆ ರೈಲ್ವೇಸ್ ಪ್ರಿಪೇರ್ ಆಗಿದ್ರು ಸ್ವಲ್ಪ ಮ್ಯಾಥ್ಸ್ ಮೆಂಟಲಿಬಿಲಿಟಿ ಜನರಲ್ ಸೈನ್ಸ್ ಮಾಡಿದ್ರೆ ನಮಗೆಲ್ಲ ಬೋರ್ದು ಸರ ನಾ 10th ಆದ್ಮೇಲೆ ಮ್ಯಾಥ್ಸ್ ಬ್ಯಾಡ್ ಅಂತಾರ ಬೇರೆ ಸಬ್ಜೆಕ್ಟ್ ನೋಡಿದ್ವಿ. ನೀವು ಮತ್ತೆ ಮ್ಯಾಥ್ಸ್ ಓದಿರ್ತಿಲ್ಲ ನಮಗೆ ಬೇಕಾಗೋದು. ರೈಲ್ವೇಸಲ್ಲಿ ಯು ಕ್ಯಾನ್ ಬಿ ಟೀಚರ್ಸ್, ಮಿಲಿಟರಿಯಲ್ಲಿ ಯು ಕ್ಯಾನ್ ಬಿ ಟೀಚರ್ಸ್, ನವೋದಯ ವಿದ್ಯಾಲಯ ಸಂಘಟನೆ, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಯು ಕ್ಯಾನ್ ಬಿ ಟೀಚರ್ಸ್. ಇವತ್ತು ಬಹಳಷ್ಟು ಆರ್ಗನೈಸೇಷನ್ಸ್ಗಳಲ್ಲಿ ಟೀಚರ್ಸ್ ನೇಮಕಾತಿ ನಡೀತಾ ಇದೆ, ಬೋತ್ ಇನ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಇನ್ ಪ್ರೈವೇಟ್ ಸೆಕ್ಟರ್. ನೀವು ಏನು ಕೆಲಸ ಮಾಡ್ತಿದ್ದೀರೋ ಯು ಆರ್ ನಾಟ್ ಎಂಜಾಯಿಂಗ್ ದ ಜಾಯ್ ಆಫ್ ಲರ್ನಿಂಗ್. ನೀವು ನಿಮ್ಮ ಕಲಿಕೆಯನ್ನು ಆಸ್ವಾದಿಸ್ತಾ ಇಲ್ಲ, ನೀವು ನಿಮ್ಮ ಕಲಿಕೆಯನ್ನು ಗೌರವಿಸ್ತಾ ಇಲ್ಲ, ನೀವು ನಿಮ್ಮ ಕಲಿಕೆಯನ್ನು ನೀವು ಸಮರ್ಪಿಸಿಕೊಡ್ತಾ ಇಲ್ಲ. ಎಲ್ಲರೂ ಹೇಳಿದ್ರೆ ನೀವು ಹೇಳಾತೀರಿ ಎಷ್ಟು ಜಾಬ್ ಭಾಳ ಕಡಿಮೆ ಇದಾವೆ. B.Ed ಮೊದಲಷ್ಟು ಕಾಂಪಿಟೇಷನ್ ಇಲ್ಲರಿ, 2 ಲಕ್ಷ ಸೀಟ್ ಮಾಡಿಬಿಟ್ರಿ, ಎಲ್ಲರೂ B.Ed ಮಾಡಾತಾರೆ ಈಗ ಪ್ರತಿಯೊಬ್ಬರು ಸರ್. ಅಪಾಯಿಂಟ್ ಟು ನೋಟೆಡ್ ಸ್ನೇಹಿತರ, ನಾನು ಈ ಫೀಲ್ಡಲ್ಲಿ 2 ದಶಕಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ದೇನೆ. ಇಡೀ ದೇಶದಲ್ಲಿ ಅಲ್ಲಲ್ಲ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಸರ್ಕಾರಿ ನೌಕರಿಗಳನ್ನು ಕೊಟ್ಟಂತ ದೇಶ, ಕೊಡ್ತಾ ಇರುವಂತ ದೇಶ ಅದು ನಮ್ಮ ದೇಶ, ಭಾರತ ದೇಶ. ಬರೀ ಸರ್ಕಾರಿ ಹುದ್ದೆ ಪ್ರೈವೇಟ್ ಕೂಡ ಟೀಚರ್ಸ್ ಆಗ್ಬೇಕಲ್ಲ. ಏನು ಸರ್ ಬಡಪಾಯಿ ಟೀಚರ್ ಹಡೆಯಲ್ಲ ಕೇಳ್ತೀನಿ. ಈಗ ಸದ್ಯ ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. ಟೀಚರ್ಸ್ ಸ್ಯಾಲರಿ ಇನ್ ಟರ್ಮ್ಸ್ ಆಫ್ 6 digits per month. ಶಿಕ್ಷಕರ ಸಂಬಳ 6 ಅಂಕಿಗಳಲ್ಲಿ ಅಂದ್ರೆ ಬಿಡಿ 10, 100, 1000, 1000, ಲಕ್ಷ. ನಿಮಗೆ ದೇಶದ ವಿಶೇಷತೆ ಗೊತ್ತಿರಲಿಕ್ಕಿಲ್ಲ. ಸರ್ಕಾರಿ ಹುದ್ದೆ ಹೋಗ್ಲಿಕ್ಕೆ ಮಿನಿಮಮ್ 10th ಆಗಿರ್ಬೇಕು. ಈಗ ಬಿಡ್ರೆ ಸರಿ ಕಾಂಪಿಟೇಷನ್ ಭಾಳ ಆಗಬೇಕು, PU ಆಗಿರ್ಬೇಕು, ಡಿಗ್ರಿ ಆಗಿರ್ಬೇಕು, ಎಲ್ಲರೂ ಹೊಡೆದಾಡ್ಬೇಕು. ನೆನಪಿರಲಿ, ಇಡೀ ಜಗತ್ತಿರಲಿ ಒಂದೂ ದಿನ ಶಾಲೆಗೆ ಹೋಗದೇ ಇರುವಂಥ ಅಭ್ಯರ್ಥಿಗಳಿಗೆ ನಾವು ಸರ್ಕಾರಿ ನೌಕರಿ ಕೊಡ್ತಿದ್ವಿ. ಅದು ನಮ್ಮ ದೇಶ ಭಾರತ. ಶಾಲೆಗೆ ಹೋಗದೇ ಇದ್ದಾಗ ಸರ್ಕಾರಿ ನೌಕರಿ ಕೊಟ್ಟಂಥ ದೇಶ ನಿಮಗೆ. ಶಾಲೆಗೆ ಹೋಗ್ತಾ ಇದ್ದಾರೆ 5ನೇ ತರಗತಿಗಳಿಗೆ 30-35 ಸಾವಿರ ರೂಪಾಯಿ ಸಂಬಳ ಕಾಮನ್. ಸೊ ನಾವು B.Ed ಆಗಿದ್ರೆ 10,000 ಕೊಟ್ಟರೆ ಸಾಕಾಗ್ತೀವಿ. ಇವಾಗ ಫಾರ್ ಗ್ಯಾರಂಟಿ ಸರ್ ನಾನು ಹೇಳೋ ವಿಷಯವನ್ನು ದುಡ್ಡು ಕಾಸಿನ ಜೊತೆ ಕಂಪ್ಯಾರಿಸನ್ ಅಂತ ನಾನು ಹೇಳ್ತಿಲ್ಲ. ನಮ್ಮ ಮೈಂಡ್ ಸೆಟ್ ನಾನು ಇದರಿಂದ ಆಚೆ ಬರಬೇಕಾಗುತ್ತೆ. ಹಾಗೆ ಈಗ ಫ್ಯೂಚರಿಸ್ಟಿಕ್ ಟೀಚರ್ಸ್ ಇದೆ. ವಾಟ್ ಆರ್ ದಿ ರಿಕ್ವೈರ್ಮೆಂಟ್ಸ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಎಸ್ ಸರ್ ರೋಬೋಟ್ ಬಂದಾಗ ನಮ್ಮನ್ನು ರಿಪ್ಲೇಸ್ ಮಾಡೋದು ಇಂಪಾಸಿಬಲ್. ಯಾವ ರೋಬೋಟ್ ಬಂದರೆ ಅಕ್ರಮವನ್ನು ರಿಪ್ಲೇಸ್ ಮಾಡಿದ್ರು, ಯಾವ ರೋಬೋಟ್ ಬಂದರೆ ಟೀಚರನ್ನು ರಿಪ್ಲೇಸ್ ಮಾಡೋಕ್ಕಾಗುತ್ತೆ, ಯಾವ ಡಿಜಿಟಲ್ ಬೋರ್ಡ್ ಬಂದರೆ ಬ್ಲ್ಯಾಕ್ ಬೋರ್ಡನ್ನು ರಿಪ್ಲೇಸ್ ಮಾಡೋಕ್ಕಾಗುತ್ತೆ, ಯಾವ ವೈಟ್ ಬೋರ್ಡ್ ಬಂದರೂ ಬ್ಲ್ಯಾಕ್ ಬೋರ್ಡ್ ಚಾಕ್ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇದೆ. ಇಂಪಾಸಿಬಲ್. ಅಫ್ಕೋರ್ಸ್ ಇದ್ರದ್ದು ಇಂಪ್ಯಾಕ್ಟ್ ಬೇರೆ ಇರ್ತೈತಿ, ಅದರದ್ದು ಇಂಪ್ಯಾಕ್ಟ್ ಬೇರೆ ಇರ್ತೈತಿ. ನಮಗೆ ಟೆಕ್ನಾಲಜಿ ಇರಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲರ ಗುರುಕುಲ್ ಸಿಸ್ಟಮ್ ಚೇಂಜ್ ಆಗಿದೆ. ಈಗಲೂ ಟೀಚರ್ಸ್ ಬೇಕು, ಲರ್ನರ್ಸ್. ಬಟ್ ಹೆಂಗಾಗೈತೆ ಅಂದರೆ ಒಂದನೇ ಹೋಗೈತೆ ಇದೆ ಮಲ್ಟಿಪಲ್ ವೇಸ್. ನನಗೆ ಗೊತ್ತಿದ್ದದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮಗೆ ಗೊತ್ತಿದ್ದು ನೀವು ನನ್ನ ಜೊತೆ ಶೇರ್ ಮಾಡ್ತೀನಿ. ನಾವು ಇಬ್ಬರಿಗೂ ಗೊತ್ತಿರೋದು ಇಬ್ಬರು ಹೊರಗಡೆ ಹೋಗಿ ಮತ್ತೆ ಕಲ್ತು ಬರ್ತೀವಿ. ದಿಸ್ ದ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಎಜುಕೇಶನ್ ವಿಚ್ ಹಸ್ ಬೀನ್ ಗ್ಲೋಬಲಿ ಇಂಟೆನ್ಸಿಫೈಡ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಬಹಳಷ್ಟು ಚೇಂಜಸ್ ಆಗಿದೆ. ಆ ಗ್ಲೋಬಲ್ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ನಾವು ರೆಡಿ ಎಸ್ ಯು ಹ್ಯಾವ್ ದ ರೈಟ್. ಅದು ಬಿಟ್ಟು ಆ ಪಕ್ಷ ಹ್ಯಾಂಗ್ ಮಾಡ್ತೀವಿ ಸರ್? ಅಬ್ಸಲ್ಯೂಟ್ಲಿ ನೋ. ನಮ್ಮಲ್ಲಿ ಇನ್ನು ಮುಂದಿನ 10 ವರ್ಷದೊಳಗೆ ಅತಿ ಹೆಚ್ಚು ನೇಮಕಾತಿ ಇರುವುದನ್ನು ಶಿಕ್ಷಕರ ನೇಮಕಾತಿ. ಕೀಪ್ ಇಟ್ ನೋಟ್. ಅತಿ ಹೆಚ್ಚು ನೇಮಕಾತಿ ನಡೀತದೆ, ಹೆಚ್ಚು ಸ್ಯಾಲರಿ ಕೊಡ್ತಾರೆ. ಬಟ್ ಆಬ್ಸ್ಟಕಲ್ ಏನು? ಒಂದು ಕಥೆ ಹೇಳ್ತೀನಿ. ಐ ವರ್ಕ್ ಆಸ್ ಅ ಸ್ಕೂಲ್ ಟೀಚರ್. ಅಂದ್ರೆ ನಮ್ದು ಟ್ರಿಪ್ ಅಂದ್ರೆ ಹೆಂಗಿರುತ್ತೆ? ನಮ್ದು ಬಿಸಿಲು ನಮ್ಮ ಟ್ರಿಪ್ ಹೆಂಗಿರ್ತೈತಿ? ಹೊಳಿ, ನೀರ, ಕಾಡ, ಹಸರ, ಬೆಟ್ಟ, ಗುಡ್ಡ.
ನೇಚರ್ ನೋಡಿದ್ರೆ ಖುಷಿ ಅನಿಸ್ಬೋದು. ಆ ಟ್ರಿಪ್ ಹೈಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಕರಾವಳಿ ತೀರಕ್ಕೆ ಪ್ರವಾಸಕ್ಕೆ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ರೆ ಹಸು ಹೊರತು ನಡಕ್ಕೆ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡ್ಬೇಕಾದ್ರು ನಡಕ್ಕೆ ರಸ್ತೆಲಿ ಒಂದು ಕಡೆ ಜಂಗಲ್, ಇನ್ನೊಂದು ಕಡೆ ನೀರು, ನದಿ, ಸಮುದ್ರ. ನಡಕ್ಕೆ ಭಾಳ ಬ್ಯೂಟಿಫುಲ್ ಇರ್ತದೆ ಸದ್ಯ ನೋಡಕ್ಕೆ. ಅಲ್ಲಿ ಸ್ಟಾಪ್ ಮಾಡಿದ್ವಿ, ಹುಡುಗರೆಲ್ಲ ಅವ್ರು ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ವಿ. ಮಸ್ತಾಗಿ ನೇಚರ್ನಾಗ ಒಂದು ತುತ್ತು ಸ್ವಲ್ಪ ಹೆಚ್ಚ ಹೋಗ್ತು, ಮಸ್ತಾಗಿ ತೊಗೊಂಡು ಅಡ್ಡಾಡಕ್ಕೆ ಖುಷಿಯಾಗಿ ಸರ್ ಮುಂದೆ ಪ್ರವಾಸ ಮಾಡಿ ಸಾಕಿತ್ತು. ಎಲ್ಲ ಬಿಸಿಲು ಮಾಡಿ ಹೋಗಿ ಬಾಬು ನಮಗೂ ಹೊಸದಾಗಿತ್ತು. ಮತ್ತು ಮುಂಜಾನೆ ಹೋಗ್ತೇವೆ ಆ ಅಂತೇಳಿ ನಾವು ಒಂದು ಮಾಡಿ ತೊಗೊಂಡು ಟೈಮ್ ಆಯ್ತು, ಗಾಡಿ ಹತ್ತಿದ್ವಿ, ಅಟೆಂಡೆನ್ಸ್ ನೋಡ್ತೀವಿ. ಹುಡುಗರು ಅಲ್ಲಿ ಅಡ್ಡಾಡಕ್ಕೆ ಹೋಗಿ ಎಲ್ಲ ಬಂದಾಗ ಅಟೆಂಡೆನ್ಸ್ ನೋಡ್ತೀವಿ. ಈ ಹುಡುಗರು ಮಿಸ್ಸಿಂಗ್ ರೀ. ಟೀಚರ್ ಆಗೋದು ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ಯಾರು ಫೋನ್ ಹಚ್ಚಿ ಹೇಳಿದ್ರು ಮನೆಗೆ ಅವ್ರ ಅಪ್ಪ ಶುರು ಮಾಡಿ, ನೀವು ಏನು ಮಾಡ್ತೀರಿ ಗೊತ್ತಿಲ್ಲ ಮಾಸ್ತರ್, ನನಗೆ ನನ್ನ ಮಗ ನನಗೆ ಬೇಕು ಕರ್ಕೊಂಡ್ಬರ್ರಿ. ಅದು ಡಿಪಾರ್ಟ್ಮೆಂಟ್ ನಾವು ಓದಾಡಕತ್ತೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕನ್ಸಲ್ಟ್ ಮಾಡಕ್ಕೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕನ್ಸಲ್ಟ್ ಮಾಡಕ್ಕೆ ನಮಗೂ ಗೊತ್ತಿಲ್ಲ. ಏನಾಗಿದೆ ಪಾಪ ಎರಡು ಹುಡುಗರು ಜಗಲೇ ಹೋಗ್ಯವ್ರೆ, ಹೊರಗೆ ಬರಕ್ಕೆ ದಾರಿ ಗೊತ್ತಾಗಿಲ್ಲ. ಟೀನೇಜರ್ಸ್ ಖುಷಿಯಿಂದ ಹಂಗೆ ಕೂತು ಹೋಗ್ತಾವೆ. ಇಲ್ಲಿ ಆ ಕೂತು ಕೇಳಿಸಬೇಕು, ಒಳಗೆ ಹೋಗ್ತಾವೆ, ದಾರಿ ಗೊತ್ತಾಗುತ್ತೆ. ನಾವು ಕರ್ಕೊಂಡು ಅವ್ರಿಗೆ ಕೇಳಿಸಲ್ಲ, ಅವ್ರಿಗೆ ಕರ್ಕೊಂಡು ದಟ್ಟವಾದ ಕಾಡು, ಹೆವಿ ಟ್ರಾಫಿಕ್ ಐತಿ. ನಮ್ಮ ಜರ್ನಿ ಸ್ಟಾಪ್ ಆಗಿಬಿಡ್ತೀವಿ, ಜರ್ನಿ ಡಿಸ್ಟರ್ಬ್ ಆಗಿಬಿಡ್ತೀವಿ. ಹಿಂಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲಕ್ಕೆ ರಾತ್ರಿ ಆದ್ಮೇಲೆ ಅಲ್ಲೇ ನಿಂಗೆ ಸ್ಟ್ರೀಟ್ ಲ್ಯಾಂಪ್ ಮೇಲೆ ಆಗೋದಿಲ್ಲ, ಒಳ್ಳೆ ರಸ್ತೆ ಹೋಗಿಲ್ಲ, ಕಾಡು ಮಾಡಿದ್ರು ಅವ್ರಿಗೆ ಕೂಗಾಟ ಚಿರಾಟ ದಾರ ಶಾಂತ ಆದ್ಮೇಲೆ ಅವ್ರ ಪ್ರಪಂಚ ಶುರು ಆಗ್ತದೆ. ಜೋಗರಿಗೆ ಮನೆ ಕೇಳಿಸ್ತೀವಿ, ಅದೇ ಹುಲಿನೋ ಸಿಂಹನೋ ಚಿಲುಕೆಯೋ ಕರಡು ಬರ್ತೀವಿ. ಆವಾಜ್ ಕೇಳಿ ಹೆದರ ಹೋಗ್ಬೇಕು. ಆವಾಜ್ ಯಾವ ದಿಕ್ಕಿಗೆ ಬರ್ತದೆ ಅದ್ರ ವಿರುದ್ಧ ದಿಕ್ಕಿಗೆ ಓಟ. ಕಲ್ಲ ಮುಳ್ಳ ಬೆಟ್ಟ ಗುಡ್ಡ ಹಾವ ಏನು ತುಳಿಯಾಕಿರ್ತೇವೆ ಗೊತ್ತಿಲ್ಲ, ಅದೇ ಹುಡುಗರು ಇಬ್ರು ಒಟ್ಟಿಗೆ ಓಡಾಡ್ತಾರ. ಕ್ಲೋಸ್ ಫ್ರೆಂಡ್ಸ್ ಇದ್ರು, ಚಳಿ ದೋಸ್ತರು. ಓಡಾಕತ್ತಾರ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದೊಂದು ಸ್ಪೀಡ್ ಹೆಂಗೆ ಸಿಗ್ತಾವೆ ಮುಂದಕ್ಕೆ, ಇನ್ನೊಂದು ಸ್ಪೀಡ್ ಸಿಕ್ಸ್ಲೋ ಇತ್ತು ಹಿಂದೂ ನಮ್ಗೆ ಸೆನ್ಸ್ ಏನಂದ್ರೆ ಈ ನಮ್ಮ ಮಗ ನಾನು ಬಿಟ್ಟು ಮುಂದೆ ಹೋಗಿ ಹತ್ಕೋತಾವ. ಅವ ಹಿಂದೆ ಹುಲಿ ಬರಕ್ಕೆ ಮಾಡ್ಬಿಟ್ರೆ ಹದಿನೈದಕ್ಕೆ ಮಾತಾಡ್ಸೋಕೆ ಶುರು ಮಾಡಿ, ಯಾರ ಮುಂದೆ ಹೊಂಟಾಗ ಡಿಸ್ಟರ್ಬ್ ಮಾಡ್ಬೇಕು. ಈಗ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾರೆ ಫ್ರೆಂಡ್ಸ್, ಈಗ ಏನು ಸರ್ಕಸ್ ಮಾಡಿದ್ರು ಮಾತಾಡೋಲ್ಲ, ಸುಮ್ಮನೆ ಅವ್ರಿಗೆ ಸೀರಿಯಸ್ ಆಗಿ ಕೂತ್ಕೊಂಡು ನೋಡ್ತಾರೆ. 3 ಮಂದಿ ಮಾತಾಡ್ಸ್ತಾರೆ, ನಿಮ್ಗೆ ಡಿಸ್ಟರ್ಬ್ ಮಾಡೋದಕ್ಕೆ ನಾವು ಹೋಗೋದ. ಅವ ಹಿಂದೆ ನಾವು ಮಾತಾಡ್ಸೋಕೆ ಶುರು ಮಾಡಿದೆ, ಏನು ದೋಸ್ತ ಏನು ಹೇಳ್ತಾವ ದೋಸ್ತ ಗೊತ್ತಿರ್ತಾವ. ಈ ನಮ್ಗೆ ಯಾಕೆ ಮಾತಾಡ್ಸೋದು ಪರ್ಫೆಕ್ಟ್ ಇರ್ತಾವ. ಇಬ್ರು ಒಟ್ಟಿಗೆ ಒಂದ ನೆಂಚಿನಾಗ ಕೊಡೋರು, ಒಟ್ಟಿಗೆ ಉಟ್ಕೊಳ್ಳೋರು ಪಕ್ಕ ಗೊತ್ತಿರ್ತಾವ. ಇಲ್ಲಿ ಒಂದು ಕಡೆ ಓಡಾಕ್ ಆಗ್ಬಿಡ್ತು, ಹೌದು ದೋಸ್ತ ನನಗೂ ಓಡಾಕ್ ಆಗ್ಬಿಡ್ತು. ಇಲ್ಲ ನನಗೆ ಭಾಳ ತ್ರಾಸಾಗತ್ತೆ, ನನಗೂ ತ್ರಾಸಾಗತ್ತೆ, ನನಗೆ ರಸ್ತೆ ಕಾಣಬಾರ್ದು, ನನಗೂ ಕಾಣಬಾರ್ದು. ನಾವು ನೋಡೋದು ನೀ ಕಾಲಿಗೆ ರಕ್ತ ಬರಾಕತ್ತಿ, ನನಗೆ ಕಲ್ಲಿಗೆ ಪೆಟ್ಟು ಹತ್ತೈತಿ, ನನಗೂ ಕಾಲಿಗೆ ರಕ್ತ ದಬ ಸೊರಾಕತ್ತಿ. ಕೊನೆಗೆ ಹಿಂಗೆ ಹೇಳೋದ್ರೆ ಕನ್ಫರ್ಮ್ ಆಯ್ತು, ಈ ನನ್ನ ಮಗ ನಿಲ್ಸೋದಿಲ್ಲ, ನಾನು ಎಷ್ಟು ಮಾತಾಡ್ತೀನೋ ಇನ್ನೂ ಸ್ಪೀಡ್ ಹೋಗ್ತಾನೋ, ನಾನು ಇಬ್ಬರು ನಡುವೆ ಯಾರು ಹಚ್ಚಾಗತ್ತೆ ಸೆನ್ಸ್. ಪಕ್ಕ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಚೀರ್ಬಿಟ್ಟ. ಮಾರಾಯ ಅರ್ಥಕತ್ತಿಲ್ಲ ನನಗೆ, 2 ಸಲ ಹೇಳಿದ್ದೇನೆ ನಾನು ಎಷ್ಟು ಜೋರ್ಸೆ ಹುಡುಗಿ ಹುಲಿಗಿಂತ ಜೋರ್ಡಕ್ಕೆ ಸಾಧ್ಯ ಇಲ್ಲ, ಗೊತ್ತಾಗೋಲ್ಲ. ಅವ್ನು ಮಾಡಕೂಲಾಗಿಲ್ಲ. ಅಯ್ಯೋ ದೋಸ್ತ, ಈ ಹುಲಿಗಿಂತ ನಾ ಜೋರು ಹೊಡತಾನಂತ ಯಾರು ಹೇಳಪ್ಪ ನನಗೆ? ಸ್ವಲ್ಪ ನಾನು ನಿನಗಿಂತ ಜೋರು ಹೊರಡು ಸಾಕು. ಇದು ಹಾಗೆ ಗೊತ್ತಾಗ, ನಾ ನಿನಗಿಂತ ಜೋರು ಹಾಕ್ಬಿಡಿದ್ರೆ ಫಾಸ್ಟ್ ಹುಲಿ ನಿಂಗೆ ಹಿಡಿಬೇಕ, ನಿನ್ನ ತಂದು ಖಾಲಿ ಮಾಡೋದ್ರಿಂದ ನಾನು ತಪ್ಪಿಸ್ಕೊತಾನಲ್ಲ. ಈ ಕಥೆಗಳು ನಮ್ಮೆಲ್ಲರ ಕಾಂಪಿಟೇಟಿವ್ ಎಕ್ಸಾಮ್ ಜರ್ನಿದು ನೇರವಾಗಿರುವಂಥ ಸಂಗತಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ಕೋರ್ ಎಷ್ಟಾಗುತ್ತೆ? ಸರ್ ನಾವು ಹಳ್ಳಿಗೆ ಬಂದಿದ್ರೆ ನಮ್ಮ ಮನೆಯಾಗ ಯಾವ ಶಾಲೆ ಕಲ್ತಿದ್ರೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಕಷ್ಟ ಇದೆ, ಇನ್ನೂ ಬೇರೆ ಸಂಸ್ಥೆ ರೂಪಾಯಿ ನಮ್ಗೆ ಗಟ್ಟಿಲ್ಲ, ಅವ್ನು ಸ್ವಲ್ಪ ಅವಕಾಶ ಕೊಟ್ಟಿದ್ರೆ ಸ್ವಲ್ಪ ಕ್ಲಿಯರ್ ಮಾಡಾಕ್ತಿದ್ರೆ ನಮಗೆ ಬೇರೆ ಊರಿಗೆ ಕಲಿಯಾಕೆ ಆಗಿದ್ರೆ, ನಮ್ಗೆ ಇಂಗ್ಲೀಷ್ ಕೊಡಿದ್ರೆ, ನಾವು ಸ್ಕೂಲ್ನಾಗ ಇದ್ದಾಗ ನಮ್ಮ ಮ್ಯಾಥ್ಸ್ ಅಷ್ಟು ಚಲೋ ಆಗಿದ್ರೆ ಸರ್ ನಾವು ಲಾಸ್ಟ್ ಟೈಮ್ ಸ್ಟೂಡೆಂಟ್ ಹೊಲ ಮನೆ ಮಾಡ್ಬಿಟ್ಟು ಕೂಲಿ ಮಾಡ್ಬಿಟ್ಟು ಬಂದಿದ್ವಿ, ಈಗ ಮುಂದೆ ಏನು ಮಾಡ್ಬೇಕು ಗೊತ್ತಾಗುತ್ತೆ. ಈಗ ಆಲೋಚನೆ ಸಿ ಗ್ರೇಡ್ನಾಗ ಪಾಸ್ ಆಗುತ್ತೆ. ನಮ್ಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗೋದ್ರೆ ಭಾಳ ಕಷ್ಟ ಆಗುತ್ತೆ. ಹೆಂಗೆ ಮಾಡೋದು? ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ನೀವು 100% ಸ್ಕೋರ್ ಮಾಡಬೇಕು ಅನ್ನೋ ಲಿಮಿಟೇಷನ್ ಇರಲಿಲ್ಲ. 90% ನಾಟ್ ರಿಕ್ವೈರ್ಡ್. ಬಟ್ ನಿಮ್ಮ ಜೊತೆ ಏನು ಸ್ಪರ್ಧೆ ಮಾಡ್ತಿದ್ದಾರಲ್ಲ ಈ ಟ್ರ್ಯಾಕಲ್ಲೇ, ಅವ್ರಿಗಿಂತ ಒಂದು ಕಾಲು ಮಾರ್ಕ್ಸ್ ಜಾಸ್ತಿ ಓಡ್ತಿದ್ದಾರಲ್ಲ, ಅವ್ರಿಗಿಂತ ಸ್ವಲ್ಪ ಮುಂದೆ ಕೇಳಿ. ದಟ್ಸ್ ನಾಟ್ ದ ರಿಕ್ವೈರ್ಮೆಂಟ್, ದಟ್ ಇಸ್ ನಾಟ್ ದ ಎಕ್ಸ್ಪೆಕ್ಟೇಷನ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಕ್ಸಸ್. ನಿಮ್ಮ ಜೊತೆ ಏನು ಸ್ಪರ್ಧೆ ಮಾಡ್ತಿರ್ತಾರಲ್ಲ ಅವ್ರಿಗಿಂತ ಮುಂದೆ ಇರಬೇಕು. 97, 98
ಲೇಟೆಸ್ಟ್ ಅಲ್ಲಿ ನೋಟಿಫಿಕೇಶನ್ ಆಗಿತ್ತು. ಇನ್ನು ಆನ್ಲೈನ್ ಎಕ್ಸಾಮ್ಸ್ಗಳು ಈಗ ಶುರುವಾಗಿರಲಿಲ್ಲ ಅಕ್ರಾಸ್ ಇಂಡಿಯಾ. ಅವರು ನೋಟಿಫಿಕೇಶನ್ ಕೊಟ್ಟಾಗ ಆನ್ಲೈನ್ ಹೇಳಿರಲಿಲ್ಲ, ಆಫ್ಲೈನ್ ಹೇಳಿರಲಿಲ್ಲ. ಸುಮ್ಮನೆ ಅಪ್ಲಿಕೇಶನ್ ತಗೊಂಡು ಸಡನ್ ಆಗಿ ಇನ್ನೊಂದು 15 ದಿವಸ ಬಿಟ್ಟು ಎಕ್ಸಾಮ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಹಾಲ್ ಟಿಕೆಟ್ ಎಲ್ಲ ಮನೆಗೆ ಬಂದ್ರೆ ಆ ಹಾಲ್ ಟಿಕೆಟ್ ಹಿಂಭಾಗದಲ್ಲಿ ಸೂಚನೆಗಳಲ್ಲಿ ಬರೆದಿದ್ದಾರೆ ಇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂತ. ಅದು ಹುಡುಗರು ಈಗ ಆನ್ಲೈನ್ ಎಕ್ಸಾಮ್ ಕಂಪ್ಯೂಟರ್ ಅಂದ್ರೆ ಗೊತ್ತಿಲ್ಲ, ಮೌಸ್ ಅಂದ್ರೆ ಗೊತ್ತಿಲ್ಲ, ಏನ್ ಮಾಡೋದು? ಅರ್ಧ ಜನ ಎದುರು ಬಿಟ್ಬಿಟ್ರು. ದ ಪಾಯಿಂಟ್ ಟು ಬಿ ನೋಟೆಡ್ ಫ್ರಮ್ ಇಂಡಿಯಾ ಅಂಡ್ ಫ್ರಮ್ ಕರ್ನಾಟಕ. ನಮ್ಮಲ್ಲಿ ಬರ್ತಾ ಬರ್ತಾ ಸ್ಪರ್ಧೆ ಹೆಚ್ಚಾಗಿದ್ದಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಐ ಮೀನ್ ಟು ಸೇ, ಈಗ ಒಂದು ಹುದ್ದೆ ಕನ್ಫರ್ಮ್ ಆಗ್ತಿದ್ದಾರೆ, 100 ಜನ ಅರ್ಜಿ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಆ 100 ಜನರಲ್ಲಿ ಎಕ್ಸಾಮ್ಸ್ ಬರೆಯೋದು 37 ಜನ ಮಾತ್ರ. ಮತ್ತೆ ಇನ್ನು 60 ಅವರಿಗೆ ಅರ್ಜಿ ಹಾಕೋಕ್ಕಿಂತ ಮೊದಲು ಅವ್ರ ರಿಸಲ್ಟ್ ಕೊಟ್ಟು ಅರ್ಜಿ ಹಾಕೋಕ್ಕಿಂತ ಮೊದಲು ಅವ್ರು ಅರ್ಹತೆ ಗೊತ್ತು. ಈ 37 ಜನರಾಗ 37 ಮಂದಿ ಒಂದು ಪೇಪರ್ ಬರ್ತಾರೆ, 2ನೇ ಪೇಪರಿಗೆ ಬರೋದಿಲ್ರಿ. 2ನೇ ಪೇಪರ್ ಬರೆಯೋದು 28 ಮಂದಿ ಅಡ್ಡಲ್ಲಿ. ಆ 28 ಮಂದಿ ರಿಸಲ್ಟ್ ಕೊಡೋದಿಲ್ರಿ. ಅದ್ರಾಗ ರಿಸಲ್ಟ್ ಕೊಡೋದು 11 ಮಂದಿ ಅಡ್ಡಲ್ಲಿ. ಆ 11 ಮಂದಿಯಾಗ 4ರಿಂದ 5 ಜನ ಸೆಲೆಕ್ಷನ್ ಆಗ್ತಾರೆ. ಆ 11 ಮಂದಿಯಾಗ 4ರಿಂದ 5 ಜನ ಸೆಲೆಕ್ಷನ್ ಆಗ್ತಾರೆ. ಅಂದ್ರೆ ಕಾಂಪಿಟೇಷನ್ 3 ಮಂದಿದ ಅಲ್ವಾ, ಅದು 11 ಮಂದಿ ಕಾಂಪಿಟೇಷನ್. ನಾವೇನ್ ಮಾಡತ್ತೀವಿ, 3 ಮಂದಿ ನೋಡಿ ಎದುರಾಕತ್ತೀವಿ, ನನ್ನ ಕಡೆ ಆಗ್ತತ್ತು ಇಲ್ಲ. ಈಗ ಸಪೋಸ್ ನಾವು B.Ed ಮುಗಿಸಿದ್ಮೇಲೆ ಎಲ್ಲೂ ಜಾಬ್ ಹೋಗ್ಲಿಲ್ಲ, ಚುರು ಕಾಂಪಿಟೇಟಿವ್ ಓದಾಕತ್ತಿ. ಒಂದು ವೇಳೆ ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡಿ ಅಂದ್ರೆ ಏನು ಮಾಡೋದು? ಕಾಲ್ಫಾರ್ಮ್ ಮಾಡಿ ರಿಸಲ್ಟ್ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು? ಕಾಲ್ಫಾರ್ಮ್ ಮಾಡಿ ಕರಪ್ಷನ್ ಎಂಟರ್ ಆದ್ರೆ ಏನು ಮಾಡೋದು? ಕಾಲ್ಫಾರ್ಮ್ ಮಾಡಿದ ಕೂಡಲೇ ಕೋವಿಡ್ ಆದ್ರೆ ಏನು ಮಾಡೋದು? ಈಗ ಕೂತಿರಪ್ಪ ಈ ಬಿಲ್ಡಿಂಗ್ ಬಿದ್ದರೆ ಏನು ಮಾಡೋದು? ಏನು ಹೇಳಿ? ವಿ ಹ್ಯಾವ್ ಟು ಬಿ ಪಾಸಿಟಿವ್, ವಿ ಹ್ಯಾವ್ ಟು ಬಿ ಪಾಸಿಟಿವ್. ಈಗ ಬದುಕಾಕ ಜೀವನಕ್ಕೆ ಏನೋ ಒಂದು ಕನಸು ಬೇಕಲ್ಲ, ಪ್ಲಾನ್ ಮಾಡ್ಬೇಕ್ರಿ. ಕೋವಿಡ್ ಬಂದಾಗ ನಾನು ಆನ್ಲೈನ್ ಟೀಚರ್ ಆಗ್ತೀನಿ, ಪ್ರತಿಯೊಬ್ಬ ಹುಡುಗರ ಕಡೆ ಫೀ ತಗೋತೀನಿ, ನನ್ನ ಲೈಫ್ ಸ್ಟೈಲ್ ಡಿಸ್ಟರ್ಬ್ ಮಾಡೋದಿಲ್ಲ. ಕೋವಿಡ್ ಬಂತಂದ್ರೆ ನನಗೆ 24 ಅವರ್ಸ್ ಮನೆಯಾಗ ಇರೋಕ್ಕೆ ಅವಕಾಶ ಇರ್ತೈತಿ, ವರ್ಕ್ ಫ್ರಮ್ ಹೋಮ್ ಇರ್ತೈತಿ. ಹಿಂಗೆ ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರಲ್ಲ, ಅದ್ರೊಳಗೆ ಬರೀ ಡಿಮೆರಿಟ್ಸ್ ಅಂತ ಗೊತ್ತೋಕೆ. ಹಂಗೆ ಅವತ್ತು ಎಕ್ಸಾಮಿಗೆ ಏನು ಮಾಡುವ ಅರ್ಧ ಮಂದಿ ಹೆಲ್ಪ್ ಬಿಟ್ಬಿಟ್ರೆ ಇನ್ನು ಕೆಲವು ಹುಡುಗರು ಹಂಗಿರಲಿಲ್ಲ. ಅವ್ರು ನನಗೆ ಕಂಪ್ಯೂಟರ್ ಎಕ್ಸಾಮ್ ಗೊತ್ತಿಲ್ಲ, ನೋಡೋಗ್ಲ ಈ ಸಲ ಅಟೆಂಡ್ ಮಾಡಿ, ಈ ಸಲ ಹೆಲ್ಪ್ ಆಗಲ್ಲ ಅಂದ್ರೆ ಮುಂದಿನ ಸಲ ತಾನೆ ಹೆಲ್ಪ್ ಆಗತ್ತಿಲ್ಲ. CBT ಅಂದ್ರೆ ಏನು ನೋಡ್ಕೊಂಡ್ರೆ ಬರೋಕ್ಕಾಗಲ್ಲ, ಇಲ್ಲೇ ಮನೆ ಹಾಕಿದ್ರೆ ಏನು ಗೊತ್ತಾಗೋದಿತ್ತು ಅಂತ ಒಂದಷ್ಟು ಹುಡುಗರು ಇದ್ದವು. ಇನ್ನು ಕೆಲವು ಬಹಳ ಓವರ್ ಕಾನ್ಫಿಡೆಂಟ್ ಇದ್ದವು. ನಾವು ಹುಟ್ಟಕ್ಕಿಂತ ಮೊದಲು ನಮ್ಮ ಮನೆ ಕಂಪ್ಯೂಟರ್ ಬಂದಟ್ಟ ನಮ್ಮಪ್ಪ ಹುಡುಗರಿದ್ದರು, ನನಗೆಲ್ಲ ಕಂಪ್ಯೂಟರ್ ಗೊತ್ತೈತೆ, ನಾನು ಹೋಗಿ ಬಡ ಎಕ್ಸಾಮ್ ಬರ್ತೀನಿ ನಮ್ಮ ಹುಡುಗರಿದ್ದು. ಇವು ಅಟ್ಟು ಕೂಡ ಎಕ್ಸಾಮ್ ಹೋದ್ರು. ಯಾವುದೇ ಓವರ್ ಕಾನ್ಫಿಡೆನ್ಸ್ ಇದ್ದವ್ರು ಕಲಿಬೇಕು ಅನ್ನೋ ಮನಸ್ಸಿದ್ದವರು. ಈ ಬಡ ಓವರ್ ಕಾನ್ಫಿಡೆನ್ಸ್ ಇದ್ದವರು ಯೋಚನೆ ಮಾಡಿದ್ರು, ಯಾಕೆ ನೋಟ್ಸ್ ತೊಗೊಂಡು ಟಕ A B C D ಏನೇನೈತೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ. ಅಪ್ಪ ಕಂಪ್ಯೂಟರ್ ಗೊತ್ತಿಲ್ಲದೆ ಇದ್ರು, ಸ್ಟ್ರೇಂಜ್ ಆಗುತ್ತೆ ಅವ್ರಿಗೆ. ಶಾರ್ಟ್ ಆಗಿ ನೋಡಕತ್ತಿದ್ರು, ಅದೇನೋ ಕಟ್ ತವಸ್ ಬರ್ತಲ್ಲ, ಎಲ್ಲಿಂದ ಬರ್ತೈತೆ ಹುಡುಕಾಡಕತ್ತಿದ್ರು. ಅಷ್ಟ್ರಾಗ ಆನ್ಲೈನ್ ಎಕ್ಸಾಮ್ ನಾನು ಟೈಮ್ ಹೋಗೋಕ್ಕೆ ಆಟೋ ಸರ್ವಿಸ್ ತೊಗೊಂಡ್ಬಿಡ್ಬೇಕು, ಯಾರಿಗೂ ವೇಟ್ ಮಾಡೋದಿಲ್ಲ. ಟೈಮ್ ವೇಟ್ ಫಾರ್ ನನ್ನ ಪರ್ಟಿಕ್ಯುಲರ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಬ್ಮಿಟ್ ತೊಗೊಂಡ್ಬಿಡ್ತಾರೆ. ಇವ್ರೇನು ನಮ್ಮ ಮನ್ಯಾಗ ಹುಟ್ಟಕ್ಕಿಂತ ಮೊದಲೇ ಕಂಪ್ಯೂಟರ್ ತಂದಿಟ್ಟ ನಮ್ಮಪ್ಪ ಓವರ್ ಕಾನ್ಫಿಡೆನ್ಸ್ ಬಂದಿರ್ತವೆ. ಇವು ಯಾವ ಸೂಚನೆಗಳನ್ನು ಚಂದ ಉದಯವಿಲ್ಲ, ಸುಮ್ಮನೆ ಮಾಡ್ಕೊಂಡು ನನಗೆ A B C 4 ಎಕ್ಸಾಮ್ಸ್, ನೀ ಫಸ್ಟ್ ಎಕ್ಸಾಮ್ಸ್ 4 ಹೊರಗೆ ನೀರು ಹೊರಗೆ. ಅಲ್ಲಿ ಏನಾಗಿತ್ತು, ಆ ಎಕ್ಸಾಮ್ನಾಗ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ಸರಿ ಪ್ರಶ್ನೆಗೆ ಅವ್ರು ಮಾರ್ಕ್ಸ್ ಆಗ, ತಪ್ಪು ಪ್ರಶ್ನೆಗೆ ಮಾರ್ಕ್ಸ್ ಕಟ್ ಮಾಡೋರು, ಮೈನಸ್ ಮಾಡ್ತೀವಿ. ಹೀಗೆ ಏನೂ ಓದ್ತಾ ಏನು ಮಾರ್ಕ್ ಮಾಡಿದ್ರು ಇನ್ನು ಸ್ಕೋರ್ -3, -8, -4, -7. ಇನ್ನು ಏನೋ ಮಾರ್ಕ್ ಮಾಡಿದ್ರೆ ಸೂಪರ್ ಸಬ್ಮಿಷನ್ ಆಗಿತ್ತು, ಅವ್ರ ಸ್ಕೋರ್ 0. ಮತ್ತು 0 ದೊಡ್ಡದ -13 ದೊಡ್ಡದು, 0 ದೊಡ್ಡದು ಸೆಲೆಕ್ಷನ್ ಆಗ್ಬಿಟ್ಟು. ಈಗ ಸದ್ಯ ಅವರೆಲ್ಲ ಡಿವಿಷನಲ್ ಲೆವೆಲ್ ಆಫೀಸರ್ಸ್ ರೀ, 9th ರೈಲ್ವೆ ಡಿವಿಷನಲ್ ಲೆವೆಲ್ ಆಫೀಸರ್ಸ್ ರೀ. ಈಗ ನ್ಯಾಷನಲ್ ಲೆವೆಲ್ ಪ್ರಮೋಷನ್ ಸ್ಟಾರ್ಟ್ ಆಗ್ತಾವ್ರೆ. ಸರ್ ಹಂಗಾರೆ ನಾವು ಎಕ್ಸಾಮ್ ಅಪ್ಲೈ ಮಾಡಿ ಏನೋ ಮಾರ್ಕ್ ಮಾಡಿದ್ರೆ 0 ತೊಗೊಂಡ್ರೆ ಸೆಲೆಕ್ಷನ್ ಆಗ್ತೀವಿ. ಆ ಕಾಲದಾಗ ನೀವು ನಮಗಿಂತ ಬುದ್ಧಿವಂತ, ನಿಮ್ಮ ಕಾಲ ಹೆಂಗೆ ನಿಮಗೇನಾಗುತ್ತೆ, ಈಗ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಆ ಎಂಟ್ರೆನ್ಸ್ ಟೆಸ್ಟ್ ಹೋಗಿ TET ಎಲಿಜಿಬಿಲಿಟಿ ಟೆಸ್ಟ್ ಬರುತ್ತೆ. ಏನು ಹಿಂಗಂದ್ರೆ, ಈಗ 4 ಪೋಸ್ಟ್ ಕಲಿಯೋದಾಗ ಇಲ್ಲಿ ಒಂದು 2-3 ಮಂದಿ ಅರ್ಜಿ ಹಾಕಿ, ಜಸ್ಟ್ ಇಮ್ಯಾಜಿನ್ ಇಂಡಿಯಾ ಒಳಗೆ 4 ಪೋಸ್ಟ್ ಖಾಲಿ ಇದ್ರೆ ಮಿನಿಮಮ್ ಒಂದು 4 ಲಕ್ಷ ಅರ್ಜಿಗಳು ಜಗತ್ತಿನಾಗ ಫಸ್ಟ್ ಇದೀವ. ಸರಿ, ಎದ್ರೊಳಗೆ ಗೌರ್ಮೆಂಟ್ ಜಾಬ್ ಕೊಡೋದ್ರಾಗ ಹೇಳತ್ತಾನೆ, ನೀವು ಬೇರೆ ಏನಾರು ಕಲ್ಪನೆ ಮಾಡಿ ಪ್ಲೇಸ್ 4 ಹುದ್ದೆಗೆ 2 ಮಂದಿ ಅರ್ಜಿ ಹಾಕಿರಿ. ಹಳೆ ಸಿಸ್ಟಮ್ ಹೆಂಗಿತ್ತು, ಈ 2 ಮಂದಿಯಾಗ ಟಾಪರ್ಸ್ ಯಾವ ಅವ್ರು ಕನ್ಫರ್ಮ್
ಒಂದು ಸೆಲೆಕ್ಷನ್. ಒಂದು ವೇಳೆ ಅವ್ರು ಏನೂ ಮಾರ್ಕ್ ಮಾಡಿದ್ರೆ ಅವ್ರ ಸ್ಕೋರ್ 0 ಆಗಿ ಉಳಿದವ್ರ ಸ್ಕೋರ್ -6 ಅಂದರೆ 0 ತಗೊಂಡು ಸೆಲೆಕ್ಷನ್. ಆವಾಗ CET ಸಿಸ್ಟಮ್ ಇತ್ತು. ಈಗ ಹಂಗಿಲ್ಲ, ಈಗ TET ಸಿಸ್ಟಮ್ ಇದೆ. ಏನು TET ಸಿಸ್ಟಮ್ ಅಂದ್ರೆ ಈ 200 ಮಂದಿಗೆ ಅವರು ಕಟ್ ಆಫ್ ಡಿಫೈನ್ ಮಾಡ್ತಾರೆ. ಉದಾಹರಣೆಗೆ 150 ಅಂಕಗಳಿಗೆ TET ಎಕ್ಸಾಮ್ ನಡೆಸ್ತೀವಿ ಅಂದ್ರೆ ಮಿನಿಮಮ್ 90 ಮಾರ್ಕ್ಸ್ ತೊಗೊಂಡಿರಬೇಕು. ಸರ್ ನಾವು 200 ಮಂದಿ 99 ಇರಪ್ಪ, ಅವಾಗ ಏನು ಮಾಡೋರು? ಅವಾಗ ಈ 200 ಮಂದಿ ಒಳಗೆ ಪಾಪಸ್ ತಂದು ಸರ್ ಸಪೋಸ್ ಒಂದು ವೇಳೆ 4 ಪೋಸ್ಟ್ ಇದಾವ್ರಿಗೆ 200 ಮಂದಿ ಅರ್ಜಿ ಹಾಕ್ಯಾರ. 200 ಮಂದಿಯಾಗ 3 ಜನ ಅಟ್ಟ ನೀವು ಹೇಳಿದಂಗೆ 90 ಮಾರ್ಕ್ಸ್ ತಗೋತೀವಿ. ಉಳಿದವ್ರು ಯಾರು ತಗೊಳ್ಳಿ, ಆ 3 ಜನರಿಗೆ ಸೆಲೆಕ್ಷನ್ ಮಾಡ್ತೀವಿ. ಇನ್ನೊಂದು ಪೋಸ್ಟ್ ಈ ವರ್ಷ ತಗೊಳ್ಳಲ್ಲ, ನೆಕ್ಸ್ಟ್ ರೆಕ್ರೂಟ್ಮೆಂಟಿಗೆ ಅದನ್ನು ಹೋಲ್ಡ್ ಮಾಡ್ತೀವಿ. ಮೊದಲೇಕೆ ನಾವೆಲ್ಲ ರಾಜಕಾರಣಿಗಳ ಕಡೆ ಬರೋ ತೋರಿಸ್ತಾ ಇದ್ವಿ, ನಿಮ್ಮ ಪಕ್ಷದಾಗ ಹೆಂಗೆ ಮಾಡಿರಿ, ನೀವು ಅದನ್ನು ಮಾಡಿರಿ, ನೀವು ಇದನ್ನು ಮಾಡಿರಿ, ನೀವು ಪರ್ಫಾರ್ಮ್ ಮಾಡಲಿಲ್ಲ ಅಂತ. ಈಗ ಅವರು ಎಲ್ಲ ವಿದ್ಯಾವಂತರ ಕಡೆ ಬರೋ ತೋರ್ಸಕತ್ತಾರ. ನಿಮಗೆ ಎಲಿಜಿಬಿಲಿಟಿನೇ ಇಲ್ಲ. ಕೇಳಿದ್ರೆ TET ಆಗೈತಿ, B.Ed ಆಗೈತಿ, M.Ed ಆಗೈತಿ, MA, MSc, M.Com, PhD ಮಾಡಿ ಅಂತ ಹೇಳ್ತೀರಿ. ನಿಮಗಿಲ್ಲ. ಹೆಂಗೆ ನಿಮಗೆ ರೆಕ್ರೂಟ್ ಮಾಡ್ಕೊಳ್ಳೋದು ನಾವು? ಇದು ಹೊಸ ಕಾನ್ಸೆಪ್ಟ್ ರೀ, ಎಲಿಜಿಬಿಲಿಟಿ ಟೆಸ್ಟ್. ಇಲ್ಲಿ ಬರೀ ಒನ್ ಆಫ್ ದ ಬೆಸ್ಟ್ ಇದ್ರಾಗೋದ್ರಿ, ಬೆಸ್ಟ್ ಆಫ್ ದ ಬೆಸ್ಟ್ ಇರ್ಬೇಕ್ರಿ, ಟಾಪ್ ಆಫ್ ದ ಬೆಸ್ಟ್ ಇರ್ಬೇಕ್ರಿ. ಅಂದ್ರಷ್ಟ ಜರ್ನಿ ನಡೀತೈತಿ. ಅದರ್ವೈಸ್ ಎಲ್ಲರೂ ಕೋಚಿಂಗ್ ಅಂತಾರೆ, ಎಲ್ಲರೂ ಅಭ್ಯಾಸ ಮಾಡಕತ್ತಾರೆ, ಎಲ್ಲರೂ 24 ತಾಸು ಓದಾಕತ್ತಾರೆ, ಎಲ್ಲರೂ ಹಾರ್ಡ್ ವರ್ಕ್ ಮಾಡಕತ್ತಾರೆ. ಅದರೊಳಗೆ ಬೆಸ್ಟ್ ಪರ್ಸನ್ಸನ್ನು ಸೆಲೆಕ್ಟ್ ಮಾಡೋಕೆ ದಟ್ ಈಸ್ ದ ಕರೆಕ್ಟ್ ಸಿಸ್ಟಮ್ ಕಾಲ್ಡ್ ಆಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇದು ಸ್ಪರ್ಧಾತ್ಮಕ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳು ಈಗ ಎಲ್ಲರೂ ಹೋಗಿ ಕಾಂಪಿಟೇಷನ್ ಇರ್ತದೆ. 10 ನಿಮಿಷ ರೆಸ್ಟ್ ಬಿಡ್ತೇವೆ ಒಂದು ಕೂಡಲೇ ಡೋರ್ ಕಡೆ ಎಷ್ಟು ರಶ್ ಅಂತ ಗೊತ್ತಂದ್ರೆ ರೆಸ್ಟಿಗೆ ಹೋಗೋ ಕಾಂಪಿಟೇಷನ್. ವಾಪಸ್ ಏನಿಲ್ಲ ಸರ್ ಅದಕ್ಕೆ ಬಂದರು, ಕ್ಲಾಸ್ ಶುರು ಆಗ್ಬೇಕು, ಮೈಕ್ ಸೌಂಡ್ ಕೇಳಿದ ಕೂಡಲೇ ಅಲ್ಲಿ ರಶ್ ಆಗ್ತದೆ, ಒಳಗೆ ಬರೋಕೆ ಕಾಂಪಿಟೇಷನ್. ಸೀದಾ ಅಪ್ಪಿತಪ್ಪಿ ಇವತ್ತಿನ ಕ್ಲಾಸ್ ಮುಗಿತಪ್ಪ ಅಂತಂದ್ರೆ ಎಲ್ಲ ಸ್ಕೂಲ್ ಕಾಲೇಜ್ನಾಗ ಮಕ್ಕಳಿಗೆ ಸಾಲಿ ಬಿಟ್ಟು ಹೊರಗೆ ಓಡುವಾಗ ಚಿರಾಡೋಂಥ ಕಾಂಪಿಟೇಷನ್. ಕಾಲೇಜ್ನಾಗಿತ್ತು ಕಾಂಪಿಟೇಷನ್ ಮಾಡಿ ವಿಚಾರ್ತಾವೆ ನೋಡ. ಈಗ ಸದ್ಯ ಈ ಸರ್ ಕಡೆ ನಾವು ಗೆಟ್ ಔಟ್ ಅನಿಸ್ಕೊಂಡು ಹೋಗಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ, ವಯಸ್ಸು ಕೂಡ ಕಾಂಪಿಟೇಷನ್ ಅಂದ್ರೆ ವಿ ಆರ್ ಲಿವಿಂಗ್ ಇನ್ ದ ಇಯರ್ ಆಫ್ ಕಾಂಪಿಟೇಷನ್. ಅಲ್ಲ ಇದಕ್ಕಿಂತ ಸಾಕ್ಷಿ ಬೇಕಂದ್ರೆ ಎಸ್ ವಿ ಆರ್ ಲಿವಿಂಗ್ ಇನ್ ದ ಇಯರ್ ಆಫ್ ಕಾಂಪಿಟೇಷನ್. ಬ್ಯಾಕ್ ಇನ್ ಇಂಡಿಯಾ ಆಸ್ ಪರ್ ದ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಜಗತ್ತಿನಾಗ ಬುದ್ಧಿವಂತ ಮಂದಿ ಭಾರತೀಯರು, ಅದ್ರಾಗ ಇನ್ನೂ ಬುದ್ಧಿವಂತರು ಕನ್ನಡಿಗರು. ಅದ್ರಾಗ ರೂರಲ್ ಮಾಸಕ್ಕೂ ಬೆಳಗ್ಗೆ ಬಂದ್ರೆ ಅವ್ರ ನಡುವೆ ಕಾಂಪಿಟೇಷನ್ ಮಾಡ್ಬೇಕಲ್ಲ. ಎಲ್ಲರೂ ಶಾಣ್ಯಾಗಿ ಎಲ್ಲರೂ ಸುಮಾರು ನೋಡಕ್ಕೆ ಸಿಂಪಲ್ ಇರ್ತಾರೆ, ಬಟ್ ಅವ್ರಿಗೆ ನಾಲೆಜ್ ಅನಲೈಸ್ ಅಂಟಿನ ನಲ್ಲಸ್ ನಮಗೆ ಹಿಂಗೆ ಏನಾದ್ರು ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ, ನಾವು ಯಾರನ್ನೂ ಮೆಜರ್ ಮಾಡೋಕ್ಕಾಗಲ್ಲ, ಅವ್ರ ಸಾಮರ್ಥ್ಯ ಏನಂತ ತಿಳ್ಕೊಳ್ಳೋಕ್ಕಾಗಲ್ಲ. ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ವಿ ನೀಡ್ ಟು ಹ್ಯಾವ್ ಸ್ಟ್ರಾಂಗ್ ಮೈಂಡ್ ಸೆಟ್. ಆ್ಯಂಡ್ ಸೆಕೆಂಡ್, ನಾನು ಮೆಂಟಲಿಟಿ ಬಗ್ಗೆ ಮಾತಾಡ್ತೀನಿ. ಯಾವಾಗಿಂದ ಯೋಚನೆ ಮಾಡ್ತೀನಿ ಏನು ಈ ಮನುಷ್ಯ ಮೆಂಟಲಿಟಿ ಬಗ್ಗೆ ಮಾತಾಡೋಲ್ಲ. ಅದಕ್ಕಿಂತ ಮುಂಚೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತು ಹೇಳಿ ಆಮೇಲೆ ಮೆಂಟಲಿಟಿ ಕಂಪ್ಯೂಟರ್ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಬೋರಿಂಗ್ ಶಾಲೆ ಕಂಟಿನ್ಯೂ ಹಿಂಗೆ ನಿಮ್ಮ ಪರ್ಮಿಷನ್ ತಗೊಂಡು ಪಾಠ ಮಾಡೋದು ಕಾಲ ಗೊತ್ತಿದೆ. ಎಂಥ ಪರ್ಮಿಷನ್? ಲರ್ನರ್ ಸೆಂಟರ್ಡ್ ಕಾನ್ಸೆಪ್ಟ್ ಆಫ್ ಎಜುಕೇಶನ್. ಕಲಿಕಾಕಾರನ್ನು ಕೇಳಿ ನಿಮಗೆ ಫ್ಯಾನ್ ಬೇಕೋ ಬೇಡೋ, ಲೈಟ್ ಬೇಕೋ ಬೇಡೋ, ರೆಸ್ಟ್ ಬೇಕೋ ಬೇಡೋ, ಪ್ರೊಜೆಕ್ಟ್ ಬೇಕೋ ಬೇಡೋ, ನಿಮ್ಮ ಸಿಲೆಬಸ್ ಹೆಂಗೆ ಇರಬೇಕು, ನಂಬರ್ ಆಫ್ ಬುಕ್ಸ್ ಹೆಂಗೆ, ಅಷ್ಟು ನಿಮ್ಮನ್ನು ಕೇಳಿ ನೀವು ಪರ್ಮಿಷನ್ ತಗೊಂಡು ಪಾಠ ಮಾಡೋದು. ರೂಸೋ ದಿಸ್ ಕಾನ್ಸೆಪ್ಟ್ ಆಫ್ ಲರ್ನರ್ ಸೆಂಟರ್ಡ್ ಕಾನ್ಸೆಪ್ಟ್ ಆಫ್ ಎಜುಕೇಶನ್, ಕಲಿಕಾಕಾರ ಕೇಂದ್ರಿತ ಶಿಕ್ಷಣ ಪದ್ಧತಿ ಅಂತ ಬಂತು. ಲೈಫ್ ಇಟ್ ಸೆಲ್ಫ್ ಇಸ್ ಎಜುಕೇಶನ್. ಎಜುಕೇಶನ್ ಇಸ್ ಲೈಫ್. ಜೀವನ ಶಿಕ್ಷಣ ಬೆಳೆಯೋದು. ನಾವು ಕೊಡ್ರಿ ನಮ್ಮ ಮನೆ ಊರ ಫ್ರೆಂಡ್ಸ್ ಎಲ್ಲ ಬಿಟ್ಟು ಕೂಡೋದು ನೀವು ಮಾಡ್ಬಿಟ್ರೆ ದಾರ್ಯಾಗ ಫ್ಲವರ್ ನೀವು ಪಾಟ್ ಕಂಡ್ರೆ ಪಾಟ್ ಬಗ್ಗೆ ಪಾಠ ಮಾಡಿರಿ, ಚೇರ್ ಕಂಡ್ರೆ ಚೇರ್ ಬಗ್ಗೆ ಪಾಠ ಮಾಡಿರಿ, ಮ್ಯಾಟ್ ಕಂಡ್ರೆ ಮ್ಯಾಟ್ ಬಗ್ಗೆ ಪಾಠ ಮಾಡಿರಿ, ಡೋರ್ ಕಂಡ್ರೆ ಡೋರ್ ಬಗ್ಗೆ ಪಾಠ ಮಾಡಿರಿ. ಸಿಲೆಬಸ್ ಯಾಕೆ ಪಾಠ ಮಾಡ್ತಾರೆ? ಎಲ್ಲ ಹುಡುಗರು ಖುಷಿಯಾಗುತ್ತೆ. ಹೆಂಗಾರ ಸಿಲೆಬಸ್ ಕ್ಯಾನ್ಸಲ್ ಆಗ್ತಂದ್ರೆ ಎಕ್ಸಾಮ್ ಏನಿಲ್ಲ, ನೋ ಟೆನ್ಷನ್. ಇವರೆಲ್ಲ ಒಳಗೆ ಎಷ್ಟು ಪ್ರಶ್ನೆ ಕೇಳಿ ನಾವು ಮಸ್ತ್ ಕ್ವಶನ್ ಕೇಳಿದ್ದೀವಿ. ಸಿಲೆಬಸ್ ಬೇಡ ಸರ್, ಹಿಂಗೆ ಹಾಕಿ ಸರ್ ಆಯ್ತು ಸರ್ ಸಿಲೆಬಸ್ ಪಾಠ ಮಾಡಿ ಎಲ್ಲರಿಗೂ ಗೊತ್ತಾಗ್ತದೆ. ಇವತ್ತು ಸರ್ ಡ್ರಾಮಾ ಮಾಡಕ್ಕೆ ಕರ್ಸಾಗಲ್ಲ ನಿಮ್ಮನ್ನ, ಈಗ ನಮಗೇನು ಹಾಕಿಡಿಲ್ಲ. ಸುಮ್ಮನೆ ಹೆಸರಿಗೆ ಕಲಿಕಾಕಾರ ಕೇಂದ್ರಿತ ಶಿಕ್ಷಣ ಪದ್ಧತಿ ಅಂದಾರ ನಿಮ್ಗೆ ತಮ್ಮದೇ ನಡೆಸೋದು ಅಂತೇಳಿ ಕನ್ಫರ್ಮ್ ಆಗಿರ್ತದೆ. ಕರ್ನಾಟಕ ಏನು ತೊಗೊಂಡು ಮತ್ತೆ ಬಿಡೋದು ಸರ ಸಿಲೆಬಸ್ ಪಾಠ ಮಾಡಿದ್ರೆ ಮಾಡೋಕ್ಕೆ ಎಕ್ಸಾಮ್ ಹಾಕ್ಸಿದೆ. ಎಕ್ಸಾಮ್ ನೀವು ಎಷ್ಟು ಕಲಿತೀರಿ ಅಂತ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕಲ್ಲ, ನಾವು ಹೆಂಗೆ ಕಲಿಸ್ತೀವಿ ಅಂತ ನಮ್ಮನ್ನು ಟೆಸ್ಟ್ ಮಾಡೋದು. ಟೀಚರ್ಸನ್ನು ಟೆಸ್ಟ್ ಮಾಡೋಕೆ ಎಕ್ಸಾಮ್ ಇಲ್ಲ, ಲರ್ನರ್ಸನ್ನಲ್ಲ ಎಲ್ಲ ಮತ್ತೆ ಅದು ಕನ್ಫರ್ಮ್ ಆಗ್ತದೆ. ಏನು ಟೀಚರ್ಸ್ ಮಾಡ್ತಿರಲಿಲ್ಲ ಮೊದಲು ಹೆಂಗಿರ್ತಲ್ಲ ಹಂಗೆ ಅವ್ರು ಏನಾದ್ರು ಅವ್ರು ಹೇಳಿದ್ದು ಮಾಡೋರು ಅಂತೇಳಿ ಮತ್ತೊಂದಷ್ಟು ಮಂದಿ
ಕೊನೆಯ ಹುಡುಗ ಸರ ಲಾಸ್ಟ್ ಕ್ವಶನ್ ಏನು ಸ್ಟೇಜ್ ಮೇಲೆ ಇದ್ದಾಗ ಇದು ಬರಾಕೈತಿ ಶಬಾಷ್ ಎಲ್ಲ ಸುಮ್ಮನೆ ಚಲೋ 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 ಕೇಳಿ ಬಂದು ಮಾತು ಹೇಳ್ತೀವಿ ಅಲ್ಲ ಸರ. ಈಗ ನೀವು ಸಿಲೆಬಸ್ ಯಾಕೆ ಬೇಕು ಅಂತ ಹೇಳಿದ್ರೆ ಎಕ್ಸಾಮ್ ಯಾಕೆ ಬೇಕು ಅಂತ ಹೇಳಿದ್ರೆ ಆ ಎಕ್ಸಾಮ್ ರಿಟರ್ನ್ ರೂಪದಾಗ ಇರಬೇಕು ಅಂತ ಹೇಳಿದ್ರೆ ಆ ಎಕ್ಸಾಮಿಗೆ ಕ್ವಶನ್ ಪೇಪರ್ ನೀವ ಕೊಡ್ತೀರಿ, ರಿಟರ್ನ್ ರೂಪದಲ್ಲಿ ಎಕ್ಸಾಮ್ ಕೊಡ್ತೀರಿ. ಮತ್ತು ಅನ್ಯಾಯ ಇಲ್ಲ ಅಂದರೆ ಹೆಂಗೆ ಹೋಗಿ ಅದು ಸರ ಕ್ವಶನ್ ಪೇಪರ್ ಕೊಡ್ತೀರಿ ಅದು ಕೊಡ್ತೀವಿ. ಅವಾಗ ಏನು ಕ್ವಶನ್ಸ್ ಸರ್ ಆನ್ಸರ್ ಶೀಟ್ ನೀವು ಅಲ್ರಿ ಕ್ವಶನ್ ಪೇಪರ್ ಕೊಟ್ಟರೆ ಕ್ವಶನ್ಸ್ ಕೊಡ್ತೀರಿ ಸರಿ, ಆನ್ಸರ್ ಶೀಟ್ ನೀವ ಕೊಟ್ಟರೆ ಆನ್ಸರ್ ಸಿಗುತ್ತಲ್ಲ ಇದೇನು ನ್ಯಾಯ? ಕ್ವಶನ್ ಪೇಪರ್ ಕೊಡೋದು ನೀವು, ಆನ್ಸರ್ ಶೀಟ್ ಕೊಡೋದು ನೀವು, ಕ್ವಶನ್ ಪೇಪರ್ ಸರಿ ಕ್ವಶನ್ಸ್ ಇರ್ತಾವೆ ಓಕೆ, ಆನ್ಸರ್ ಶೀಟ್ ಸರಿ ಆನ್ಸರ್ ಸರಿ ಯಾಕೆ? ಅವ ಕ್ವಶನ್ ಕೇಳೋದಕ್ಕಿಂತ ಎಂಟೈರ್ ಹಾಲ್ ವಾಸ್ ಡನ್. ಅರ್ಧ ಕೈ ಮುಂದೆ ಗೊತ್ತಾಗೈತೆ ಕನ್ಫರ್ಮ್ ಆಯ್ತು. ಇವು ಯಾವಾಗ ಈ ಕ್ವಶನ್ ಕೇಳೋ ಅಷ್ಟು ಹುಡುಗರು ಚಾನ್ಸ್ ಆಗ್ತಾರೆ. ಏನು ಮಸ್ತ್ ಕ್ವಶನ್ ಕೇಳಿದ್ರು ಈಗ ಉತ್ತರ ಕೊಡ್ಬೇಕಾದ್ರೆ ಅದು ಮೀಟಿಂಗ್ ಇಸ್ ಅಡ್ಜರ್ನ್. ಮೀಟಿಂಗ್ ಅಂದ್ರೆ ಕಟ್ಟಿಪ್ಪ ನಾ ಅಟ್ಲೀಸ್ಟ್ ಕರಿತೀವಿ ವಾಲಿಬಾಲ್ ಹತ್ರ ಈಗ ಓದಿ ಅನ್ನೋ ಆ ಹುಡುಗನ್ನು ಹೊತ್ಕೊಂಡು ಅವರ ಮೆರವಣಿಗೆ ಶುರುವೆ ದೋಸ್ತ ನಮ್ಮ ಲೀಡರ್ ನೀನೇ ಇಲ್ಲ ನಾವು ಇಬ್ಬರು ನಾಯಕರಾಗಿ ಆಯ್ಕೆ ಮಾಡ್ಕೊಳ್ತೀವಿ. ರಾಷ್ಟ್ರೀಯ ಬಗ್ಗೆ ನಾವು ಮಾತಾಡ್ತಿಲ್ಲ. ಒಬ್ಬ ಬೆರಳಿಟ್ಕೊಂಡು ಓಡ್ತಾ ಇರ್ತಾನೆ, ಅವನು ವೇಗಕ್ಕೆ ಎಲ್ಲೂ ಒಬ್ಬನೇ ನೋಡ್ತಾ ಆ ಮೊಬೈಲ್ ಬ್ಯಾಟ್ರಿ ಬೆಳಕಲ್ಲಿ ಒಂದು 60 ರಿಂದ 70 ಜನ ಸೇರಿ ಅವ್ನು ಪುಸ್ತಕ ಓದಬೇಕು. ಅಲ್ಲಿ ಒಂದು ಪ್ರಾಜೆಕ್ಟ್ಗಳು ಎಲ್ಲಿ ಯಾವ ಫೆಸಿಲಿಟಿ ಇರಲ್ಲ ಹಾಸ್ಟೆಲಲ್ಲಿ. ಅವ್ನು ಹೆಂಗೆ ಬೆರಳು ಓಡಿಸ್ತಾ ಇರ್ತಾನೋ ಆ ಫಾಸ್ಟ್ ರೀಡಿಂಗ್ ರೆಡಾಪ್ಟಿಬಿಲಿಟಿ ತಗೊಂಡ್ಬರ್ಬೇಕು. ಇದು ಸ್ವೈಪ್ ರೀಡಿಂಗ್ ಅಷ್ಟು ಫಾಸ್ಟ್ ಆಗಿ ಪ್ರಶ್ನೆನ ಓದಿ ಅದನ್ನು ಅರ್ಥ ಮಾಡಿಕೊಂಡು ಚಾಕಚಕ್ಯ ಬರಬೇಕಲ್ಲ. ಈಗ ನಮಗೆ ಆನ್ಲೈನ್ ಎಕ್ಸಾಮ್ಸ್ಗೆ ನ್ಯಾಷನಲ್ ಸ್ಟ್ಯಾಂಡರ್ಡ್ ಬಂದು ಪ್ರತಿ ಪ್ರಶ್ನೆಗೆ 36 ಸೆಕೆಂಡ್ಗಳಲ್ಲಿ ಪ್ರಶ್ನೆ ಓದಿ ಅರ್ಥ ಮಾಡ್ಕೊಂಡು ಅಗತ್ಯ ಇದ್ರೆ ಮತ್ತೊಂದು ಸಾರಿ ಓದಿ ಮತ್ತೊಂದು ಸಾರಿ ಅರ್ಥ ಮಾಡ್ಕೊಂಡು ಅಗತ್ಯ ಇದ್ರೆ ಲೆಕ್ಕ ಬಿಡಿಸಿ ಡೌಟ್ ಇದ್ರೆ ತಾಳೆ ನೋಡಿ ಆನ್ಸರ್ನ ಮಾಡ್ತೀವಿ. ಏನೇ ಪ್ರಶ್ನೆಗೆ ಹೋಗ್ಲಿಕ್ಕೆ ಕೊಡುವಂಥ ಕಾಲಾವಕಾಶ 36 ಸೆಕೆಂಡ್ಗಳ ಕಾಲಾವಧಿ ಮಾತ್ರ ನ್ಯಾಷನಲ್ ಸ್ಟ್ಯಾಂಡರ್ಡ್. ಅದೇ IBPS ಆರಾಮ ಮನೆಯಿಂದ ಕಾನ್ಫರ್ಮ್ ಮಾಡಿದ್ರೆ 31.75 seconds per question. ನಮ್ಮಲ್ಲೆಲ್ಲ ಮೊದಲು ಮಾಡಿ ಕೇಂದ್ರ ಸರ್ಕಾರದವರು CTT ಎಕ್ಸಾಮ್ ಮಾಡಿದ್ರು. ಆ CTT ಎಕ್ಸಾಮ್ಗೆ ಈ ಪದ್ಧತಿನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರಿಗೆ ಕರೆಕ್ಷನ್ ಕೊಟ್ಟಿದ್ದು ಕರ್ನಾಟಕದವರು. ಏನಂತ ಮಿನಿಮಮ್ ಒಂದು ಕ್ವಶನ್ ಇದೆ ಮತ್ತು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅತೀ ಕಡಿಮೆ ಅಂದ್ರೂ 60 ರಿಂದ 90 ಸೆಕೆಂಡ್ಗಳು ಬೇಕಪ್ಪ. ಇದೇನು ಮ್ಯಾಥಮೆಟಿಕ್ಸ್ ಅವರ ಫಾರ್ಮುಲಾ ಯೂಸ್ ಮಾಡಿ ಅಷ್ಟಂತ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಆ ಕರೆಕ್ಷನ್ ಕೊಟ್ಟಿರೋದು ಕನ್ನಡಿಗರು. ಹೀಗಾಗಿ TET ನಮಗೆ ಟೈಮ್ ರಿಲ್ಯಾಕ್ಸೇಷನ್ ಸಿಗುತ್ತಾ TET ಪರೀಕ್ಷೆಗೂ ಕೂಡ 36 ಅಲ್ಲ 12 15 ಸೆಕೆಂಡ್ ಉತ್ತರ ಕೊಡುವಂಥ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿತ್ತು ನ್ಯಾಷನಲ್. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಶ್ನೆ ಓದೋದು ಒಂದು ಸ್ಕಿಲ್, ಆ ಪ್ರಶ್ನೆನ ಅನಲೈಸ್ ಮಾಡೋದು ಮತ್ತೊಂದು ಸ್ಕಿಲ್, ಕ್ವಿಕ್ಕಾಗಿ ಅನಲೈಸ್ ಮಾಡೋದು ಅಡ್ವಾನ್ಸ್ ಸ್ಕಿಲ್, ಲಾಜಿಕಲಿ ರೆಸ್ಪಾಂಡ್ ಮಾಡೋದು ದಟ್ ಈಸ್ ದಿ ಲಾಜಿಕ್ ಅಥವಾ ದ ಕೀ ಆಫ್ ಸಕ್ಸಸ್. ಹಾಗೆ ನಕ್ಷತ್ರ ಕಾಣೋದು ಯಾವ ಟೈಮ್ ಹಗಲಲ್ಲಿ ರಾತ್ರಿಲಿ, ಹಗಲು ಮತ್ತು ರಾತ್ರಿಲಿ. ಇನ್ನೂ ಹೇಳ್ತಾ ಇರುವ 4ನೇ ಆಯ್ಕೆ ಸರಿಯಾದ ಆಯ್ಕೆ 100% ಪರ್ಫೆಕ್ಟ್ ಅಬ್ಸಲ್ಯೂಟ್ ಕರೆಕ್ಟ್ ರಿಯಲಿಸ್ಟಿಕ್ ಸೈಂಟಿಫಿಕ್ ಸೊಲ್ಯೂಷನ್ ಯಾವುದು ಅಂತ ತಾವುಗಳಿಂದ ಆಲೋಚನೆ. ಹಗಲು ಮತ್ತು ರಾತ್ರಿಯಲ್ಲಿ ಅಂದಾಗ ಮೇಲೆ ಎಲ್ಲರೂ ಬಂದು ಇಲ್ಲ ಖರ್ಚು ಮಾಡಬೇಕು. ಜೇಬಲ್ಲಿ ದುಡ್ಡಲ್ಲ ಖರ್ಚು ಮಾಡಿದ್ರೆ ಖಾಲಿ ಆಗುತ್ತೆ, ಖರ್ಚು ಮಾಡಿದ್ರೆ ಹೆಚ್ಚಾಗುತ್ತೆ. ಆ 4ನೇ ಆಯ್ಕೆ ಆ ಸರಿಯಾದ ಆಯ್ಕೆ, ಆ ನಿಖರವಾದ ಆಯ್ಕೆ. ನಾ ಹೇಳಿದೆ ಇಷ್ಟ ಅಂತೀರಿ ಸ್ಪರ್ಧೆ ಅಷ್ಟಾಗ ಯಾವುದು ಬ್ಯಾಚ್ ಹಿಂಗೆ ಕ್ಲಾಸ್ತಿದ್ರು ಹುಡುಗ ಸರ್ ನಾವು ನೋಡಿದಾಗ ಏನು ನಾವು ನೋಡಲ್ಲ ಅದೇ ಕಾಣ್ಬೇಕು ಸರ್. ನಾವು ನೋಡಿದಾಗ ಕಾಣ್ತದೆ ಏನು ವೆರಿ ಗುಡ್. ಮಾಡಿದ ಈ ಚಾಯ್ಸ್ಗಳ ಸಂಖ್ಯೆ 4 ಇಲ್ಲ 5 ಆಗುತ್ತೆ, 5ನೇದು ಕರೆಕ್ಟ್ ಆಯ್ತು ಅದನ್ನ ನೋಡೋದು. ಇನ್ನೊಂದು ಹುಡುಗ ಶುರು ಮಾಡಿದ್ವಿ ಹೆಂಗೆ ಸರ್ 5ನೇ ಚಾಯ್ಸ್ ಯಾಕೆ ನಾವು ನೋಡಿದಾಗ ಕಂಡಕ್ಟ್ ಕಾಣ್ತಿಲ್ಲ ಮಾಡಿ ನಾನು ನೋಡಕತ್ತಂತ ಎಲ್ಲಿ ಹೋಗಿ ಒಟ್ಟ ನಕ್ಷತ್ರ ಕಾಣಬತ್ತು ಒಂದು ಮತ್ತೆ ಹುಡುಗ ಹೇಳ ಸರ ಮಾಳಿಗೆ ಇರಬಾರ್ದು ಅಂತ ನನ್ನ ರೂಫ್ ಇಸ್ ನಾಟ್ ಮ್ಯಾಚ್. ನಾ ಹೇಳಿದೆ ಅಲ್ಲೋ ಮತ್ತೆ ಮಾಳಿಗಿಲ್ಲ ನಕ್ಷತ್ರ ಕಾಣುವತ್ತಿಲ್ಲ ಅದು. ಅವಾಗ ಹೇಳಿದೆ ಸರ ಗಿಡ ಮರ ಬೆಟ್ಟ ಗುಡ್ಡ ಬಿಲ್ಡಿಂಗ್ ಯಾವುದು ಇರಬಾರ್ದು ಅಂತ. ಏನು ನಕ್ಷತ್ರ ಕಾಣುವತ್ತಿಲ್ಲ ಅಂದ್ರೆ ಸರ ಮೋಡಗಳಿರಬಾರ್ದು ಅಂತ ನಾನು ಕೇಳೋದು ಸರ್ ಮಾಡ್ತೀನಿ. ಇವಿಟ್ಟೊಳಗೆ ಯಾವ ಚಾಯ್ಸ್ ಸರಿ ಇದೆ, ಇವಿಟ್ಟೊಳಗೆ ಯಾವ ಆಯ್ಕೆ ಸರಿ ಇದೆ, ಯಾವುದೂ ಸರಿ ಇಲ್ಲ. ಆದ್ರೆ ಎಲ್ಲ ತಪ್ಪಲ್ಲ, ಎಲ್ಲ ತಪ್ಪಲ್ಲ ಹಂಗೆ ಅಂತ ಹೇಳಿ ಯಾವುದು ತಪ್ಪಲ್ಲ, ಎಲ್ಲ ಸರಿನೂ ಅಲ್ಲ.
ಆಯಾ ಸಂದರ್ಭ, ಸನ್ನಿವೇಶ, ಸಂದಿಗ್ಧತೆಗೆ ಆಯಾ ಉತ್ತರಗಳು ಸರಿ. ಫಾರ್ ಎಕ್ಸಾಂಪಲ್ ಈ ಸದ ಯಾವಾಗ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ ನೀವು ಸಹ ಪಾಠ ಹೆಂಗೆ ಓದ್ತಿದ್ರಿ ಇನ್ನು ನಾಳೆ ಹೆಂಗೆ ಓದಬೇಕು. ಇಟ್ ಈಸ್ ಬೆಟರ್ ಹೆಂಗೆ ಓದ್ಬೇಕು ನಾನು ಹೇಳೋದಿಲ್ಲ. ನಾವೇನು ಹೇಳಿದ್ವಿ, ನೀವು ನಮ್ಗಿಂತ ಬುದ್ಧಿವಂತರಿಲ್ಲ, ನಾವೇನು ಹೇಳ್ತೀವಿ ಈ ಫೀಲ್ಡಿಗೆ ಸ್ಕಿಲ್ ಬೇಕು ಅಂತ. ಹೆಂಗೆ ಓದಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕೂಡಿ ಇಟ್ಕೋಬೇಕು. ಅಥವಾ ನಾವು ಈಗ ಹೇಳ್ತೀವಿ ಡಿಗ್ರಿಯಾಗಿ ಏನು ಮಾಡಿಬೇಕು, ಹಳೆ 4 ವರ್ಷ ಫಸ್ಟ್ ಪೇಪರ್ ತೊಗೊಂಡಿದ್ರೆ ಅದನ್ನು ನೋಡಿ ಪ್ರಿಪೇರ್ ಮಾಡಿದ್ವಿ. ಹಂಗೆ ಇಲ್ಲೇನು ಹೇಳ್ತೀವಿ ನಾವು, ಹಳೆ ಕ್ವಶನ್ ಪೇಪರ್ಸ್ ತೊಗೊಂಡು 1 ತಾಸು ಪಾಠ ಕೇಳಿದ್ರೆ ಮಿನಿಮಮ್ 3 ತಾಸು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಮಿನಿಮಮ್ 3 ತಾಸು. ಆ 3 ತಾಸು ಆದ್ಮೇಲೆ ಮತ್ತೊಂದು ತಾಸು ರಿವಿಷನ್ ಮಾಡಿ. ಅಂದ್ರೆ ನಾವು ಹೇಳಿರೋ ಪಾಠಗಳು ಏನಾರು ಕೊರತೆ ಇರ್ಬೇಕು, ಹೊಸ ಕ್ವಶನ್ಸ್ ಏನಾರು ಆ್ಯಡ್ ಆಗಿರ್ಬೇಕು, ಹೊಸ ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಆಗಿರ್ಬೇಕು. 1-3-1 ರೂಲ್ ಅಂತೀವಿ. 1-3-1 ಮೊದಲೇ 1 ತಾಸು ಪಾಠ, 3 ತಾಸು ರಿವಿಷನ್, 1 ತಾಸು ಅಥವಾ 3 ತಾಸು ಕ್ವಶನ್ ಪೇಪರ್ ಪ್ರಾಕ್ಟೀಸ್, 1 ತಾಸು ರಿವಿಷನ್. ಅದಾದ್ಮೇಲೆ ಮತ್ತೆ ಮಾಡಿಫಿಕೇಶನ್. ದ ಸೈಕಲ್ ಆಫ್ ಮೈಕ್ರೋ ಟೀಚಿಂಗ್. ಪ್ರಾಕ್ಟೀಸ್, ದೆನ್ ಪ್ರಿಪೇರ್, ಪ್ರಾಕ್ಟೀಸ್, ಟೀಚ್, ಮತ್ತು ರಿಇನ್ಫೋರ್ಸ್ಮೆಂಟ್ ತಗೊಂಡು ನಿಮ್ಮನ್ನು ನೀವು ಸೆಲ್ಫ್ ವ್ಯಾಲ್ಯೂಟ್ ಮಾಡ್ಕೊಂಡು ಆ ಲರ್ನಿಂಗ್ ಸೈಕಲ್ ಪದೇ ರಿಪೀಟ್ ಮಾಡ್ತೀವಿ ಅಂಟಿಲ್ ಅಂಡ್ ಅನ್ಲೆಸ್ ಯು ಗೇನ್ ದಟ್ ಸ್ಕಿಲ್. ಆ ಕೌಶಲ್ಯವನ್ನು ನೀವು ಪಡೆದುಕೊಳ್ಳುವವರೆಗೂ ಕೂಡ ಆ ಕೆಲಸ ಕೂಡ. ದಿಸ್ ಇಸ್ ದಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇಲ್ಲಿ ಅತಿ ಇಂಪಾರ್ಟೆಂಟ್ ಅಂದರೆ ಮಲ್ಟಿಪಲ್ ಚಾಯ್ಸ್. ಈಗ ನಾವು 1ನೇದಿಂದ ಪಾಠ ಕಲಿಯೋದು ಎಲ್ಲ ಕಡೆಗೂ ನಾವು ಕಲ್ತಿದ್ದೇವೆ ಉತ್ತರ ಕಲಿಸ್ಕೊಡ್ತಾ ಇರ್ತದೆ. ನೀವು ಅದನ್ನ ಕಡೆಗಣಿಸಿ ಇಲ್ಲ ಪ್ರಿಯನಿಗೆ ಶುರು ಮಾಡಿದ್ರೆ ಹೊಸ ಒಂದು ಹುಚ್ಚಾಟ ಶುರುವಾಗಿದೆ. ಕಾಲೇಜಲ್ಲಿ ಅಡ್ಮಿಷನ್ ಅಂತ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ನಾಗ ನೀವು ಪರೋಕ್ಷವಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಬಟ್ ನಮ್ಮ ಸಿಸ್ಟಮ್ ಕೂಡ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಗ್ತದೆ. ಆ ಮಕ್ಕಳಿಗೆ ಮ್ಯಾಚುರಿಟಿ ಇರಲ್ಲ, ಅನಾಲಿಟಿಕಲ್ ಸ್ಕಿಲ್ಸ್ ಇರಲ್ಲ. ನಾವು ಏನೇ ಸರ್ಕಸ್ ಯೂಸ್ ಮಾಡ್ಕೊಂಡು ಈಗ ನಾವು ಟೀಚಿಂಗ್ ಏಡ್ ಯೂಸ್ ಮಾಡ್ತಾ ಇದ್ದೀವಿ. ಟೀಚಿಂಗ್ ಏಡ್ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನಾವು? ಯಾಕೆ ನಮಗೆ ಮೊದಲಿನ ಟೀಚರ್ ಸೀನಿಯರ್ ಟೀಚರ್ಸ್ ಎಲ್ಲ ಟೀಚಿಂಗ್ ಏಡ್ ಯೂಸ್ ಮಾಡಿದ್ರು. ಅವರಿಗೆ ಆ ಕಲ್ಪನಾ ಲೋಕವನ್ನು ಸೃಷ್ಟಿಸುವ ಸಾಮರ್ಥ್ಯ ಅವರಲ್ಲಿತ್ತು. ಅಷ್ಟು ಟೀಚರ್ಸ್ ಅವರು. ನಮ್ಮಲ್ಲಿ ಆ ಸಾಮರ್ಥ್ಯ ಎಲ್ಲ ಬಂಡವಾಳ ಎಲ್ಲ ಹಿಂಗಾಗಿ ಇವ್ರಿಗೆ ಹಾಕೊಂಡ್ಬಂದಿದ್ದೀವಿ. ನನ್ನ ಆಟ ನಡೆಯಲ್ಲಪ್ಪ, ಜೊತೆಗೆ ನೀವು ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡೋಣ ಅಂತ. ವಿ ಆರ್ ಮೇಕಿಂಗ್ ಯೂಸ್ ಆಫ್ ದಿ ಮಾಡರ್ನ್ ಗ್ಯಾಜೆಟ್ಸ್. ಮೊದಲಿನ ಟೀಚರ್ಸ್ ಎಷ್ಟೋ ಸಲ ಕೈಯಲ್ಲಿ ಪಠ್ಯ ಪುಸ್ತಕ ಇಲ್ಲ ಪಾಠ ಮಾಡ್ತಾ ಇದ್ರು ಮೊದಲ ಟೀಚರ್ಸ್. ಗೌರ್ಮೆಂಟ್ ಸ್ಕೂಲ್ ಪುಸ್ತಕಗಳು ತುಂಬ ಲೇಟ್ ಆಗ್ತಾ ಇರ್ತದೆ. ಆ ಪುಸ್ತಕ ಇಲ್ಲದೆ ಹೋದ್ರು ಆ ಪುಸ್ತಕದ ಚಿತ್ರ ನೋಡದೆ ಹೋದ್ರು ಆ ಚಿತ್ರವನ್ನ ಕಾಲ್ಪನಿಕವಾಗಿ ಸೃಷ್ಟಿಸುವ ಆ ಸೃಜನಾತ್ಮಕತೆ, ಅವರಿಗೆ ಆ ಕಾಲ್ಪನಿಕತೆಯನ್ನು ಅದ್ಭುತವಾಗಿ ಸೃಷ್ಟಿ ಮಾಡಬಲ್ಲಂತ ಸಾಮರ್ಥ್ಯ ಆ ಟೀಚರ್ಸ್ ಅಲ್ಲಿ ಇತ್ತು. ಆ ಶಬ್ದಸಂಗ್ರಹ ಇತ್ತು. ಈಗ ಯಾವುದಿಲ್ಲ, ಡಿಕ್ಷನರಿ ಇದೆ, ಒಂದು ಬಟನ್ ಹೊಡೆದ್ರೆ ಲೆಕ್ಕ ಮಾಡಿ ಹೇಳೋದಕ್ಕೆ ಉತ್ತರ ಹೇಳೋದಕ್ಕೆ ಕ್ಯಾಲ್ಕುಲೇಟರ್ ಇದೆ, ಫಾಸ್ಟ್ ಆಗಿ ಉತ್ತರ ಹೇಳೋದಕ್ಕೆ ಸೂಪರ್ ಕಂಪ್ಯೂಟರ್ಗಳಿದಲ್ಲ. ಬಟ್ ನಮ್ಮ ಸ್ಕಿಲ್ಸ್ ರಿಡ್ಯೂಸ್ ಆಗ್ತಾ ಇದೆ. ನಮಗೆ ಬಳಿಂಗ್ಲಿ ಅಂತ ಅವರು ಪಾಪ ತೀರೋದ್ರು, DDP ಆಗಿದ್ರು. ನಾನು ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿ ಇಂಡಕ್ಷನ್ ಬಗ್ಗೆ ಮಾತಾಡ್ತಿರೋರು. ಎಸ್ ಹೇಳಿದ್ವಿ ಸರ್. ಅವರನ್ನು ಮಾತಾಡಿದ್ರು ನಮಗೆ ಲೆಕ್ಚರ್ ಇದ್ರು ಸರ್. ಅವರು ಒಂದು ಅದ್ಭುತವಾಗಿ ಮಾತಾಡಿದ್ರು. ಟೀಚಿಂಗ್ ಏಡ್ ಏನು ಅಂತ ಚರ್ಚೆ ಮಾಡ್ತಾ ಇದ್ರು. ಬೋಧನೋಪಕರಣ ಅಂತ ಅವ್ರು ಹೇಳಿದ್ರು, ಗುಲ್ಗುಲ್ ದ ಟೀಚರ್ ಹಿಮ್ಸೆಲ್ಫ್ ಇಸ್ ಅ ಟೀಚಿಂಗ್ ಏಡ್. ಅವನಿಗೆ ಯಾಕೆ ಬೇಕು ಇನ್ನೊಂದು ಟೀಚಿಂಗ್ ಏಡು? ಕ್ಲಾಸಲ್ಲಿ ಸೇರಿದೆ ಅದನ್ನ ಬಳಸೋ ಸ್ಕಿಲ್ ಇರ್ಬೇಕು. ಅವ್ರು ಈಗ ಡಾನ್ಸ್ ಮಾಡ್ತಾರೆ, ಬೇರೆ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾರೆ, ಎಲ್ಲ ಪಾಟ್ ಇದೆ, ಅದನ್ನ ಬಳಸ್ಕೊಂಡು ಅದನ್ನ ಬಳಸುವಂತ ಚಾಕಚಕ್ಯತೆ ಇತ್ತು ಅಂತ ಹೇಳಿದ್ರೆ ಶಿಕ್ಷಕರಿಗೆ ಒಂದು ಅಡಿಷನಲ್ ಗ್ಯಾಜೆಟ್ ಬೇಕು, ಟೀಚಿಂಗ್ ಏಡ್ ಬೇಕು. ಇಲ್ಲ, ಇಟ್ಸ್ ನಾಟ್ ಆಲ್ ರಿಕ್ವೈರ್ಡ್. ತರಗತಿ ಇರುವಂತ ಪರಿಕರಗಳನ್ನು ಬಳಸಿ ಬೋಧನೋಪಕರಣಗಳಾಗಿ ನಾವು ಯಾರು ಪರಿವರ್ತನೆ ಮಾಡ್ತಾರೆ, ಈಸ್ ಎ ಟೀಚರ್. ಆ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಂಡ್ರಪ್ಪ. ಅದು ಬಿಟ್ಟು ಟೀಚಿಂಗ್ ಏಡ್ ಅಂದ್ರೆ ನೀವು ಸರ್ಕಾರ ನಮಗೆ ಸೈನ್ಸ್ ಲ್ಯಾಬ್ ಮಾಡ್ಕೊಟ್ಟಿಲ್ಲ, ನೀವು ಮ್ಯಾಥ್ಸ್ ಲ್ಯಾಬ್ ಮಾಡ್ಕೊಟ್ಟಿಲ್ಲ, ನೀವು ಲ್ಯಾಂಗ್ವೇಜ್ ಲ್ಯಾಬ್ ಮಾಡ್ಕೊಟ್ಟಿಲ್ಲ. ಬೆಳೀತಾ ಇರುವಂತ ದೇಶ 140 ಕೋಟಿ ಜನಸಂಖ್ಯೆ. ಅಷ್ಟಾಗಿಯೂ ಕೂಡ ನಮ್ಮ ಸರ್ಕಾರ 1ರಿಂದ 8ನೇ ತರಗತಿಗೆ ಫ್ರೀ ಎಜುಕೇಶನ್ ಕೊಟ್ಟಿದೆ, ಮಧ್ಯಾಹ್ನ ಬಿಸಿ ಊಟ ಕೊಟ್ಟಿದೆ, ಯೂನಿಫಾರ್ಮ್ ಕೊಟ್ಟಿದೆ, ಸೈಕಲ್ ಕೊಟ್ಟಿದ್ದಾರೆ, ಡಿಗ್ರಿ ಓದೋರಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. 3 ಊರುಗಳಲ್ಲಿ ತಾಲೂಕುಗಳಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. 1ರಿಂದ 8ನೇ ತರಗತಿ ಆಗ್ತದೆ, 8ನೇ ತರಗತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾರೆ, NMLS ಅಂತ ಪಾಸ್ ಆದ್ರೆ 9th 10th ಸ್ಕಾಲರ್ಶಿಪ್ ಕೊಡ್ತಾರೆ. 10th ಒಂದು ಎಕ್ಸಾಮ್ ಮಾಡ್ತಾರೆ, NTSC ಅಂತ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್, ಅದನ್ನು ಪಾಸ್ ಆದ್ರೆ ಮತ್ತೆ ಸ್ಕಾಲರ್ಶಿಪ್ ಕೊಡ್ತಾರೆ. PU 1 ನಲ್ಲಿ 2 ಇದ್ದಾಗ KVPI ಅಂತ ಒಂದು ಎಕ್ಸಾಮ್ ಮಾಡ್ತಾರೆ, ಕಿಶೋರ್ ವೈಜ್ಞಾನಿಕ ಪ್ರೋತ್ಸಾಹ ಯೋಜನಾ ಅಂತ. ಆ ಎಕ್ಸಾಮ್ ಪಾಸ್ ಆದ್ರೆ ಡಿಗ್ರಿ ಸಪೋರ್ಟ್ ಮಾಡ್ತೀವಿ. ಡಿಗ್ರಿ ನೀವು ಮುಗಿಸೋಷ್ಟೊತ್ತಿಗೆ ಫೈನಲ್ ಇಯರ್ ಇದ್ದಾಗ ಡಿಗ್ರಿ ಓದಬೇಕಾದ್ರೆ ಫೀ ಕಟ್ಟುತ್ತೆ ಸರ್ಕಾರ, ಸ್ಕಾಲರ್ಶಿಪ್ ಕೊಡುತ್ತೆ ಸರ್ಕಾರ, ಹಾಸ್ಟೆಲ್ ಫೆಸಿಲಿಟಿ ಕೊಡುತ್ತೆ ಸರ್ಕಾರ, ಫ್ರೀ ಪಾಸ್ ಕೊಡುತ್ತೆ ಸರ್ಕಾರ. ಅದ್ರ ಜೊತೆ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ದುಡ್ಡು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಸರ್ಕಾರದವರು ಎಕ್ಸಾಮ್ ಮಾಡ್ತಾರೆ, ಯಾರು ಎಕ್ಸಾಮ್ ಪಾಸ್ ಮಾಡ್ತೀವಿ ಅವರಿಗೆ ಡೆಲ್ಲಿಗೋ, ಹೈದರಾಬಾದ್ಗೋ, ಚೆನ್ನೈಗೋ, ಬೆಂಗಳೂರಿಗೋ, ಧಾರವಾಡಗೋ ಅವರಿಗೆ ಫ್ರೀ ಕೋಚಿಂಗ್ ಕಳಿಸ್ಕೊಡ್ತಾರೆ. ಮತ್ತು ಇಷ್ಟೆಲ್ಲ ಕೊಟ್ಟು ಸರ್ಕಾರ ಇನ್ನೇಂದ್ರೆ ಕೊಡಬೇಕು? ಅಪರಾಧ ನಿಂತ ಸ್ಟೇಟ್ಮೆಂಟ್ ಅಲ್ಲ. ದೇಶ ನಮಗೇನು ಕೊಟ್ಟಿದೆ ಅಂತ ಕೇಳೋದಕ್ಕಿಂತ ನಾವು ದೇಶಕ್ಕಾಗಿ ಏನು ಕೊಟ್ಟಿದ್ದೀವಿ ನೀವು ಅದನ್ನು ಕೇಳೋದು ಬೇಡಪ್ಪ. ದೇಶ ನಿಮ್ಗೆ ಏನು ಕೊಟ್ಟಿದೆ ಅದ್ರ ಬಗ್ಗೆ ಅರಿವಿದ್ರೆ ಸಾಕು. ನೀವು ಅದನ್ನು 1ರಿಂದ 8ನೇ ತರಗತಿ ನೀವು ಪ್ರೂವ್ ಮಾಡಿದ್ರೆ ಸರ್ ಆ ಜಾತಿಗೆ ಹೆಲ್ಪ್ ಮಾಡಿದ್ರು ಸರ್, ಈಗ ಬರೀ ಇದನ್ನೇ ಹೇಳ್ತಾ ಇದ್ದೀವಿ. ಸ್ಟಾರ್ಟೆಡ್ ಕಂಪ್ಲೇನಿಂಗ್. ನಮ್ಮಲ್ಲಿ 1ನೇ ತರಗತಿ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು ಕೊಟ್ಟ, ಒಲಿಂಪಿಯಾಡ್ ಎಕ್ಸಾಮ್ಸ್ ಅಂತ.
4-5ನೇ ತರಗತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ನವೋದಯ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ. 6ನೇ ತರಗತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ. ಸೊ 1ರಿಂದ 8ನೇ ತರಗತಿವರೆಗೂ ಫ್ರೀ ಕೊಟ್ಟಾದ್ಮೇಲೆ 8ನೇ ತರಗತಿಗೆ ಎಕ್ಸಾಮ್ ಮಾಡ್ತಾರೆ. ಅದರಲ್ಲಿ ನೀವು ಯಾಕೆ ಪ್ರೂವ್ ಮಾಡ್ತೀವಿ ಅವ್ರಿಗೆ ಫ್ರೀ ಕಂಟಿನ್ಯೂ ಮಾಡ್ತೀವಿ. ಸುಮ್ಮನೆ ಎಲ್ಲರಿಗೂ ಫ್ರೀ ಕೊಡೋದ್ರೆ ಅದರ ಸಾರ್ಥಕತೆ ಬೇಕಲ್ಲ ನಮಗೆ, ಅದರ ಅಕೌಂಟಬಿಲಿಟಿ ಬೇಕಲ್ಲ. ಸುಮ್ಮನೆ ಫ್ರೀ ಕೊಡೋದ್ರೆ ಏನು ಲಾಭ? ಫ್ರೀ ಕೊಡೋ ಫ್ರೀನ ಯಾರು ಬಳಕೆ ಮಾಡ್ಕೊಳ್ತಾರೆ ಅವ್ರಿಗೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ದಟ್ ವಿಲ್ ಬಿ ಆನ್ ಇನ್ಸ್ಪಿರೇಷನ್ ಫಾರ್ ಎವ್ರಿವನ್. ಅವ್ರು ಹುಡುಗರು ಓದೋಕೆ ಶುರು ಮಾಡ್ತಾರೆ, ನಾನು ಓದಬೇಕು, ನಾನು ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಗೆಟ್ ಬ್ಯಾಕ್ ಟು ದಿ ಝೋನ್ ಆಫ್ ಮೆಂಟಲ್ ಎಬಿಲಿಟಿ. ಎನಿ ಕ್ವಶನ್ಸ್ ಆಸ್ ಆಫ್ ನೌ? ಇಷ್ಟೊತ್ತಾಗಿರೋ ಚರ್ಚೆ ಕುರಿತಾಗಿ ನಾನು ಪ್ರಶ್ನೆ ಕೇಳಿದ್ದೀನಿ ಇಲ್ಲ, ಜಾಯ್ನ್ ಆಗಿ not as a source of income, not as a source of livelihood, but as a source of preparation for competitive exams. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಲೆಂದೇ ಸ್ಕೂಲಿಗೆ ಜಾಯ್ನ್ ಆಗಿ. ನೀವು ಗೊತ್ತಿದ್ದೋ ಗೊತ್ತಿಲ್ಲೋ ಬಹಳಷ್ಟು ಕಂಟೆಂಟ್ ಅನ್ನು ಕಲಿತಾ ಬರ್ತೀರಿ. ನಿಮ್ಮ ಆಪ್ಷನ್ಗಳನ್ನ ಪ್ರತ್ಯೇಕವಾಗಿ ಓದುವ ಅಗತ್ಯ ಇಲ್ಲ. ಸ್ಕೂಲ್ ಬೇಜಾರಾದಾಗ ಅವರು ಆನ್ಲೈನ್ ಕೋರ್ಸು, ಯೂಟ್ಯೂಬ್, ಅವಕಾಶ ಸಿಕ್ಕರೆ ಸ್ಯಾಟರ್ಡೆ ಸಂಡೇ ಕ್ಲಾಸ್ ಮಾಡುವಂಥ ಒಂದು ಕೋಚಿಂಗ್ ಸೆಂಟರ್, ಇಲ್ಲ ಒಂದು ಪುಸ್ತಕ ತಗೊಂಡು ಇತರ ಸಬ್ಜೆಕ್ಟ್ಸ್ ಅನ್ನು ಓದಲಿಕ್ಕೆ ಶುರು. ಅದು ಬಿಟ್ಟು ನಾನು ಸ್ಕೂಲ್ಗೆ ಹೋಗೋದಿಲ್ಲ, ನಾನು ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಿಬಿಡ್ತಾನೆ. ಡೋಂಟ್ ಮೇಕ್ ಸಚ್ ಬ್ಲೆಂಡರ್ಸ್. ಅಂಥ ತಪ್ಪುಗಳನ್ನು ಮಾಡದೆ ಇದನ್ನು ಕೋಚಿಂಗ್ ಸೆಂಟರ್ ನಡೆಸೋದಾಗಿ ನಾನು ಹೇಳ್ತಾ ಇದ್ದೀನಿ ಮಾತನ್ನು. ಇವಾಗ ಬರೋದ್ರಿಂದ ನಾನು ಹೇಳ್ತೇನೆ, ಇಫ್ ಯು ಗೆಟ್ ಗುಡ್ ನಂಬರ್ ಆಫ್ ಅಡ್ಮಿಷನ್ಸ್ ಯು ಗೆಟ್ ಗುಡ್ ಇನ್ಕಮ್. ಬಟ್ ಆ ಇನ್ಕಮ್ ತಗೊಳ್ತಾ 3 ವರ್ಷ 4 ವರ್ಷ 10 ವರ್ಷ ಆ ಸಿಸ್ಟಮ್ ಬ್ರೇಕ್ ಡೌನ್ ಆಗ್ತದೆ. ಆವಾಗ ನಿಮ್ಮ ಥರ ಯಾರು ಬರೋದು? ಯಾಕಂದ್ರೆ ಸಿಸ್ಟಮ್ ಬಗ್ಗೆ ಅತಿ ಶೀಘ್ರದಲ್ಲಿ ಬರಲಿಕ್ಕೆ ನಮಗೆ ಏನಾಗ್ತದೆ, ನಮ್ಮ ಕರ್ನಾಟಕ ಇಲ್ಲಿ ರಾಜ್ಯ ಸರ್ಕಾರ ಬೇರೆ, ಕೇಂದ್ರ ಸರ್ಕಾರ ಬೇರೆ. ಕೇಂದ್ರ ಸರ್ಕಾರ ಹೀಗಾಗಿ ದೇರ್ ಇಸ್ ಸಮ್ ಡಿಲೇ. ಉದಾಹರಣೆ ನಮ್ಮಲ್ಲಿ TET ಕೂಡ ಸ್ವಲ್ಪ ಲೇಟ್ ಆಗೇ ಬಂತು. ಬಟ್ ಬರೋದಂತೂ ಕನ್ಫರ್ಮ್. 9ರಿಂದ 12ನೇ ತರಗತಿಗಳಿಗೆ ಶಿಕ್ಷಕರಾಗೋದ್ರೊಳಗೆ TET ಹೊಸ ಸ್ಟ್ರಕ್ಚರ್ ಬರ್ತದೆ. ಕೈಂಡ್ಲಿ ವೇಟ್ ಫಾರ್. ಅತಿ ಶೀಘ್ರದಲ್ಲಿ ಬರಬೇಕು, ಅತಿ ಶೀಘ್ರದಲ್ಲಿ ಬರಬೇಕು. ಸೊ ಇದಕ್ಕೆ ಪೂರಕವಾಗಿ ಈಗ ಟೀಚರ್ಸ್ ಆಗೋಕ್ಕೆ ಯಾವ ಎಕ್ಸಾಮ್ಸ್ ಸಿಂಪಲ್ ಆಗಿ ಲಿಸ್ಟ್ ತಗೊಂಡ್ರೆ ನಮ್ಮ ರಾಜ್ಯದಲ್ಲಂತೂ ಸರ್ಕಾರಿ ಶಾಲೆಯ ಶಿಕ್ಷಕರಾಗೋಕ್ಕೆ TET ಮತ್ತು CET ಕ್ಲಿಯರ್ ಮಾಡಬೇಕು. ಖಾಸಗಿ ಶಾಲೆಗಳಲ್ಲಿ ಇತ್ತೀಚೆಗೆ TET ಎಲಿಜಿಬಿಲಿಟಿಯನ್ನೇ ಒಂದು ರೆಕ್ರೂಟ್ ಮಾಡುವಂಥ ಒಂದು ವಿವಾದ ವಿಷಯಕ್ಕೆ ಕೂಡ ಶುರುವಾಗಿದೆ. ಇದ್ರ ಹೊರತಾಗಿ ಕೇಂದ್ರ ಸರ್ಕಾರದ ನಡೆಸುವಂಥ CTET ಎಕ್ಸಾಮ್, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಆ ಪರೀಕ್ಷೆ ಪಾಸಾದ ಮೂಲಕ ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಸರ್ಕಾರಿ ಶಿಕ್ಷಕರಾಗುವ ಅಥವಾ ಖಾಸಗಿ ಶಾಲೆ ಶಿಕ್ಷಕರಾಗುವ ಅರ್ಹತೆಯನ್ನು ಪಡೆಯಲಿದ್ದಾರೆ. ಜೊತೆಗೆ ನವೋದಯ ಶಾಲೆಗಳಲ್ಲೂ ಕೂಡ ಜವಾಬ್ದಾರಿ ಅಂತಲ್ಲೂ ಕೂಡ ಶಿಕ್ಷಕರಾಗುವ ಅರ್ಹತೆಯನ್ನು ಪಡೆಯಬೇಕು. ಇದ್ರ ಹೊರತಾಗಿ ಕೇಂದ್ರೀಯ ವಿದ್ಯಾಲಯ ಸಮಿತಿ KVS ರೆಕ್ರೂಟ್ಮೆಂಟ್ ಬೇರೆ ಇರುತ್ತದೆ, NVS ನವೋದಯ ವಿದ್ಯಾಲಯ ಸಮಿತಿ ರೆಕ್ರೂಟ್ಮೆಂಟ್ ಬೇರೆ. ಆರ್ಮಿ ಸ್ಕೂಲ್ಸ್ಗಳಲ್ಲಿ ಶಿಕ್ಷಕರ ನೇಮಕಾತಿ ಸಪರೇಟ್ ನಡೀತದೆ. RRB ರೈಲ್ವೇಸಲ್ಲಿ ಶಿಕ್ಷಕರ ನೇಮಕಾತಿ ಪ್ರತ್ಯೇಕವಾಗಿ ನಡೆಯುತ್ತೆ. ಶಿಕ್ಷಕರಿಗಿರುವಂಥ ಅವಕಾಶಗಳು. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ವಿದೇಶಗಳಲ್ಲಿ ಭಾರತೀಯ ಶಿಕ್ಷಕರ ಕೊರತೆ ಹೆಚ್ಚು ಎದ್ದು ಕಾಣ್ತಾ ಇದೆ. ಅಲ್ಲಿ ನಿಮ್ಮ ಸ್ಯಾಲರಿ 6 ಅಂಕಿಗಳಲ್ಲಿ 7 ಅಂಕಿ 8 ಅಂಕಿಗಳಲ್ಲಿ ಕೂಡ ವರ್ಷದ ಪ್ಯಾಕೇಜ್ ಕೊಡ್ತಾರೆ. 60 ಲಕ್ಷ 20 ಲಕ್ಷ ಟೀಚರ್ಸ್. ನಾನು ಹೇಳೋ ಪ್ರತಿ ಮಾತನ್ನು ನೀವು ಗೂಗಲ್ ಸರ್ಚ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಆ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇನ್ನೊಂದು ಒಂದು ಟೀಚರ್ಸ್ ರೆಕ್ರೂಟ್ಮೆಂಟ್ ಬಲ್ಕ್ ಆಗಿರ್ಬೋದು. ಡೆಲ್ಲಿ ಸಬಾರ್ಡಿನೇಟ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ DSSBF ಡೆಲ್ಲಿ ಸಬಾರ್ಡಿನೇಟ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇವರು ಪ್ರತಿ ವರ್ಷ ರೆಕ್ರೂಟ್ ಮಾಡ್ತಾರೆ. ನಂಬರ್ ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಈಗ ನಮ್ಮ ರಾಜ್ಯ ತೆಗೆದುಕೊಳ್ಳಿ ಕರ್ನಾಟಕದಲ್ಲಿ ಕೇವಲ ಕನ್ನಡ ಮಾಧ್ಯಮ ಅಥವಾ ಆಂಗ್ಲ ಮಾಧ್ಯಮ ಅಷ್ಟೇ ಇರುವುದಿಲ್ಲ. ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಕೊಂಕಣಿ ಈ 7 ಭಾಷೆಗಳಲ್ಲಿ ಶಾಲೆ ನಡೆಸ್ತಾರೆ. ಆ ಭಾಷೆಗಳನ್ನು ಪಾಠ ಮಾಡಲಿಕ್ಕೆ ಭಾಷಾ ಶಿಕ್ಷಕರು ಬೇಕು. ನಮ್ಮ ರಾಜ್ಯದಲ್ಲಿ ಹೇಗೆ ಇತರ ಭಾಷೆಗಳ ಭಾಷಾ ಶಿಕ್ಷಕರು ಬೇಕೋ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಪಾಠ ಮಾಡಲಿಕ್ಕೆ ಭಾಷಾ ಶಿಕ್ಷಕರು ಬೇಕಲ್ಲ, ಅಲ್ಲಿ ಕನ್ನಡ ಶಿಕ್ಷಕರಿಗೆ ಕೆಲವು ಅವಕಾಶ, ಇತರೆ ಭಾಷಾ ಶಿಕ್ಷಕರಿಗೆ ಅವಕಾಶ. ಈಗ ಕೇವಲ ಈ ಇತಿಹಾಸ ಓದಿದ್ರೆ ಕೊಡ್ತೇನೆ. ಮಧ್ಯಪ್ರದೇಶದಲ್ಲಿ ಕನ್ನಡಿಗರು ರಾಜ, ಅಲ್ಲಿ ಇಂದಿಗೂ ಕೂಡ ಕೆಲವು ಕನ್ನಡ ಪಾಠ ಮಾಡುವಂಥ ಸರ್ಕಾರಿ ಶಾಲೆಗಳು ಅವು ಕನ್ನಡಿಗರಿಗೆ ರಿಸರ್ವ್ ಆಗಿರ್ತವೆ. ನೀವು ಅಂಥವುಗಳನ್ನು ಗುರುಸೋದೇ ಇಲ್ಲ. ನಮ್ಮ ರಾಜ್ಯದಲ್ಲಿ TET ಕರೆದಿರ್ತದೆ, CET ಗೌರ್ಮೆಂಟ್ ಹಂಗರಿ ಬೀಂಗ್ ಎಜುಕೇಟೆಡ್. ನಾನು ಆವಾಗ ಮಾತಾಡೋದು ಕೂಡ ಈ ದೇಶದಲ್ಲಿ ಸರ್ಕಾರಿ ನೌಕರಿ ತೆಗೆದುಕೊಳ್ಳೋದು ಕಷ್ಟ ಇಲ್ಲ, ವಾಪಸ್ ಕೊಡೋದು ತುಂಬ ಕಷ್ಟ ಇದೆ. ನಾನು ಎಕ್ಸಾಂಪಲ್, ನಾನು 13 ಸರ್ಕಾರಿ ನೌಕರಿ ಮಾಡಿದ್ದೆ 10 ವರ್ಷ. ನನಗೆ ತುಂಬ ಪ್ರಬಲ ಆಗಿದ್ದು ಅಂದರೆ 13ನೇ ಜಾಬನ್ನು ವಾಪಸ್ ಕೊಡಲಿಕ್ಕೆ 3.5 ವರ್ಷ ಕೋರ್ಟ್ ಕಟ್ಟಾಡಿದೆ. ಆ ಜಾಬನ್ನು ವಾಪಸ್ ಕೊಡಲಿಕ್ಕೆ ನನಗೆ ನಿಮ್ಮ ಪೆನ್ಷನ್ ಬೇಡ, ಅಕೌಂಟ್ ಪೆನ್ಷನ್ ಇನ್ನೊಂದು ಯಾವ ರೆಕಗ್ನೇಷನ್ ಬೇಡ, ನನಗೊಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಡ.
ನಿಮ್ಮ ಜಾಬನ್ನು ವಾಪಸ್ ತಗೊಳ್ಳಿ, ಮೇಕ್ ಯು ಫ್ರೀ. ದಿವಸ ಯಾವ ಇರ್ತೀನಿ, ಮೀಡಿಯಾ ಇರ್ತೀನಿ, ಟಿವಿ, ರೇಡಿಯೋ, ನ್ಯೂಸ್ ಪೇಪರ್, ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ, ಕಾಲೇಜಲ್ಲಿ ಇರ್ತೀನಿ, ಅಡ್ಡಾಡ್ತೀನಿ. ಒಬ್ಬ ಸರ್ಕಾರ ನೌಕರನ ಅದೆಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಇವಾಗ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಕಮರ್ಷಿಯಲ್ ಆರ್ಗನೈಸೇಷನ್ ಅದಕ್ಕೆ ಅವಕಾಶ ನನ್ನನ್ನು ಫ್ರೀ ಮಾಡಿ ಅಂತ ಹೇಳ್ಬಿಟ್ಟು ಫ್ರೀ ಆಗಿರಲಿಲ್ಲ. ನಾನು NIC ಈ 2 ವೆಬ್ಸೈಟ್ಗಳಿಗೆ ಹೋಗಿ ಉದಾಹರಣೆಗೆ ನಮ್ಮದಾಗಿ KS ಸಿಲೆಬಸ್. ಆ KS ಸಿಲೆಬಸ್ ನೋಡಿ ನಾವು ಬೇಸಿಕ್ ನ್ಯೂಮರಸಿ ಅಂತ ಒಂದು ಪಠ್ಯಕ್ರಮ ಬರುತ್ತೆ. ಸಾಮಾನ್ಯ ಸಂಖ್ಯಾ ಸಾಮರ್ಥ್ಯ ಅಥವಾ ಸಂಖ್ಯಾ ಪದ್ಧತಿ. ಬ್ರಾಕೆಟಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕ್ತಾರೆ. ಸ್ಟೇಟ್ಮೆಂಟ್ ಏನು ಗೊತ್ತಾ? 10ನೇ ತರಗತಿ ಮಟ್ಟದ ಕಾನ್ಫಿಡೆನ್ಸ್ ಕಟ್ಟಕ್ಕೆ KSಗೂ ಇಷ್ಟೇ ಮಾಹಿತಿ ಇಲ್ಲ, IASಗೂ ಇದೇ ಮಾಹಿತಿ ಇಲ್ಲ. ಬ್ಯಾಂಗ್ಳೂರಲ್ಲಿ SSC ಎಲ್ಲಿ ಮಾಹಿತಿ ಇಷ್ಟೇ ಇದೆ. 10ನೇ ತರಗತಿ ಮಟ್ಟದ ಸಿಲೆಬಸ್ ಅಂತ ಮ್ಯಾಥ್ಸ್ 10ನೇ ತರಗತಿ ಕಲಿದೇ ಇರೋರು ಯಾರು ನಿಧಿಗಳಿಲ್ಲ. ನಮ್ಮಲ್ಲಿ ಶಿಕ್ಷಣ ಆಯೋಗಗಳು ಹೇಳುವುದಿಲ್ಲ, ಭಾಷೆಗೆ ಆಯ್ಕೆ ಇದೆ, ಆದರೆ ಗಣಿತ, ವಿಜ್ಞಾನ, ಸಮಾಜಕ್ಕೆ ಆಯ್ಕೆಗಳಿಲ್ಲ. ಯಾರು ಕೋರ್ ಸಬ್ಜೆಕ್ಟ್ಸ್ ದಾಗಿ ಕಂಪಲ್ಸರಿ ಸಬ್ಜೆಕ್ಟ್ ಮ್ಯಾಂಡೇಟರಿ ಕಂಟೆಂಟ್. ನೀವು 1ರಿಂದ 10ನೇ ತರಗತಿಗೆ ಸರ್ ನನ್ನ ಫಸ್ಟ್ ಲ್ಯಾಂಗ್ವೇಜ್ ಇಲ್ಲ, ನನಗೆ ಕನ್ನಡ ಬರೋ ಸರ್, ನಾನು ಇಂಗ್ಲೀಷ್ ಮೀಡಿಯಂ ಓದಿದ್ರೆ ನಾನು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ತೀನಿ. ಎಸ್, ಯು ಹ್ಯಾವ್ ಅ ಚಾಯ್ಸ್. ಇಲ್ಲ ಸರ್ ನಾನು ಪ್ರಥಮ ಭಾಷೆ ಸಂಸ್ಕೃತ ಆಯ್ಕೆ ಮಾಡ್ತೀನಿ, ಯು ಹ್ಯಾವ್ ಅ ಚಾಯ್ಸ್. ನಾನು ಪ್ರಥಮ ಭಾಷೆ ಉರ್ದು ಆಯ್ಕೆ ಮಾಡ್ಕೊಂಡ್ರೆ ಯು ಹ್ಯಾವ್ ಎವ್ರಿ ರೈಟ್ ಟು ಚೇಂಜ್ ಇಟ್. ಆದರೆ ಸರ್ ನನಗೆ ಮ್ಯಾಥ್ಸ್ ಬೇಡ ಅಂತ ಕರ್ಕೊಳ್ಳಲ್ಲ. 1ರಿಂದ 10ನೇ ತರಗತಿಗೆ ಗಣಿತ, ವಿಜ್ಞಾನ, ಸಮಾಜ ಈ 3 ಕಡ್ಡಾಯ ವಿಷಯಗಳು. ಅಲ್ಲಿ ಏನೇನಿದೆ ನಾವು 10ನೇ ತರಗತಿ ಮಟ್ಟದ ಕಂಟೆಂಟ್ ಕೇಳ್ತೀವಿ ಅಂತ ಹೇಳಿದ್ವಿ. ನಾನು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೇನೆ, ಕಾಮನ್ ಪೇಪರ್ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಆಪ್ಷನಲ್ ಅಲ್ಲ. ಆಪ್ಷನಲ್ ಅಂದಾಗ ಡೆಪ್ತ್ ಜಾಸ್ತಿ ಆಗುತ್ತೆ. ಆಪ್ಷನಲ್ ಯಾರು ಇರ್ತದೆ? BSc ಮ್ಯಾಥ್ಸ್ ಓದಿದ್ರೆ ಮ್ಯಾಥ್ಸ್ ಪೇಪರ್ ಇರುತ್ತೆ. ಕಾಮನ್ ಪೇಪರ್ ಎಲ್ಲರಿಗೂ ಇರ್ತದೆ. ಅಲ್ಲಿ BSc, BA, BCom, BBA, BCA ಯಾರು ಎಲಿಜಿಬಿಲಿಟಿ ಹೇಳಬೇಕಾದ್ರೆ 10ನೇ ತರಗತಿ ಮಟ್ಟದ ಸಿಲೆಬಸ್ ಅಂತ ಹೇಳ್ತೀವಿ. ಬಟ್ ಕ್ವಶನ್ ಕೇಳಬೇಕಾದ್ರೆ 10ನೇ ತರಗತಿ ಮಟ್ಟದ ಕೇಳಲ್ಲ, 7-8ನೇ ತರಗತಿ ಸ್ಟಾಪ್ ಮಾಡ್ತೀವಿ. ಹಬ್ಬವಾಗ 9ನೇ ತರಗತಿ 1-2 ಕ್ವಶನ್, 10ನೇ ತರಗತಿ 1 ಕ್ವಶನ್, ರೇರ್ಲಿ ಫೌಂಡ್, ನಾಟ್ ಆಲ್ವೇಸ್ ಫೌಂಡ್. ಹಾಗಾದ್ರೆ ಈಗ ಹೇಳಿ, ನಾನು 10ನೇ ತರಗತಿ ಓದಿದ್ರು ನಾನು ಮ್ಯಾಥ್ಸ್ ಓದಿಲ್ಲ, ನಾನು ಸೈನ್ಸ್ ಮೈಂಡೆಡ್ ಅಲ್ಲ, ಅಥವಾ ಸೈನ್ಸ್ ಸರ್ ನೀವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ GK ಕೇಳ್ತೀವಿ, ನಾನು ಹಿಸ್ಟ್ರಿ ಓದಿಲ್ಲ. ಇಲ್ಲಿ ಕಾಮನ್ ಪೇಪರ್ ಇಸ್ ಮೆಂಟ್ ಫಾರ್ ಕಾಮನ್ ಸೆನ್ಸ್. ನೀವು ಮ್ಯಾಥ್ಸ್ ಓದಿಲ್ಲ, ಸ್ವಲ್ಪ ಮ್ಯಾಥ್ಸ್ ಓದಿಲ್ಲ, ಮ್ಯಾಥ್ಸ್ನ ಸ್ವಲ್ಪ ವಿಷಯಗಳ ಬಗ್ಗೆ ದೈನಂದಿನ ಜೀವನಕ್ಕೆ ಮ್ಯಾಥ್ಸ್ ಬೇಕಲ್ಲ. ಸೈನ್ಸ್ ಓದಿಲ್ಲ, ನೀವಲ್ಲಿ ನಾಟಕ ಗೊತ್ತಿರ್ಬೇಕು. ಇವಾಗ ಶೀತ ಆಯಿತು, ಶೀತ ಆಯಿತು, ಸೊ ಏನು ಪ್ರಿಕಾಷನ್, ಪ್ರತಿಯೊಂದಕ್ಕೂ ಎಲ್ಲರೂ ಡಾಕ್ಟರ್ ಹತ್ರ ಓಡೋದಕ್ಕಾಗತ್ತೆ, ಪ್ರತಿಯೊಂದಕ್ಕೂ ನಾವು ಡಿಸ್ಪೆನ್ಸರಿಗೆ ಹೋಗಿ ಮೆಡಿಸಿನ್ ತಗೊಳ್ಳೋಕ್ಕಾಗತ್ತೆ. ಅದು ಬೇಸಿಕ್ ಗೊತ್ತಿರ್ಬೇಕಲ್ಲ, ಬೇಸಿಕ್ ಗೊತ್ತಿರ್ಬೇಕಲ್ಲ. ಅದು ಬಿಟ್ಟು ನಾವು ಸೈನ್ಸ್ ಓದಿಲ್ಲ ಅಂತ ಅಂದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗುವಂಥ ಕಾಮನ್ ಪೇಪರ್ಗೆ ಜನರಲ್ ಮೆಂಟಲ್ ಎಬಿಲಿಟಿ ಇಸ್ ದಿ ಕಂಪಲ್ಸರಿ ಕಂಟೆಂಟ್. ನಾವು ಕರ್ನಾಟಕದಿಂದ ಅಥವಾ ಸೌತ್ ಇಂಡಿಯಾದಿಂದ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ. MBA ಕಾಲೇಜ್ಗಳಲ್ಲಿ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತಾರೆ, IAS KS ಅಲ್ಲಿ ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತಾರೆ, ನ್ಯಾಷನಲ್ ಲೆವೆಲಲ್ಲಿ ರೀಸನಿಂಗ್ ಅಂತ ಹೇಳ್ತಾರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಟೆಸ್ಟ್ ಆಫ್ ರೀಸನಿಂಗ್ ಅಂತ ಹೇಳ್ತೀವಿ. ಎಲ್ಲದರ ಅರ್ಥ ಈಗ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರೀಸನಿಂಗ್ ಕಂಟೆಂಟ್ ಬಗ್ಗೆ ಮಾತಾಡೋವಾಗ ನಮ್ಮಲ್ಲಿ ರೀಸನಿಂಗ್ ಮತ್ತು ಮ್ಯಾಥ್ಸ್ ಎರಡನ್ನು ಮರ್ಜ್ ಮಾಡ್ತೀವಿ. ಆದರೆ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಆಗಿಲ್ಲ. ಅಲ್ಲಿ ರೀಸನಿಂಗೇ ಬೇರೆ ಇಲ್ಲ, ಮೆಂಟಲ್ ಲೆವೆಲ್ ಅಲ್ಲಿ ಮ್ಯಾಥಮೆಟಿಕಲ್ ಕಂಟೆಂಟ್ ಅಥವಾ ಆಪ್ಟಿಟ್ಯೂಡ್ ಕಂಟೆಂಟ್ ಬೇರೆ. ಈಗ ಸದ್ಯ ನಾವು ಶಿಕ್ಷಕರ ನೇಮಕಾತಿಗೆ ಪೂರಕವಾಗಿ ಮಾತನಾಡ್ತಾ ಇರೋದ್ರಿಂದ ಶಿಕ್ಷಕರ ನೇಮಕಾತಿಯಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿ ಕಂಟೆಂಟ್ ಏನೇನು ಬರ್ತದೆ? ಟಾಪಿಕ್ ಸಾವಿರಾರು ಬರ್ತದೆ, ಮ್ಯಾಥ್ಸ್ ಕಡಿಮೆ ಬರ್ತದೆ. ಬಟ್ ಆ ಸಾವಿರಾರು ಮ್ಯಾಥ್ಸ್ ಕಡಿಮೆ ಇಷ್ಟು ಟಾಪಿಕ್ಗಳಲ್ಲಿ ಇಲಾಖೆ ನಿಗದಿಪಡಿಸಿರುವಂಥ 14 ಪಾಠಗಳು ಯಾವ ಟಾಪಿಕ್ಸ್ ಇಂದ ಕ್ವಶನ್ಸ್ ಹೆಚ್ಚು ಕೇಳಿದ್ದಾರೆ ಅದರಲ್ಲಿ ನಂಬರ್ಸ್ ಹೆಚ್ಚು, ಸಂಖ್ಯಾ ಸರಣಿ 4 ಸಂಖ್ಯೆ ಕೊಡ್ತೀನಿ, ಅವಾಗ ಕ್ವಶನ್ ಬರುತ್ತೆ, ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿ. ಅದು ಬಿಟ್ಟರೆ ಕೂಡಿಂಗ್ ಡಿಕೋಡಿಂಗ್ ಅಧ್ಯಾಯ, ಸಂಕೇತೀಕರಣ ಅಪಸಂಕೇತೀಕರಣ ಅಂತ ಅಧ್ಯಾಯ. ಅದು ಬಿಟ್ಟರೆ ರಕ್ತ ಸಂಬಂಧಗಳು, ದಿಕ್ಕುಗಳ ಪರೀಕ್ಷೆ, ಸ್ಥಳ ಹೊಂದಾಣಿಕೆ, ವೆಲ್ಲಕ್ಷಗಳು, ದಾಳಿಗಳು, ಮೇಜರ್ ಟಾಪಿಕ್ಸ್ ಇವುಗಳ ಮೇಲೆ ಫೋಕಸ್ ಜಾಸ್ತಿ ಇದೆ. ಇತ್ತೀಚೆಗೆ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಆಲ್ಫಾಬೆಟ್ ಟೆಸ್ಟ್ ಅಥವಾ ಮೂಲಾಕ್ಷರಗಳ ಪರೀಕ್ಷೆ ಅಧ್ಯಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ಮ್ಯಾಥಮೆಟಿಕಲ್ ಟಾಪಿಕ್ಸ್, ಈಗ ಮ್ಯಾಥಮೆಟಿಕಲ್ ಟಾಪಿಕ್ಸ್ನಲ್ಲಿ ಏಜಸ್, ಪ್ರತಿ ಸಲ ಶಿಕ್ಷಕರ ನೇಮಕಾತಿಯಲ್ಲಿ ತಪ್ಪದೆ ವಯಸ್ಸು ಆಧಾರಿತ ಪ್ರಶ್ನೆ, ಕ್ಯಾಲೆಂಡರ್ ಆಧಾರಿತ ಪ್ರಶ್ನೆಗಳು, ಅಥವಾ ಇತ್ತೀಚೆಗೆ ಹೊಸ ಟಾಪಿಕ್ ಪರ್ಮಿಟೇಷನ್ ಕಾಂಬಿನೇಷನ್, ಕ್ರಮಯೋಜನೆ ಮತ್ತು ವಿಕಲ್ಪಗಳು, ಸಂಭವನೀಯತೆ, ಉದಾಹರಣೆ, ಇವುಗಳ ಜೊತೆಗೆ ಹೊಸ ಟಾಪಿಕ್ಸ್, ಪರ್ಸೆಂಟೇಜು. ನಮ್ಮ ಶಿಕ್ಷಕರ ನೇಮಕಾತಿ ಹೊಸ ಟಾಪಿಕ್ಸ್ ಅಂತ ಹೇಳ್ತಾರೆ, ನಾಟ್ ಫಾರ್ ರೂಟೀನ್ ಎಕ್ಸಾಮ್ಸ್. ಪರ್ಸೆಂಟೇಜು, ಪ್ರಾಫಿಟ್ ಲಾಸು, ಡಿಸ್ಕೌಂಟ್, ಕಮಿಷನ್, ಟೈಮ್ ಅಂಡ್ ವರ್ಕ್, ಸಮಯ ಮತ್ತು ಕೆಲಸ, ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್, ಸಮಯ, ದೂರ ಮತ್ತು ವೇಗ, ರೈಲ್ವೆ ಸಮಸ್ಯೆಗಳು, ಮಿಶ್ರಣಗಳು, ಸೊ ನೆಕ್ಸ್ಟ್ ಗಣಿತದ ಅಧ್ಯಾಯಗಳು. ಬಟ್ ಶಿಕ್ಷಕರ ನೇಮಕಾತಿಗೆ ಗಣಿತದ ಅಧ್ಯಾಯಗಳ ವೇಟೇಜ್ ಕಡಿಮೆ ಇಲ್ಲ, ರೀಸನಿಂಗ್ ಅಧ್ಯಾಯಗಳ ವೇಟೇಜ್ ಜಾಸ್ತಿ. ಆ ನಿಟ್ಟಿನಲ್ಲಿ
XYZ ವರೆಗೆ ಅನುಕ್ರಮವಾಗಿ 24, 25 ಮತ್ತು 26 ಎಂಬ ಸಂಖ್ಯಾ ಬೆಲೆಗಳನ್ನು ಕೊಟ್ಟಿರುವಂತಹ ಈ ನಿಯಮಕ್ಕೆ ಎಜೋಟಿ ನಿಯಮ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಈ ಜ್ಯೋತಿ ಎಂಬ ಹೆಸರಿನಿಂದ ನಿಯಮ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮೂಲಾಕ್ಷರವನ್ನ ಯಾವ ಸ್ಥಾನದಲ್ಲಿ ಬರೆಯಲಾಗಿದೆಯೋ ಆ ಸ್ಥಾನದ ಸಂಖ್ಯೆಯನ್ನೇ ಸ್ಥಾನದಲ್ಲಿಯಾಗಿ ಮೂಲಾಕ್ಷರಗಳಿಗೆ ಅಸೈನ್ ಮಾಡಲಾಗ್ತದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಆಟ್ ಎಂಬ ಪದವನ್ನ ಏದ ಬೆಲೆ 1, ಟಿ ಯ ಬೆಲೆ 20 ಎರಡು ಸೇರಿಸಿದಾಗ, ಅಥವಾ ಜಾಮ್ ಎಂಬ ಪದವನ್ನ ಜೇದ ಬೆಲೆ 10, ಏದ ಬೆಲೆ 1, ಎಂ ನ ಬೆಲೆ 13, 13 ಪ್ಲಸ್ 1 14 ಪ್ಲಸ್ 10 24. ಈ ಎಜೋಟಿ ನಿಯಮವನ್ನು ಆಧರಿಸಿ ಕೇಳುವಂತ ಬೇಸಿಕ್ ಕ್ವಶನ್ಸ್. ಇದರ ಪರಿಚಯ ಎಲ್ಲರಿಗೂ ಇದೆ ಅನ್ಕೊಂಡು, ಜೊತೆಗೆ ಶಿಕ್ಷಕರ ನೇಮಕಾತಿಗೆ ಕೇಳುವಂತ ಹೆಚ್ಚು ಪ್ರಶ್ನೆಗಳು ಇದು ಒಂದು ಘಟಕ ಆಗಿರುವಂತ ತಪ್ಪದೆ ಪ್ರತಿ ಸಲ ಈ ಪಾಠಕ್ಕೆ ಒಂದು ಕ್ವಶನ್ ಕೇಳ್ತಾರೆ. ಆದ್ಮೇಲೆ ಕ್ವಶನ್ಸ್ ಹೇಗಿದಾಗ ನೋಡ್ತಾ ಬಂದ್ರೆ, here we have the first question. ಈ ಕ್ವಶನ್ ನಮ್ಮ ರಾಜ್ಯದ ಬಹಳಷ್ಟು ನೇಮಕಾತಿಗಳಿಗೆ ತುಂಬಾ ಸಲ ರಿಪೀಟ್ ಆಗಿರುವಂತಹ ಕ್ವಶನ್. ಸಾಂಕೇತಿಕ ಭಾಷೆಯೊಂದರಲ್ಲಿ, ಗುಪ್ತ ಭಾಷೆಯೊಂದರಲ್ಲಿ, ಕೋಡೆಡ್ ಲ್ಯಾಂಗ್ವೇಜ್ ಒಂದರಲ್ಲಿ ಜಿಬ್ರಾ ಎಂಬ ಪದವನ್ನ 26, 5, 2, 18 ಮತ್ತು 1 ಎಂದು ಬರೆದರೆ, ಅದೇ ಸಾಂಕೇತಿಕ ಭಾಷೆಯಲ್ಲಿ ಕೋಬ್ರಾ ಎಂಬ ಪದವನ್ನ ಏನೆಂದು ಬರೆಯುತ್ತೀರಿ ಎಂಬ ಶಾಬ್ದಿಕ ರೂಪದಲ್ಲಿಯೂ ಪ್ರಶ್ನೆ ಬರ್ತದೆ, ಸಾಂಕೇತಿಕ ರೂಪದಲ್ಲಿಯೂ ಪ್ರಶ್ನೆ ಬರ್ತದೆ. ವಾಟ್ಸ್ ಯುವರ್ ರಿಯಾಕ್ಷನ್ ಫಾರ್ ದಿಸ್? ಸರಿಯಾದ ಉತ್ತರ ಏನು? A or B? Choice? Choice B. C ಅನ್ನೋದು ಮೂರನೇ ಅಕ್ಷರ. A, B, C. So C comes in the third position. ಆವಾಗ ಈ ಆಯ್ಕೆನ ರಿಮೂವ್ ಮಾಡ್ತೀವಿ. ಯಾವ ಆಯ್ಕೆನ? ಕೊನೆಯ ಆಯ್ಕೆ ನಂಬರ್ 3 ಸ್ಟಾರ್ಟಿಂಗ್ ಬಂದೇ ಇದೆ. ಅದಾದ್ಮೇಲೆ ಎರಡನೇ ಅಕ್ಷರ ಯಾವ್ದು? O. ಎಜೋಟಿ ನಿಯಮದಲ್ಲಿ ಈ 5ನೇ ಸ್ಥಾನದಲ್ಲಿ, ಜೆ 10ನೇ ಸ್ಥಾನದಲ್ಲಿ, ಓ 15, ಟಿ 20 ಮತ್ತು ವೈ 25. 5ರ ಬಗೆಯಲ್ಲಿ ಇವು 5 ಅಕ್ಷರಗಳ ಸ್ಥಾನಗಳನ್ನು ನೇರವಾಗಿ ನೆನಪಿಟ್ಬಿಡ್ತೀವಿ. ಅದೇ ಎಜೋಟಿ ನಿಯಮ. ಹಾಗಾದ್ರೆ ಓದ ಸ್ಥಾನಗಳು ಎಷ್ಟು? ಹಾಗಾದ್ರೆ ಕೋಬ್ರಾ ಎಂಬ ಪದದಲ್ಲಿ ಸಿ 3ನೇ ಅಕ್ಷರ, ಓ ಎಷ್ಟನೇ ಅಕ್ಷರ? ಹಾಗಾದ್ರೆ 315 ಅಂತ ಸ್ಟಾರ್ಟಿಂಗ್ ಹೇಳಿರುತ್ತೆ ನೋಡಿ. ಚಾಯ್ಸ್ ಬಿ, ಚಾಯ್ಸ್ ಬಿ, ಚಾಯ್ಸ್ ಸಿ, ಚಾಯ್ಸ್ ಎ ಬಂದಿಲ್ಲ. 315 ಸರಿಯಾಗುತ್ತೆ. ಅಷ್ಟನ್ನು ಟೆಸ್ಟ್ ಮಾಡ್ತಾ ಕೂತ್ಕೊಳ್ಳೋದು. ಇದು ಬೇಸಿಕ್ ಕಾನ್ಸೆಪ್ಟ್. ಇದು ನಿಮ್ಮೆಲ್ಲರಿಗೂ ಪರಿಚಯ ಇರೋ ಕಾನ್ಸೆಪ್ಟ್ ಅನ್ನೋ ಕಾರಣಕ್ಕೆ ನಾನು ಏನು ಎಲಾಬ್ರೇಟ್ ಮಾಡಿಲ್ಲ. ಆದರೆ ಮಾಡರ್ನ್ ಎವ್ಯಾಲ್ಯೂಯೇಷನ್ಗೆ ಏನು ಚೇಂಜಸ್ ಮಾಡಿದ್ದಾರೆ ಅದನ್ನು ಮಾಡಿಲ್ಲ. ಈಗ ನಾವೆಲ್ಲ ಕೋಚಿಂಗ್ ಸೆಂಟರ್ಸಲ್ಲಿ ಇದನ್ನೇ ಹೇಳ್ತೀವಿ, ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಇದನ್ನೇ ಹೇಳ್ತೀವಿ, ಪುಸ್ತಕಗಳಲ್ಲೂ ಇದನ್ನೇ ಬರೆದಿದ್ದೀವಿ. ಆದರೆ ನಾನು ಏನು ಹೇಳ್ತಾ ಇದ್ದೀವಿ ಅದು ಎಕ್ಸಾಮಿಗೆ ಬರಲ್ಲ. ಈ ಹೇಳಿದ್ರಿಂದ ನೀವು ಏನು ಕಲ್ತದ್ರಿಂದ ಏನು ಸ್ಕಿಲ್ಸ್ ಅನ್ನ ಕಲಿತ್ರಿ ಅದು ಎಕ್ಸಾಮ್. ಲೆಟ್ ಮಿ ರಿಪೀಟ್. ಈಗ ಇವತ್ತು ನಾಳೆ 2 ದಿವಸ ವರ್ಕ್ಶಾಪ್ ಮಾಡ್ತೀನಿ. ನಾನು ಹೇಳಿದ್ರೆ ಒಂದು ಕ್ವಶನ್ ನಿಮ್ಮ ಎಕ್ಸಾಮಿಗೆ ಬರಲ್ಲ, ಹಾಗೇನಾದ್ರು ಬಂದರೆ ಅನ್ಕೊಂಡೆ ಸರ್ ಮೊದಲು ಹೇಳಬೇಕಿಲ್ಲ, ಸುಮ್ಮನೆ ಬೆಳಿಗ್ಗೆ ಕಾಯ್ತಿರ್ತೀವಿ ನಾವು, ಯಾಕಂದ್ರೆ ಬರ್ತಿದ್ವಿ ನಾವು ಹೋಗ್ಬಿಡ್ತೀವಿ. ಇಲ್ಲಿ ಏನು ಕಲಿತೀರಲ್ಲ ನೀವು ಅಬ್ಸರ್ವ್ ಮಾಡಿ, ಅದರ ಅಪ್ಲಿಕೇಶನ್ ಕ್ವಶನ್ ಆಗಿರುತ್ತೆ. ಏನು ಸರ್ ಹಂಗಂದ್ರೆ ನಮಗೆ ಈಗ ಸಿಂಪಲ್ ಕಾನ್ಸೆಪ್ಟ್ ರೈಟ್. ಈ ಕಾನ್ಸೆಪ್ಟ್ ಮೇಲೆ ಒಂದು ಅಪ್ಲಿಕೇಶನ್ ಅಂದ್ರೆ ಕ್ವಶನ್ ಹೆಂಗೆ ಬರೋದು ಅಂತ ಹೇಳಿ ಲಿಸನ್. ಕಾನ್ಸೆಪ್ಟ್ ಹೇಗಿರ್ತಂದ್ರೆ, ಇಟ್ಸ್ ಎ ಕ್ವಶನ್ ಫ್ರಮ್ ಇನ್ಫೋಸಿಸ್ ಎಕ್ಸಾಮಿನೇಷನ್. ಇನ್ಫೋಸಿಸ್ ಪ್ಲೇಸ್ಮೆಂಟ್ ಟ್ರೈ ಮಾಡಿದ್ರೆ ರೆಗ್ಯುಲರ್ಲಿ ಕ್ವಶನ್ ಬರುತ್ತೆ. ಈಗೆಲ್ಲ CCTV ಬಂದ್ಬಿಟ್ಟಾರೆ. ಮೊದಲಿನ ಕಾಲದಲ್ಲಿ CCTV ಇರಲಿ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಷನರಿ ಶಾಪ್ ವಿಪರೀತ ಮಟೀರಿಯಲ್ಸ್ ಏನು ಹಾಕಿರ್ತಾರೆ, ಅವರು CCTV ಹಚ್ಚಿರ್ತಾರೆ. ಲೇಡೀಸ್ ಕಾರ್ನರ್, ಲೇಡೀಸ್ ಜಾಸ್ತಿ ಇದೆ. ಲೇಡೀಸ್ ಕಾರ್ನರ್ ಶಾಪ್ನಾಗ ಅವ್ರೇನು CCTV ಹಚ್ಚಿರ್ತಾರೆ? ಇಲ್ಲ. ಮತ್ತು ಅಲ್ಲಿ ಕೇಳ್ತಾನೆ ಆಗೋದು. ಈಗ ಓಲ್ಡ್ ಡೇಸ್ ಒಳಗೆ ಜ್ಯುವೆಲರಿ ಶಾಪ್ ಪಕ್ಕ ಆಭರಣ ಅವರು ಎಲ್ಲರ ಮನೆಯೂ CCTV ಇದ್ದ. ಮತ್ತು ಅವಾಗ ಕಳ್ತನ ಆಗ್ತಿರಲಿಲ್ಲ. ಮತ್ತು ಅವ್ರು ಏನು ಪ್ರಿಕಾಷನ್ಸ್ ತೆಗೆದುಕೊಂಡಿದ್ರು? ನೀವೆಲ್ಲರೂ ಬಂಗಾರ ಅಂಗಡಿ ಒಳಗೆ ಏನು ಪ್ರಿಕಾಷನ್ ತೆಗೆದುಕೊಂಡಿದ್ರು? CCTV ರಹಿತವಾಗಿ ನನಗೆ ಆನ್ಸರ್ ಹೇಳಬೇಕು. ತಾವೆಲ್ಲರೂ ಲೇಡೀಸ್ ಕಾರ್ನರ್ನಾಗ ಅವರು ಒಟ್ಟ CCTV ಇಂದ ನಿಮ್ಮ ಕೈಯಾಗಿ ಮೆಟೀರಿಯಲ್ಸ್ ಕೊಟ್ಟು ಒಳಗೆ ಓಡಾಡೋದು ಮತ್ತು ಮನೆಗೆ ತೊಗೊಳ್ತಾರೆ.
ಮತ್ತು ಅವ್ರು ಏನು ಲಾಜಿಕ್ ಯೂಸ್ ಮಾಡ್ತಾರೆ ಅದಕ್ಕೆ ಆನ್ಸರ್ ಹೇಳ್ಬೇಕು. ಜೊತೆಗೆ ಇಬ್ಬರು ಕೂಡಿ ಆವಾಗ ಈ ಸೈಕಾಲಜಿ ಕ್ವಶನ್ ಕೇಳಿದ್ದೇನೆ ನೆನಪು. ಒಂದಾದ ಕಾಲದಾಗ ಈ ಸ್ಟೇಜ್ ಮೇಲೆ ಕ್ವಶನ್ ಕೇಳಿದ್ದೆ. ಮಗುವಿನ ಕೈಗೆ ನೀರು ಬಿಡ್ತದೆ, ಮಗು ಆನ್ಸರ್ ಆಗ್ತದೆ, ಸೈಕಾಲಜಿಕಲಿ ಯಾವ ತಿಳಿ ಅಂತ ಅದ್ರ ಬಗ್ಗೆ ಅದನ್ನ ರೈಟ್. ಇಲ್ಲಿ ಸ್ಟೋರಿ ಹೇಳ್ಕೊಂಡ್ರೆ ಒಬ್ಬ ಡೈಮಂಡ್ ಮರ್ಚೆಂಟ್ ಇದ್ದು, ಓದಿದ ವ್ಯಾಪಾರಿ ಇದ್ದ. ದಿವಸ ಮುಂದಾಜ್ ಬರ್ತಿದ್ರು, ಹೋಗ್ತಿದ್ರು, ದೊಡ್ಡ ವಹಿವಾಟು ಸಿಕ್ಕಾಪಟ್ಟೆ ಲಾಭ ಹಾಕಿತ್ತವ್ರೆ. ಅವಾಗ ಸ್ವಲ್ಪ ದಿವಸ ಆಗ್ತಿದ್ರೆ ಡೌಟ್ ಮಾಡಕ್ಕೆ ಸ್ಟಾರ್ಟ್ ಆಗ್ತು, ನನ್ನ ಡೈಮಂಡ್ಸ್ ಕಳುವಾಗತ್ತಿರ್ತಾರೆ. ತನ್ನ ಆತ್ಮೀಯ ಸ್ನೇಹಿತರು ಯಾರ್ಯಾರಿದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರು. ಇಲ್ಲ ನಮ್ಮ ಕಂಪ್ನಿ ಡೈಮಂಡ್ಸ್ ಕಳುವಾಗಿರ್ತಾರೆ, ಏನು ಮಾಡಬೇಕು? ಅವ್ರು ಒಂದು ಸಲಹೆ ಕೊಟ್ಟರು. ಎಕ್ಸ್ಪೀರಿಯನ್ಸ್ ಇತ್ತು, ಅವ್ರ ಫೀಲ್ಡ್ ಒಳಗೆ ಅವ್ರ ಎಕ್ಸ್ಪೀರಿಯನ್ಸ್ ಇದ್ರು. ತಮ್ಮ ಎಕ್ಸ್ಪೀರಿಯನ್ಸ್ ಒಂದು ಸಜೆಷನ್ ಕೊಟ್ಟರು. ನೀವು ನಾನು ಒಳಗೆ ನೋಡೋಕ್ಕೆ ಗ್ರಾಹಕರಿಗೆ ಅಂತ ಒಂದು ಕೌಂಟರ್ ಬೇಕು. ನಿಮ್ಮಲ್ಲಿಂದ ಎಂಪ್ಲಾಯೀಸ್ಗೆ ಅಷ್ಟೇ ಒಳಗೆ ಎಲ್ಲರೂ ಒಳಗಿರ್ತಾರೆ ಕರ್ಕೊಂಡು ಕೂಡ ಗ್ರಾಹಕರ ಲೆಕ್ಕನ ಬಂದು ಒಳಗೆ ಹೋಗಿರಲಿ. ಎಂಪ್ಲಾಯೀಸ್ ಬಂದು ಸ್ಯಾಲರಿ ತೆಗೆದುಕೊಂಡಿರ್ತಾರೆ, ಅವ್ರ ಮೇಲೆ ಒಂದು ಟ್ರಸ್ಟ್ ಬಂದು ಕಸ್ಟಮರ್ಸ್ ಬಂದು ಕಷ್ಟ ಆಗ್ತೈತೆ, ಹಾಗೆ ಬೇಡ ಕೌಂಟರ್ ಡಿಫರ್ ಮಾಡಿದ್ದ. ಆಯ್ತು, ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಗ್ರಾಹಕರಿಗೆ ಒಂದು ಹಂತದವರೆಗೂ ಒಟ್ಟ ಅವಕಾಶ. ಅದನ್ನು ದಾಟಿ ಬರ್ಬೇಕಂದ್ರೆ ಈ ವರ್ಕ್ ಕೂಡ ಎಂಪ್ಲಾಯೀಸ್ ಇಷ್ಟೇ ಬೇರೆ ಬರೋಕೆ ಅವಕಾಶ ಇಲ್ಲ. ಇವ ಈ ಪ್ರೋಸೆಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಕಳೆದು ಹೆಚ್ಚಾಗ್ತದೆ. ಮತ್ತೆ ನನ್ನ ಫ್ರೆಂಡ್ಸ್ ಕಡೆ ಅವರು ಇಲ್ಲಿ ಮರ ಮೊದಲು ಚಲೋ ಇದು ಕಳ್ತನ ಡಬಲ್ ಆಗ್ಬಿಟ್ಟು ಏನು ಮಾಡೋದು ಗೊತ್ತಾಗುತ್ತೆ. ಅವ್ರು ಸೆಕೆಂಡ್ CCTV ಇರಲಿಲ್ಲ. ಅವ್ರು ಎರಡನೇ ಸಜೆಷನ್ ಕೊಡೋದು, ಇಲ್ಲ ಒಂದು ಕೆಲಸ ಮಾಡುವ, ಅಲ್ಲಿ ಕಸ್ಟಮರ್ಸ್ ಹಿಂಗೆ ಈ ಥರ ಬರ್ತಾರಲ್ಲ, ಒಳಗೆ ಇನ್ನೇನು ಎಕ್ಲಾಕಲ್ಲ, ಅಲ್ಲಿ ಒಂದು ಗಾರ್ಡನ್ ನಿಲ್ಲಿಸ್ಬೋದು, ವಾಚ್ಮನ್ ನಿಲ್ಲಿಸ್ಬೋದು. ಯಾರೋ ಬಂದವ್ರನ್ನ ಆ ವಾಚ್ಮನ್ ಕರೆಕ್ಟ್ ಐಡೆಂಟಿಫೈ ಮಾಡ್ತಾರೆ, ಅವ್ರು ಒಳಗೆ ಬರ್ತಾರೆ. ಆ ಎಕ್ಸ್ಪೆರಿಮೆಂಟಿಗೆ ಕಳ್ತನ ಮಾತು ತಪ್ಪಟ್ಟಾಗ ಪಾಪ ಹುಡುಗರಿಗೆ ಟೆನ್ಷನ್ ಆಗಿ ಡೈಮಂಡ್ಸ್ ಇರೋದು ಅಲ್ಲ. ಅವ್ರಿಗೆ ಕನ್ಫ್ಯೂಷನ್ ಆಗಿ ಮತ್ತೆ ಡಿಸ್ಕಸ್ ಮಾಡಿದ್ರೆ ಎಲ್ಲರೂ ಕೂತು ದೊಡ್ಡದಾಗಿ ಮೀಟಿಂಗ್ ಮಾಡಿ ರಿಸರ್ಚ್ ಮಾಡಿ ಒಂದು ಸ್ವಲ್ಪ ಟೈಮ್ ತಗೊಂಡು ಬೇಕೇನಿತ್ತು ಬ್ಯೂಟಿಫುಲ್ ಸೊಲ್ಯೂಷನ್ ಏನಿದೆ ಕೆಲಸ ಮಾಡಿರೋ ಆ ಗಾರ್ಡನ್ ನಿಲ್ಲಿಸ್ತಿಲ್ಲ. ಯಾರ ಬಂದು ಒಳಗೆ ಹೋಗ್ತದ ಆ ಗಾರ್ಡನ್ ಒಂದು ಕ್ವಶನ್ ಕೇಳಕ್ಕಿರುವ, ಆ ಕ್ವಶನ್ನಿಗೆ ಸರಿ ಒಂದು ಪಾಸ್ವರ್ಡ್ ಅವ್ರು ಹೇಳ್ಬೇಕು. ಆ ಪಾಸ್ವರ್ಡ್ ಕರೆಕ್ಟ್ ಇದ್ರೆ ಅಟ್ಟ ಒಳಗೆ ಕೊಡ್ಬೇಕು, ಸುಮ್ಮನೆ ಎಲ್ಲ ಕೊಡಕ್ಕೆ ಕೊಡ. ಇದು ವರ್ಕ್ ಆಕತ್ತೆ, ಇದು ಮಸ್ತ್ ಸೈಂಟಿಫಿಕ್ ಐತೆ ಅಂತ ಹೇಳಿ ಎಲ್ಲ ಕ್ಯಾಲ್ಕುಲೇಷನ್ ತೊಗೊಂಡು ರೆಡಿ ಮಾಡಿ ಹೋಗಿ ಆಕ್ಸಿಡೆಂಟ್ ಮಾಡಿ ಎಲ್ಲ ನೋಡಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೇಕು. ಎಲ್ಲ ಮತ್ತೆ ನಾವು ಹೊಸ ಫಾರ್ಮುಲಾ ತಂದಾಗಲ್ಲ ಏನಂತೇಳಿ ಕಾಯ್ಕಿದ್ದ. ಅವಾಗ ಒಂದೇ ಜನ ಬಂದು ಅವ ಎಂಪ್ಲಾಯ್ ಒಳಗೆ ಹೋಗಿ ಅವ ಬಂದವನು ಏನಂದ ನಂಬರ್ 6 ಅಂದ, ಯಾರು ವಾಚ್ಮನ್ 6 ಅಂದ. ಅಷ್ಟೊತ್ತಿಗೆ ಪಾಸ್ವರ್ಡ್ ಹೇಳ್ತಾರೆ, ಪಾಸ್ವರ್ಡ್ 3 ಮಾಡಿ 6 3 ಪಾಸ್ವರ್ಡ್ ಹೇಳಿದ ಕೂಡಲೇ ಕರೆಕ್ಟ್ ಐತಿ ಬಾ ಒಳಗೆ ಎಲ್ಲರೂ ಹಾಕ್ಬಿಟ್ಟು ಯಾವ್ದು ಚೆನ್ನಾಗಿಲ್ಲ. ಪಾಸ್ವರ್ಡ್ ಹುಡುಗ ಇದ್ದಾಗ ಇಟ್ಟು ಸಿಂಪಲ್ ಹುಡುಗ ಇಲ್ಲ ಅದು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಕಾಯಕತ್ತ. ಇನ್ನೊಬ್ಬ ಎಂಪ್ಲಾಯ್ ಬಂದ, ವಾಚ್ಮನ್ ಹೇಳೋದ ನಂಬರ್ 12 ಅಂತ. ಅವ್ನು 12 ಅಂದ ಕೂಡ ಪಾಸ್ವರ್ಡ್ ಹೇಳ್ತಾರೆ 6 ಅಂತ ಕರೆಕ್ಟ್ ಐತಿ ಬಾ ಒಳಗೆ. ಎಲ್ಲ ಜಾಕೆಟ್ ಖುಷಿ ಆಗ್ಬಿಡ್ತೀನಿ, ನಾವು ಹೆಂಗೆ ಮೆಸೇಜ್ ಮಾಡ್ಕೊಂಡು ಬರ್ತಾನೆ, ಮೊದಲಿನಕ್ಕಿಂತ ಮಸ್ತಾಗಿ ಡೈಮಂಡ್ಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದ. ವಾಚ್ಮನ್ ಹೇಳೋದ ನಂಬರ್ 8 ಹೇಳಿ, ಅದು ಪಾಸ್ವರ್ಡ್ ಹೇಳೋದು. ಪಾಸ್ವರ್ಡ್ ಏನು ಇರ್ತದೆ? ಯಾಕಂದ್ರೆ 6 ಅರ್ಧ ಇಟ್ರಿ, 3 12 ಅರ್ಧ ಇಟ್ರಿ, ಹಂಗೆ 8 ಅರ್ಧ ಇಟ್ರಿ. ಆ 4 ಅಂತ ಹೇಳೋದಕ್ಕೆ ಏನು ಮಾಡ್ಬೇಕಂತಂದ್ರೆ ವಾಚ್ಮನ್ ಬಿಸಿಲು ಹಾಕಿ ಅವ್ನು ಹಿಡಿದ್ರು, ಕಳಿಸಿಕ್ಕ 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 ಬರ್ರಿ ಅಂತ ಹೇಳಿ ಅವ್ನು ಹಿಡಿದವನ. ಇನ್ನು ಅವನೇನು ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಪೊಲೀಸ್ ಹೊಸ ಆಗಕ್ಕೆ ಶುರು ಮಾಡ್ತಾನೆ. ಏನು ಮರ ಡೈಮಂಡ್ ಕೇಳ್ತಾವ ಮಾಡೋ ನಾನಾ ಕಾಳ ಅಟ್ಟು ಬೇಕಾದ್ರೆ ನಿಮ್ಗೆ ಒಳಗೆ ಕೊಡ್ತಾನೆ. ಆದ್ರೆ ಪೊಲೀಸರಿಗೆ ಕಳಿಸ್ಬಿಟ್ಟು ಅಲ್ಲಿ ಹೋಗ್ತಾನೆ, ಶಿಕ್ಷೆ ಅನುಭವಿಸ್ತಾನೆ. ಆದ್ರೆ ಕರೆಕ್ಟಾಗಿ ಪಾಸ್ವರ್ಡ್ ನಾ ಹೇಳಿದ್ದೆ ಅಂತ ತಪ್ಪ. ಪಾಸ್ವರ್ಡ್ ಮೆಕ್ಯಾನಿಸಮ್ ಬೇಡ ನನಗೆ. ನೀವು ಅದನ್ನು ಹೇಳಿ ರಟ್ಟ ನಾನು ಡೈಮಂಡ್ಸ್ ಮಾಡಲ್ಲ. ಪಾಸ್ವರ್ಡ್ ಹೆಂಗಿತ್ತು? ಪಾಸ್ವರ್ಡ್ ಹೆಂಗಿತ್ತು? ಪಾಸ್ವರ್ಡ್ 6 ಅನ್ನು ಕೊನೆಗೊಳಗೆ 8 ಅಕ್ಷರ ಬರೋದು, 12 ಅನ್ನು ಕೊನೆಗೊಳಗೆ 8 ಅನ್ನು ಕೊನೆಗೊಳಗೆ ಇದು ಪಾಸ್ವರ್ಡ್ ಆಗುತ್ತೆ. ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ಕೋಚಿಂಗ್ನಾಗ ಏನು ಕೇಳ್ತೇವೆ ಅದರ ಕ್ವಶನ್ ಬರೋಲ್ಲ. ಅದು ಬಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲ. ಕೆಲವು ಹುಡುಗರು ಹೇಳಕತ್ತಿದ್ರು ಲಾಸ್ಟ್ ಟೈಮ್ ಕೇಸ್ ಸರ್ ಕೋಚಿಂಗ್ನಾಗ ಇದ್ದು ಒಂದೂ ಬರಲ್ಲ, ಬರೋಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್. ಎಲ್ಲ ನಾವು ಈಗ ನಾವು ಹೇಳ್ತೀವಿ, ನಾವು ಸ್ಕೂಲಾಗ ಏನು ಹೇಳ್ತೀವಿ, ಟ್ಯಾಕ್ ಪ್ರಾಕ್ಟೀಸ್ ಮಾಡಿಸ್ತೀವಿ ಮಕ್ಕಳಿಗೆ. ನಾ ಹೇಳಿದ್ರು ಪಾಠ ಬರ್ಬೋದನ್ನ ಆ ಪಾಠ ಮುಗಿದ ಕೂಡಲೇ ಬಾರ ದಿವಸ ಪಕ್ಕ ಬರ್ತೀವ. ಆ ಪಾಠದ ಕೊನೆಗೆ ನಾವು ಪಕ್ಕ ಬರ್ಕೊಂಡು ಆ ಕ್ವಶನ್ಸ್ ಅಂತ ಆ ಎಲ್ಲ ಪ್ರಶ್ನೆಗಳು ಉತ್ತರ ಪಾಠ ಬರೆಯೋದು. ಆ ಪಕ್ಕ ಬರೋದು ಎಲ್ಲ ಚೆಕ್ ಮಾಡಿ ವೆರಿ ಗುಡ್ ಎಕ್ಸಲೆಂಟ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಕೊಂಡು ಮಸ್ತಕತೆ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕಾದ್ರೆ ಚಂದ ಇವತ್ತು ನಾಳೆ ನನಗೆ ಬೈಪಾಟ್ ಮಾಡಿ ಉತ್ತರ ಶುರು ಮಾಡಿ ಎಕ್ಸಾಮ್ ಎಕ್ಸಾಮ್ ಕ್ವಶನ್ಸ್ ಹೊಸದಲ್ಲ.
ಇದ್ರಾಗ ಕೂಡ ಕ್ವಶನ್ಸ್. ಆ ಎಕ್ಸಾಮ್ ಕೂಡಲೇ ಟೆಸ್ಟ್ ಕೂಡಲೇ ಮತ್ತೆ ಹೇಳ್ತೀವಿ ನಾವು, ಇದು ಟೆಸ್ಟ್ ಪೇಪರ್ ಐತಲ್ಲ ಭಾಳ ಇಂಪಾರ್ಟೆಂಟ್, ಇವು ಮೋಸ್ಟ್ ಲೈಕ್ಲಿ ಕ್ವಶನ್ಸು. ನಾಳೆ ಮಿಡ್ ಟರ್ಮ್ ಎಕ್ಸಾಮಿಗೆ ಯಾವಾಗ ಬರ್ತದೋ ರೆಡಿ ಆಗುತ್ತೆ. ಅವ್ನು ಪಾಪ ಹೌದು ಅವ್ನು ಕ್ರಿಯೇಟಿವಿಟಿಗೆ ಅವಕಾಶ ಇಲ್ಲ, ಅವ್ನಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಫ್ರೀಡಮ್ ಕೊಟ್ಟಿಲ್ಲ ನಾವು. ಅವ್ನು ಅದನ್ನು ಅಟ್ಟ ಓದ್ತಾವ. ಆ ಮಿಡ್ ಟರ್ಮ್ ಎಕ್ಸಾಮ್ಗೆ ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ ಪ್ರಿಪ್ರೇಟರಿಗೆ ಯಾವಾಗ ಬರ್ತದೆ ಹಂಗೆ ಈ ಪ್ರಿಪ್ರೇಟರ್ ಆಗ್ಬಿಟ್ಟು ಭಾಳ ಇಂಪಾರ್ಟೆಂಟ್ ಕ್ವಶನ್. ಆ್ಯನ್ಯುವಲ್ ಎಕ್ಸಾಮ್ಗೆ ಯಾವಾಗ ಬರ್ತದೆ ಆಮೇಲೆ ಫಸ್ಟ್ ರ್ಯಾಂಕ್ 100 ಔಟ್ ಆಫ್ 100 ನಾ ಸಬ್ಜೆಕ್ಟ್ ಹೇಳ್ಕೊಟ್ಟಿಲ್ಲ, ನನ್ನ ವಿದ್ಯಾರ್ಥಿ 100ಕ್ಕೆ 100 ಅಂಕ ಕೊಡುವಂಥ ದೊಡ್ಡ ಅವರಿಗೆ. This is how the education system runs. Isn't it that we are ruining the creativity of a child? ಆ ಮಗುವಿನ ಸೃಜನಾತ್ಮಕತೆಯನ್ನು ಭಾಳ ಚಂದ ಮರ್ಡರ್ ಮಾಡೋಕ್ಕಾಗ್ತಿಲ್ಲ, ಕೊಲ್ಲಕ್ಕಾಗ್ತಿಲ್ಲ, ಸಾಯಿಸಕ್ಕಾಗ್ತಿಲ್ಲ. ಹೆಂಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಎಲ್ಲ ಸೃಜನ ಇದೊಂದು ಟೇಬಲ್ ಇಲ್ಲ, ಈ ಟೇಬಲ್ ಡ್ರಾ ಮಾಡಿದ್ರೆ ಒಂದು ಒಂಟಿಯ ಇಲ್ಲ ಒಂದು ಜಿರಾಫ್ ಈ ಟೇಬಲ್ ಡ್ರಾ ಹೆಂಗೆ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಏನು ಬೇಕಾಗುತ್ತೆ ಎಲ್ಲ. ಡೋಂಟ್ ಆಸ್ಕ್ ಮಿ ಎಡಿಷನ್ ಕ್ವಶನ್ಸ್. ಹೆಂಗೆ ಸರ್ ಜಿರಾಫಿನ ಶಬ್ದ ಬಂದು ಶಬ್ದ ಇಟ್ಟು ಹಿಡಿದಿದ್ದಾನೆ, ಜಿರಾಫಿನ ಫೋಟೋ ತೆಗೆದ ಫೋಟೋ ಇಟ್ಟು ಹಿಡಿದಿದ್ದಾನೆ. ಇಲ್ಲ ಸರ್ ಇಲ್ಲೇ ಒಂದು ಸ್ಟೇಷನರಿ ಶಾಪ್ ಸರ್ ಅಲ್ಲಿ ಜಿರಾಫಿ ಸಣ್ಣ ಗಮ ಸಿಗ್ತಾವೆ, ಬಾಯಿ ಸಿಗ್ತದೆ, ಅದನ್ನು ತೊಗೊಂಡು ಇಟ್ಟು ಹಿಡಿದಿದ್ದಾನೆ. ಏ ಸರ್ ಇದು ಸೈನ್ಸ್ ಭಾಳ ಚಿಕ್ಕದಿದ್ರೆ ಅದರ ಒಬ್ಬೊಂದು ಹೆಂಗೆ ದರ್ಬಾರ ಮಸ್ತ್ ಐತೆ ಅಷ್ಟು ದೊಡ್ಡದೊಂದು ಟೇಬಲ್ ರೆಡಿ ಮಾಡಿ ಅದ್ರೊಳಗೆ ಜಿರಾಫಿನ ಮುಗಿಸಿದ್ರೆ ಆಗಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಬೇಕಾಗ್ತದೆ ಎಲ್ಲೂ ಆಗ್ತದೆ. ಅನಿಟ್ಟಲ್ಲಿ ನೀವು 3 ಪ್ರಶ್ನೆ ಸಿಗಲ್ಲ. ಬೇಸಿಕಲಿ ನನಗೆ ಬರೀ ಸ್ಟೆಪ್ಸ್ ಹೇಳಿ ಯಾವ ಥರ. ಈಗ ಫಸ್ಟ್ ಕ್ವಶನ್ ಆಗಿದ್ದು ಈ ಲಾಜಿಕಲ್ ಕ್ವಶನ್ ಇದಕ್ಕೆ ಉತ್ತರ ನಾನು ಹೇಳ್ತೀನಿ. ಯಾಕಂದ್ರೆ ಭಾಳ ಹೋದ್ರೆ ನನ್ನ ಟೈಮ್ ನಿಮ್ಮ ಜೊತೆ ಟೈಮ್ ಕಳೆದಾಗ ನನಗೆ ಒಂದು ನಿಮ್ಮ ಬಗ್ಗೆ ನಂಬಿಕೆ ಏನು ಅಂತಂದ್ರೆ ನಾ ಇನ್ನೊಂದು ಕೇಳುವ ಅಪ್ಪು ಪ್ರಶ್ನೆ ನೀವು ಉತ್ತರ ಕೊಡ್ತೀರಿ ಅನ್ನೋ ನಂಬಿಕೆ ಮೇಲೆ ಈ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಶರ ಗುರಿನ ಬರುವಂತ ಹಸುವಾಗೈತೆ ನಮಗೂ ಜಗ್ಗೆ ಹಸುವಾಗೈತೆ. ನಾವು ಎಷ್ಟು ಲೇಟ್ ಆಗಿ ಊಟ ಮಾಡ್ತೀವಿ, ಊಟ ಅಷ್ಟು ಮುಂಚೆ ಇರ್ತದೆ. ಸ್ವಲ್ಪ ಲೇಟ್ ಕಂಟಿನ್ಯೂ ಮಾಡಲ್ಲ ಸತ್ಯ ಬಿಟ್ಟು ಗಾಡಿ ಕಂಟಿನ್ಯೂ ಮಾಡ್ತೀನಿ. ಪ್ರಿನ್ಸಿಪಲ್ ಸರ್ ಅಪ್ಲೋಡ್ ಕೊಟ್ಟರು ನಾ ಯಾಕೆ ಇಲ್ಲ ಸರ್ ಕೇಳ್ಕೊಡು. ಜಿರಾಫಿಗೆ ಅಪ್ಲೋಡ್ತೀನಿ, ಟೇಬಲ್ ಸನೇಹ ಹೋಗ್ತೀನಿ, ಡ್ರಾ ಓಪನ್ ಮಾಡ್ತೀನಿ, ಹೊರಗಡೆ ಒಂದು ಜಿರಾಫ್ ಇರ್ತಕ್ಕಂಥ ಡ್ರಾ ಒಳಗೆ ಡ್ರಾ ಕ್ಲೋಸ್ ಮಾಡ್ತೀನಿ. ಪದ ಚಿತ್ರ ಫೋಟೋ ಗೊಂಬೆ ಟಾಕ್ ಎಕ್ಸೆಟ್ರಾ ಎಕ್ಸೆಟ್ರಾ ನಿಮ್ಮ ಆಯ್ಕೆಗಳು ಯಾವ ಮಾಡಿ ಅವೇನಿಲ್ಲ. ಈ ಟೇಬಲ್ ಡ್ರಾ ಒಳಗೆ ಜಿರಾಫ್ ಹೊರಕಂತಂದ್ರೆ ಜಿರಾಫಿಗೆ ಅಪ್ಲೋಡ್ ಮಾಡ್ತೀವಿ, ಟೇಬಲ್ ಸನೇಹ ಹೋಗ್ತೀವಿ, ಡ್ರಾ ಓಪನ್ ಮಾಡ್ತೀವಿ, ಹೊರಗಡೆ ಒಂದು ಜಿರಾಫ್ ಇರ್ತಕ್ಕಂಥ ಡ್ರಾ ಒಳಗೆ ಡ್ರಾ ಕ್ಲೋಸ್ ಮಾಡ್ತೀವಿ. ಕ್ಲಿಯರ್? ಒಂದ್ಸಲ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಟ್ಯಾಂಕ್ ಬಾಡಿ ಅವರು ನಮ್ಮ ಕಡೆ ಬರೋದು ತೋರಿಸ್ತಾ ಇಲ್ಲ. ಸರ್ ಮಧ್ಯಾಹ್ನ ಬಿಸಿಲಾಗಿ ಇಷ್ಟು ಕಾಣಕತ್ತೀರಿ, ನಿಮ್ಮಂಥ ಪ್ರಾಣಿ ಯಾವ್ದು ಬರಕ್ಕೆ ಸಾಧ್ಯ ಆಗ್ತದೆ? ಈ ಹುಲಿ ಅಂತ ಈ ಟೇಬಲ್ ಡ್ರಾ ಒಳಗಡೆ ಹಾಕಿ ನನಗೆ ಬರೀ ಸ್ಟೆಪ್ಸ್ ಬೇಕಾ? ನೀವು ಫೋಟೋ ತೆಗಿತೀರಿ, ಚಿತ್ರ ಬಿಡಿಸ್ತೀರಿ, ಈ ಸರ್ಕಸ್ ಕಾರಣ ನನಗೆ ಬರೀ ಸ್ಟೆಪ್ಸ್ ಬೇಕು. ಹುಲಿ ಅಂತ ಈ ಟೇಬಲ್ ಡ್ರಾ ಒಳಗಡೆ ಹಾಕಬೇಕು. ಫಸ್ಟ್ ಏನು ಮಾಡ್ತೀರಿ? ಹುಲಿನ ಕರ್ಕೊಂಡ್ಬರ್ತೀರಿ, ಆಮೇಲೆ ಡ್ರಾ ಓಪನ್ ಮಾಡ್ತೀರಿ, ಆಮೇಲೆ ಆ ಹುಲಿಯನ್ನು ಡ್ರಾ ಒಳಗೆ ಏನು ಮಾಡ್ತೀರ? ಇಲ್ಲ ಮೊದಲಿಗೆ ಒಳಗಡೆ ಇರೋ ಜಿರಾಫ್ ಹೊರತಾಗ ನಾನು ಹುಲಿ ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗೆ ನಾ ಹೇಳಿದ ಅಡ್ಡ ಕೇಳಬೇಕು. ನೀವು ಇಪ್ಪತ್ತರ ನಾ ಏನು ಹೇಳಂಗಿಲ್ಲ, ಅದನ್ನ ಅಡ್ಡ ಕೇಳಬೇಕು. ನೋ ಅಡಿಷನಲ್ ಥಿಂಕಿಂಗ್, ನೋ ಕ್ರಿಯೇಟಿವಿಟಿ. ಯು ಡೋಂಟ್ ಹ್ಯಾವ್ ಎನಿ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಯುವರ್ ವ್ಯೂಸ್, ಯುವರ್ ಒಪಿನಿಯನ್ಸ್, ಯುವರ್ ಥಾಟ್ಸ್. ನಾಟ್ ಅಟ್ ಆಲ್ ಅಲೌಡ್. ಒಂದ್ಸಲ ಕಾಡಿನ ರಾಜ ಯಾರು ದೊಡ್ಡ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೀವಿ, ಇದಕ್ಕಿಂತ ದೊಡ್ಡ ಪ್ರೋಗ್ರಾಮ್ ಪೊಲಿಟಿಷಿಯನ್ಸ್ ಮೀಡಿಯಾಗಳು ಎಲ್ಲರೂ ಮಾಡ್ತಾರೆ. ಅಲ್ಲಿ ಈಸ್ಟರ್ನ್ ವೆಸ್ಟರ್ನ್ ಸೆವೆನ್ ನಾರ್ತ್ ಇಂಡಿಯನ್ ಎಲ್ಲ ರೀತಿ ಪಕ್ವಾನಗಳು, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್, ಅಮೆರಿಕನ್, ಜಪನೀಸ್, ಚೈನೀಸ್, ರಷ್ಯನ್ ಎಲ್ಲ ರೀತಿ ಊಟ ಅಲ್ಲಿ ಹೆಂಗೆ ಒಳಗೆ ನೋಡಬೇಕು. ದೊಡ್ಡ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸಿ ಕಾಡಿನ ರಾಜ ಯಾರು ಸಿನಿಮಾ ಎಲ್ಲ ಮನೆಗೆ ಹೋಗಿ ಹೇಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಮಸ್ಕಾರ ಮಾಡಿ ದಯವಿಟ್ಟು ಕಾರ್ಯಕ್ರಮ ಬರ್ಬೇಕು ಅಂತ ಹೇಳಿ ಇನ್ವಿಟೇಷನ್ ಕಾರ್ಯಕ್ರಮ ಮೊದಲು ರಾಜ ಯಾವಾಗ ಸುಮ್ಮನೆ ಹೋಗ್ಬೇಕು ಅವನಿಂದ ಅಂಥ ರಾಜ ಮನೆಗೆ ಬಂದ ಕೈಯಾಗ ಕಾರ್ಡ್ ಕೊಟ್ಟು ನಮಸ್ಕಾರ ಮಾಡಿ ದಯವಿಟ್ಟು ಪ್ರೋಗ್ರಾಮ್ ಬರ್ರಿ ಅಂತ ಹೇಳಿ ಇನ್ವೈಟ್ ಮಾಡಿದ್ರೆ ಧೈರ್ಯ ಇದೆ. ಅದರೊಳಗೆ ಎಂಥ ಮಸ್ತ್ ಪ್ರೋಗ್ರಾಮ್ ರೀ. ಪೊಲಿಟಿಷಿಯನ್ಸ್ ಬಂದಾರ, ಫಿಲ್ಮ್ ಆಕ್ಟರ್ಸ್ ಬಂದಾರ, ಕ್ರಿಕೆಟರ್ಸ್ ಬಂದಾರ, ಡಾನ್ಸರ್ಸ್ ಬಂದಾರ, ಸಿಂಗರ್ಸ್ ಬಂದಾರ, ಸೆಲೆಬ್ರಿಟೀಸ್ ಬಂದಾರ, ಅಷ್ಟ್ರು ಮಂದಿ ಬಂದಾರ. ಇವ್ರು ಇಲ್ಲ ಅಂದ್ರೆ ಒಳಗೆ ಹೋಗ್ತಿದ್ದಾಗ ನೋಡ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ಇಡ್ಲಿ, ವಡ, ಪುಡಿ, ದೋಸೆ, ಸಾಂಬಾರ್, ಚಟ್ನಿ, ಕಾಫಿ, ಹಾಲು, ಊಟ, ಕಾಫಿ, 5 ಸ್ಟಾರ್ ಬಂದ್ರಿ. ನೀವು ಏನು ಕೇಳ್ತೀರೋ ಆ ಕೊಡ್ದಾಗ ಟಾಪಿಕ್ ಕಾಡಿನ ಜೀವನ ಆತು. ಬ್ರೇಕ್ಫಾಸ್ಟ್ ಹಾಕೊಂಡು ಮಧ್ಯಾಹ್ನ ಲಂಚ್ ಹಾಕೊಂಡು ಅಲ್ಲಿ ಬೇರೆ ಬೇರೆ ದೇಶದ ಪಕ್ವಾನಗಳು ಇರು ತಟ್ಟೆ ಒಳಗೆ 1000 ಐಟಮ್ಸ್ ಅದಾವೆ. ಎಲ್ಲ ಐಟಮ್ ಟೇಸ್ಟ್ ಮಾಡಕ್ಕೆ ಆಗೋಲ್ಲ, ನೋಡಕ್ಕೆ ಆಗೋಲ್ಲ, ಟೇಸ್ಟ್ ಮಾಡೋಕೆ ಊಟ ಮಾಡಿ ಅಂತ ಅದ್ಭುತವಾದ ಪ್ರೋಗ್ರಾಮ್. ಆ ಊಟ ಮಾಡಿದ್ರು ಕಾಡಿನ ಜೀವಗಳು ಎಲ್ಲ ಲೈವ್ ಟೆಲಿಕಾಸ್ಟ್ ಆಗ್ತೀವಿ. ಯಾವ ಟಿವಿ ಹಚ್ಚು ಎಲ್ಲ ಚೆನ್ನಾಗಿ ನ್ಯೂಸ್ ಸುತ್ತೀವಿ, ರೇಡಿಯೋ ಹಚ್ಚಿದ್ರು ಇವ್ರ, FM ಹಚ್ಚಿದ್ರು ಎಲ್ಲ ಕಡೆ ಇಂಟರ್ನೆಟ್ ನಾಗೂ ಇವರ, ಸ್ಟೇಟಸ್ ನಾಗೂ ಇವರ, ವಾಟ್ಸಪ್ ನಾಗೂ ಇವರ, ಎಲ್ಲಿ ನೋಡ್ತಿರಲ್ಲ ಇವರ. ಯಾರು ರಾಜ ಬಂದವರ ಸ್ನೇಹಿತರ, ಈ ಕಾಡಿನಲ್ಲಿ ಇಷ್ಟು ಅದ್ದೂರಿಯಾಗಿರುವ ಕಾರ್ಯಕ್ರಮವನ್ನು ಮಾಡುವಂಥ ಮೊದಲ ರಾಜ ನಾನು.
ಖರ್ಚು ಮಾಡುವಂತ ಮೊದಲನೇ ರಾಜ ಮತ್ತೆ ಚಕ್ರವರ್ತಿ. ಆ ಸ್ಥಾನದಿಂದ ಕಾಡಿನ ಸಕಲ ಜೀವಿಗಳ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದವನು ಮತ್ತೆ ಕ್ಲಾಪ್ಸ್. ಎಲ್ಲರನ್ನು ಕರೆತಂದವನು ಮತ್ತೆ ಕ್ಲಾಪ್ಸ್. ಕಾಡಿನ ಜೀವನ ಎಲ್ಲರೂ ಇರುವಂತ ಪ್ರೋಗ್ರಾಮ್ ಮತ್ತೆ ಕ್ಲಾಪ್ಸ್. ಬಟ್ ಆ ಗುಂಪಿನಾಗ ಒಂದು ನದಿ ಬುದ್ಧಿಯ ನದಿ ಇತ್ತು. ಇವರೆಲ್ಲ ಕ್ಲಾಪ್ಸ್ ಹಾಕೋಕಾರ ನದಿ ಬುದ್ಧಿಯ ನದಿ ಎದ್ದು ರಾಜರೇ ಸೆಟ್ಟುವಂತ ರಾಜ. ಈ ಕಾರ್ಯಕ್ರಮದ ಸಭಾಧ್ಯಕ್ಷ ನಾನು ಮಾತಾಡಿದಾಗ ಏನ್ ಹೇಳುವ ಅಂತ ರಾಜ ಆ ನದಿ ಬುದ್ಧಿಯ ನದಿ ಮಾಡಾಕ್ಬಿಟ್ಟು ರಾಜರ ನ ಭೂತೋ ನ ಭವಿಷ್ಯತೆ, ಈ ಹಿಂಗಾಗಿಲ್ಲ ಮುಂದಾಗುದಿಲ್ಲ. ಏನು ಕಾರ್ಯಕ್ರಮ ರೀ, ಏನು ಪ್ರೋಗ್ರಾಮ್ ರೀ, ಎಟ್ಟರ ಖರ್ಚು ಮಾಡ್ರಿ, ಏನೆಲ್ಲ ಫೆಸಿಲಿಟೀಸ್ ಕೊಟ್ರಿ, ನೀವ್ ಹೇಳಿದ ಕರೆಯಕ್ರಿ. ಇಂಥ ಕಾರ್ಯಕ್ರಮ ಯಾವ ರಾಜರು ಸಂಘಟನೆ ಮಾಡಿ, ಕಾಡಿನ ಜೀವಿ ನಾವು ಬಿಡ್ರಿ, ಮನುಷ್ಯರ ಸಂಘಟನೆ ಮಾಡಿ ಇಂಥ ಪ್ರೋಗ್ರಾಮ್ ಅಷ್ಟು ಅದ್ಭುತವಾದ ಪ್ರೋಗ್ರಾಮ್ ಮಾಡ್ರಿ. ನೀವು ಎಲ್ಲರ ಮನೆಗೆ ಹೋಗಿ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ರಿ, ನೀವು ಎಲ್ಲಾ ರೀತಿ ಪಕ್ವಾನ್ನಗಳನ್ನ ರೆಡಿ ಮಾಡ್ರಿ, ನೀವು ಟೆಕ್ನಾಲಜಿ ತಗೊಂಡ್ಬಂದ್ರಿ, ನೀವು ಎಲ್ಲಾ ಕಡೆ ಲೈವ್ ಟೆಲಿಕಾಸ್ಟ್ ಮಾಡಿಸುವಂತ ಮೊದಲನೇ ಪ್ರೋಗ್ರಾಮ್ ಅದು. ಅದ್ಭುತ. ರಾಜ ಬಹಳ ಖುಷಿ ಆಗ್ತದೆ. ಹೇಳು ಖುಷಿ ಆಗತ್ತೆ. ಅವಾಗ ಬರೀದಿದ್ದೀನಿ ಏನಾದ್ರೆ ಬೇಗ ಮಾತಾಡೋದು. ಆದ್ರೆ ರಾಜರ ಕಾಡಿನ ಸಕಲ ಜೀವಿಗಳೆಲ್ಲರೂ ಉಪಸ್ಥಿತರಿರುವಂತ ಕಾರ್ಯಕ್ರಮ ಅಂತ ಹೇಳ್ತಿದ್ರಲ್ಲ ಅದು ತಪ್ಪು. ರಾಜ ಗೊತ್ತಾಗ್ತದೆ ನರಿ ಬುದ್ಧಿ ನರಿ ಏನೋ ಪ್ಲಾನ್ ಮಾಡೈತಿ. ರಾಜ ನೀ ಎಲ್ಲ ನೀರು ಕ್ಯಾಮ್ರಾಮನ್ಗೆಲ್ಲ ನೀ ಎಲ್ಲ ನೀರು ಯಾಕೆ ಫೋನ್ ಮಾಡಿ ಬರೀ ಕೌಂಟ್ ಮಾಡಿ ಗೊತ್ತಾಗ 1 2 10 100 ಮನೆಗೆ ಹೋಗಿ ಕಲಿ ಕಡೆ ಕರ್ಕೊಂಡು ಬಿಟ್ರು. ಏನಾಯ್ತು ಸರ್ ರಾಜರ ಮೆಂಬರ್ ಕಡಿ ಬರ ನಿನಗೆ ಎನ್ಸಾಕ್ ಹೋಗಿ ಮತ್ತೆ ಬರೀ ಯಾರು ಮತ್ತೆ ಕೌಂಟ್ ಮಾಡು, ಸರಿಯಾಗಿ ಕೌಂಟ್ ಮಾಡು, ಟೈಮ್ ಬೇಕಾದ್ರೆ 10 ನಿಮಿಷ ಅಷ್ಟು. ಅವ್ರು ಕೊನೆಗೆ ಸುಮ್ಮನೆ ಅಂತ ಏನಾಯ್ತು, ಇಲ್ಲ ರಾಜ ಒಂದು ಮೆಂಬರ್ ಕಡಿ ಬರತ್ತ ಸೇಟ್ ಮತ್ತು ರಾಜ ನೀವೆಲ್ಲರೂ ಬಾಟ್ ಸರ್ ನಾನೇ ಕೌಂಟ್ ಮಾಡ್ತೀನಿ ರಾಜ ಕೌಂಟ್ ಮಾಡೋದು ಅವ್ರಿಗೂ ಒಂದು ಮೆಂಬರ್ ಕೊಡ್ತೇನೆ ಅಂತ. ಏನಾಗಿತ್ತು, ಯಾರು ಕೌಂಟ್ ಮಾಡಿದ್ರು ತಮ್ಮನ್ನು ಬಿಟ್ಟು ಏನ್ ಮಾಡಿದ್ರು ಕೌಂಟ್ ಮಾಡಿ. ಇದು ನಿಮ್ಮ ಕ್ರಿಯೇಟಿವ್ ಥಾಟ್, ನಿಮ್ಮ ಅನಾಲಿಟಿಕಲ್ ಸ್ಕಿಲ್, ನಿಮ್ಮ ವೇ ಆಫ್ ಅಬ್ಸರ್ವೇಷನ್. ಆದ್ರೆ ನಮ್ಮ ಶಿಕ್ಷಣ ಪದ್ಧತಿಗಳಿಗೆ ನಾವು ಫ್ರೀಡಮ್ ಕೊಟ್ಟಿಲ್ಲ. ನಾವು ಹೇಳಿದ ಅಡ್ಡ ಕೇಳೋದು, ಸ್ವತಂತ್ರವಾಗಿ ಆಲೋಚನೆ ಮಾಡೋ ಸಾಮರ್ಥ್ಯ ಇಲ್ಲ. ನಾವು ಹೇಳಿದ ಅಡ್ಡ ಕೇಳೋದು. ಯಾರ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ ಹುಲಿ ಬಂದಿಲ್ಲ, ಯಾಕಂದ್ರೆ ನಿಮ್ಮ ಟೇಬಲ್ ಡ್ರಾ ಕ್ಲೋಸ್ ಮಾಡಿದ್ರು. ಎರಡೇ ಪ್ರಶ್ನೆ ಉತ್ತರ. ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಾಗಿತ್ತು, ಆ ಕ್ವಶನ್ಸ್ ಸ್ಕೂಲ್ ಕಾಲೇಜ್ನಾಗ ಎಲ್ಲಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಗ ನೀವು ಹೇಳಿದ್ರೆ ಯಾರು ಕೌಂಟ್ ಮಾಡಲ್ಲ ಅವ್ರು ತಮ್ಮನ್ನು ಬಿಟ್ಟು ಕೌಂಟ್ ಮಾಡಿರ್ಬೋದು, ಸಿಂಹನನ್ನು ಬಿಟ್ಟು ಕೌಂಟ್ ಮಾಡಿರ್ಬೋದು, ಅಥವಾ ಯಾರು ಆ ಪ್ರೋಗ್ರಾಮ್ ಆರ್ಗನೈಸರ್ಸ್ ಅಲ್ಲಿ ಹೋಗಿ ಊಟದ್ದು ಇನ್ನೊಂದು ವ್ಯವಸ್ಥೆ ಮಾಡಕ್ಕೆ ಹೋಗಿರ್ಬೋದು. ಹೀಗಾಗಿ ಕೊರತೆ ಆಗಿರ್ಬೋದಲ್ಲ ಪಾಸಿಬಿಲಿಟೀಸ್. ಇನ್ನೊಂದು ಯಾರೋ ಕೂತ ಚೇರ್ ಮೇಲೆ ಮಕ್ಕೊಂಡಿರ್ಬೋದು, ತಲೆ ಕಾಣದೇ ಇರ್ಬೋದು. ಈಗ ಕ್ರಿಯೇಟಿವ್ ರೆಸ್ಪಾನ್ಸಸ್, ಅದಕ್ಕೆ ಫ್ರೀಡಮ್ ಏನು. ಈಗ ನಾವು ಸ್ಕೂಲ್ ಕಾಲೇಜ್ನಾಗ ಫೇರ್ಬುಕ್ ಬೇಸ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಹಂಗೆ ಕಾಂಪಿಟೇಟಿವ್ ಎಕ್ಸಾಮ್ನಾಗ ನಾವು ಹೇಳಿದ್ದು ಕ್ವಶನ್ ಹೋಗಲ್ರಿ, ನಾವು ಹೇಳಿದ್ರೆ ನೀವು ಲರ್ನಿಂಗ್ ಆಗುತ್ತೆ. ಲರ್ನಿಂಗ್ ಆಗಿದ್ದು ಆಮೇಲೆ ಅನ್ಲರ್ನ್ ಆಗ್ತದೆ. ಕಲ್ತಿದ್ದನ್ನು ಕೆಲವು ಪ್ರಾಕ್ಟೀಸ್ ಮಾಡಬೇಕು ಬರೀತೀವಿ. ಎಕ್ಸಾಮ್ ಸಮಯಕ್ಕೆ ಒಂದು ಕೂಡ ರಿವಿಷನ್ ಮಾಡ್ತೀವಿ, ರೀಲರ್ನಿಂಗ್ ಆಗ್ತದೆ. ಆ ಪ್ರೋಸೆಸ್ ಒಳಗೆ ಹೊಸದಾಗಿ ಏನೋ ಒಂದು ಅಬ್ಸರ್ವ್ ಮಾಡ್ತೀವಿ, ಅದ್ರ ಮೂಲಕ ಒಂದು ಲರ್ನಿಂಗ್ ಆಗ್ತದೆ. ಆ ಲರ್ನಿಂಗ್ ನೀವು ಪ್ರಾಕ್ಟೀಸ್ ಎಷ್ಟು ಹೆಚ್ಚು ಮಾಡ್ಕೊಂಡು ಹೋಗ್ತೀರಿ, ಆ ಲರ್ನಿಂಗ್ ನಾಲೆಜ್ ಆಗಿ, ನಾಲೆಜ್ ಸ್ಕಿಲ್ ಆಗಿ, ಸ್ಕಿಲ್ ಅಡ್ವಾನ್ಸ್ಡ್ ಸ್ಕಿಲ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಬರ್ತದೆ. ಅದರ ಬೇಸ್ ಮೇಲೆ ಕ್ವಶನ್ಸ್ ಇರ್ತಾವೆ, ಅವು ಡೈರೆಕ್ಟ್ ಇರುವುದಿಲ್ಲ. ಆ ಎಲ್ಲಾ ಸ್ಕಿಲ್ಸ್ ಅನ್ನು ಯೂಸ್ ಮಾಡ್ಕೊಂಡಾಗ ಆ ಕ್ವಶನ್ಸ್ಗೆ ಆನ್ಸರ್ಸ್ ಇರ್ತದೆ. ಆ ಕ್ವಶನ್ ತೆಗೆದ್ರೆ ನಾವು 2 ಕ್ವಶನ್ಸ್ ಔಟ್ ಆಫ್ ಔಟ್ ಸಿಲೆಬಸ್. ಬೀಯಿಂಗ್ ಎ ಟೀಚರ್, ನೆವರ್ ಎವರ್ ಡಿಸ್ರೆಸ್ಪೆಕ್ಟ್ ಎನಿ ಪೇರೆಂಟ್, ಎನಿ ಚೈಲ್ಡ್ ಆಸ್ ವೆಲ್ ಆಸ್ ಅ ಟೀಚರ್. ಈ 3 ಯಾವತ್ತೂ ಡಿಸ್ರೆಸ್ಪೆಕ್ಟ್. NCF ಏನಾಗ್ತದೆ, ಈಗಿನ ಕಾಲದೊಳಗೆ ಯಾವ ಮಕ್ಕಳು ಫೇಲ್ ಆಗೋದಿಲ್ಲ. ಫೇಲ್ ಆದ್ರೆ ಟೀಚರ್ ಫೇಲ್ ಆಗುತ್ತೆ. ಒಂದು ಸಬ್ಜೆಕ್ಟ್ನಾಗ ಯಾವುದೇ ಅಭ್ಯರ್ಥಿ 35ಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಕಾರಣ ಟೀಚರ್, ನಾಟ್ ದ ಲರ್ನರ್ ಅಂತ ನಾವು ಎಜುಕೇಶನ್ ಸಿಸ್ಟಮ್ ಒಳಗೆ ಫೇಲ್ ಆದ್ರೆ ಸಿಸ್ಟಮ್ ಫೇಲ್ ಆಗಿರ್ತೀವಿ, ಫೇಲ್ ಆದ್ರೆ ಟೀಚರ್ ಫೇಲ್ ಆಗಿರ್ತಾರೆ. ಫೇಲ್ ಆದ್ರೆ ಪ್ರೋಸೆಸ್ ಏನು ಎಕ್ಸಿಕ್ಯೂಟ್ ಮಾಡ್ತೀವಿ, ಸ್ಟೆಪ್ಸ್ ಫೇಲ್ ಆಗಿರ್ತಾವ. ಲರ್ನರ್ ಯಾವತ್ತೂ ಫೇಲ್ ಆಗೋದಿಲ್ಲ, ಯಾಕಂದ್ರೆ ಲರ್ನರ್ ನಮ್ಮೆಲ್ಲರಿಗೂ ಬುದ್ಧಿವಂತ. ಭಾಳ ಮಂದಿ ಲರ್ನರ್ ಮಿಸ್ಗೈಡ್ ಆಗೋ ಚಾನ್ಸಸ್ ಇದೆ. ಕಂಪ್ಯೂಟರ್ ಯಾವತ್ತೂ ತಪ್ಪು ಮಾಡೋದಿಲ್ಲ. ಆದ್ರೆ ಕಂಪ್ಯೂಟರ್ ನಾವು ಕೂಡ ಇನ್ಪುಟ್ ತಪ್ಪಿರ್ತಂದ್ರೆ ರಿಸಲ್ಟ್ ತಪ್ಪಾಗ್ತದೆ. ನಾವು ಬರೋದು ಪ್ರೋಗ್ರಾಮ್ ತಪ್ಪಿರ್ತಂದ್ರೆ ಔಟ್ಪುಟ್ ತಪ್ಪಾಗ್ತದೆ. ಹಂಗೆ ಎವ್ರಿ ಲರ್ನರ್ ಇಸ್ ಮೋರ್ ಅನಾಲಿಟಿಕಲ್ ಮನೆ ಕಂಪ್ಯೂಟರ್. ಅವ್ರು ತಪ್ಪು ಮಾಡೋ ಚಾನ್ಸೇ ಇದೆ. ಆ ಬಿಲೀಫ್ ಸಿಸ್ಟಮ್ ಬೇಕು ಲರ್ನರ್ ಬೇಕು. ಅದರ್ವೈಸ್ ಟೀಚ್ ಅದು ಅಂಗಡಿಯಲ್ಲಿ ಬರ್ದಾಕಿರ್ತಾರೆ, ಗಿರಾಕಿ ಬೆಳೆ ಬೇರೆ ಅದನ್ನು ವಕೀಲರು ಬರ್ದಾಕಿರ್ತಾರೆ, ಕಕ್ಷಿಗಾರರಿಗೆ ದೇವರು ಮತ್ತು ಪೊಲೀಸರು ಬರ್ದಾಕಿರ್ತಾರೆ. ಆದರೆ ಟೀಚರ್ ಏನಕ್ಕೆ ಬರ್ದಾಕಿರ್ತಾರೆ, ವಿದ್ಯಾರ್ಥಿಗಳಿಗೆ ಟ್ರಸ್ಟ್ ಬೇಕು, ನಂಬಿಕೆ ಬೇಕು. ನನ್ನ ಬಳಿ ಬರುವ ಕಲಿಕಾರರಿಗೆ ನನಗೆ ನಂಬಿಕೆ ಬೇಕು, ನಾನು ಕಲಿಸುವ ಸಬ್ಜೆಕ್ಟ್ ಬಗ್ಗೆ ನನಗೆ ನಂಬಿಕೆ ಬೇಕು.
ಆನ್ಸರ್ ಈ ಕ್ವಶನ್ಸ್ ಹೇಗೆ ಬರ್ತದೆ ಈಗ ಆಸ್ ಪರ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ಐ ವಾಂಟ್ ಟು ಬಿ ನೋಟೆಡ್ ಈ ಕ್ವಶನ್ ಫಾರ್ಮ್ ಮಾಡಲಿ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಬರ್ತದೆ ಒಂದು ಎಕ್ಸಾಂಪಲ್ ಕೊಡ್ತದೆ ತಂದೆಯ ಮಡದಿ ಸಂಬಂಧ ಏನಾಗ್ತಾರೆ ತಂದೆಯ ಏನಾಗ್ತಾರೆ ತಾಯಿ ಆಗ್ತಾರೆ ತಂದೆಯ ಮಡದಿಯ ಮಗು ನಾವಾರಾಗಿರ್ತಿದೆ ಇಲ್ಲ ವರ್ಗ ಘನ ವರ್ಗಮೂಲ ಘನಮೂಲ ಘನಮೂಲ ತಗೊಂಡ್ರೆ ಸರ್ ಯಾಕಂದ್ರೆ ನಂಬರ್ ದೊಡ್ಡದೈತಿ ನಂಬರ್ ಹೇಗೆ ದೊಡ್ಡದೈತಿ ಪ್ರಾಬ್ಲಮ್ ಅಷ್ಟು ಈಸಿ ಯುವರ್ಸ್ ವಾಸ್ ರಾಂಗ್ ಸೆಲೆಕ್ಷನ್ ಇನಿ ಕ್ಯೂಬ್ ಕೇಳಿದ್ರು ಘನಮೂಲ ಈಗ ವರ್ಗ ಅಂದ್ರೆ ಒಂದೇ ನಂಬರ್ನ ಎರಡು ಸೆಲೆಕ್ಟ್ ಮಾಡ್ತಾರೆ ಘನ ಅಂದ್ರೆ ಒಂದು ನಂಬರ್ ಮೂರು ಸೆಲೆಕ್ಟ್ ಮಾಡ್ತಾರೆ ಚಾಯ್ಸಸ್ ಏನು ಕೊಟ್ಟರು ಒಂದು 46 76 56 66 ಇದನ್ನು 3 ಅಂತೀವಿ 2 ಅಂತೀವಿ 4 ಅಂತೀವಿ 1 ಅದೇ ಸರ್ ಎಲ್ಲ 3 4 ಹೆಂಗೆ ಬರೋದು 4ಕ್ಕೆ 6 ಕೊಡಿಸಿದ್ವಿ ಹಾಗಾದ್ರೆ ಏಕಾಂಕ ಸಿಂಗಲ್ ಡಿಜಿಟ್ ಆಗ್ತದೆ 1ಕ್ಕೆ 0 ಕೊಡಿಸಿದ 1 ಸರಿ ಇದ್ರೆ 7ಕ್ಕೆ 6 ಕೊಡಿಸಿದ್ರೆ ಡಬಲ್ ಡಿಜಿಟ್ ಆಗ್ತದೆ ಸಿಂಗಲ್ ಬರ್ತದೆ 1ಕ್ಕೆ 3 ಕೊಡಿಸಿದ್ರೆ 5ಕ್ಕೆ 6 ಕೊಡಿಸಿದ್ರೆ 11 1 + 1 ಎನಿ ಡೌಟ್ ಇಷ್ಟು ಕ್ಲಿಯರ್ ಆದರೆ ಈಗ ಘನ ಸಂಖ್ಯೆ ಕ್ಯೂಬ್ ನಂಬರ್ಸ್ ಮಾಡ್ಬೇಕು ಒಂದರ ಘನ ಎಂಟಕ್ಕೆ ಈ ನಂಬರ್ಸ್ ಹೆಂಗೆ ಬರ್ದೇವ್ರೆ 4ರ ಘನ 64 6ಕ್ಕೆ 4 ಕೊಡಿಸಿದ್ರೆ 1ಕ್ಕೆ 0 ಕೊಡಿಸಿದ್ರೆ ಈ ನಂಬರ್ಸ್ ಹೆಂಗೆ ಬರ್ತೀವಿ ಐಡಿಯಾ ಗೊತ್ತಲ್ಲ ಚೆಕ್ ಮಾಡಿ 1 + 7 8ಕ್ಕೆ 5 ಕೊಡಿಸಿದ್ರೆ 13ಕ್ಕೆ 6 ಕೊಡಿಸಿದ್ರೆ 19ಕ್ಕೆ 1 ಕೊಡಿಸಿದ್ರೆ 20ಕ್ಕೆ 6 ಕೊಡಿಸಿದ್ರೆ 26 ಹತ್ರ 2ಕ್ಕೆ 6 ಕೊಡಿಸಿದ್ರೆ 8 ಆಕೈತಿ ಹಂಗಾಗಿ ಇದೆ ಆನ್ಸರ್ ಕ್ಯಾಲ್ಕುಲೇಟರ್ ಐತೆ ಕ್ಯಾಲ್ಕುಲೇಟರ್ ತೋರಿ 56 × 56 ×